ಇವತ್ತಿನ ಮುಖ್ಯ ಕಾರ್ಯಕ್ರಮ ಶುರುವಾಗಿಂದ ಮೊದಲು ನಾನು ಒಂದು ನಿಮಿಷ ನನಗೆ ಮಾತಾಡೋದಕ್ಕೆ ಸಮಯ ಕೊಡಿ ಅಂತ ಕೇಳಿಕೊಂಡೆ. ಇದು ನನ್ನ ಸ್ವಲ್ಪ ಸ್ವಾರ್ಥದ ಮಾತು, ಆದರೂ ಎಲ್ಲರಿಗೂ ಇದಕ್ಕೆ ಸಂಬಂಧ ಇದೆ ಅಂತ ನಾನು ಇವತ್ತಿನ ಮೇನ್ ಫಂಕ್ಷನ್ಗೂ ನನ್ನ ಮಾತಿಗೂ ಏನು ಸಂಬಂಧ ಇಲ್ಲ, ಆದರೂ ಒಂದು ನಿಮಿಷ ನಾನು ಹೇಳ್ತೇನೆ. ಈಗ ಎಲ್ಲ ಭಾರತೀಯ ಭಾಷೆಗಳು ಇಂಗ್ಲೀಷಿನ ಜೊತೆಗೆ ಸ್ವಲ್ಪ ಪೈಪೋಟಿ ಇದ್ದಿವೆ. ಅದಕ್ಕೆ ಒಂದು ಈ ಹೊಸ ಮಾಧ್ಯಮಗಳು ಅಂದರೆ ಡಿಜಿಟಲ್ ವರ್ಲ್ಡ್ ಏನಿದೆ ಅದರಲ್ಲಿ ಕೂಡ ನಮ್ಮ ಭಾಷೆಗಳು, ಕನ್ನಡ ಮಾತ್ರ ಅಲ್ಲ, ಎಲ್ಲ ಭಾರತೀಯ ಭಾಷೆಗಳು ಮೇಲೆ ಬರಬೇಕು ಅನ್ನುವ ವಿಚಾರದಿಂದ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಕಮಿಟಿ ಮಾಡಿದರು, ರಿಸರ್ಚ್ ಕಮಿಟಿ. ಇದರಲ್ಲಿ ನಾನು ಕೂಡ ಒಬ್ಬ ಸದಸ್ಯ. ನನಗೆ ತಮಿಳು, ಮಲಯಾಳಂ ಮತ್ತು ಕನ್ನಡ ಈ ಮೂರು ಭಾಷೆಗಳ ಮೇಲೆ ವರ್ಚುವಲ್ ಕೀಬೋರ್ಡ್ ಮಾಡೋದಕ್ಕೆ ಅದು ಒಂದು ರಿಸರ್ಚ್ ಪ್ರಾಬ್ಲಮ್. ಈ ಥರ ಬೇರೆ ಬೇರೆ IIT ಅವರಿಗೆ ಬೇರೆ ಬೇರೆ ಭಾಷೆಗಳು, IIT ಖರಗ್ಪುರದವರಿಗೆ ಬೆಂಗಾಲಿ, ಒಡಿಯಾ, ಅಸ್ಸಾಂದವರಿಗೆ ಅಸ್ಸಾಮೀಸ್ ಮತ್ತು ಮಣಿಪುರಿ, ಮುಂಬೈಯಲ್ಲಿ ಮರಾಠಿ, ಹಿಂದಿ, ಗುಜರಾತಿ, ಈ ಥರ ಎಲ್ಲ ಬೇರೆ ಬೇರೆ ಭಾಷೆಗಳು ಬೇರೆ ಬೇರೆ IIT ಅವರಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಈ ಇಂಗ್ಲೀಷಲ್ಲಿ ಹೇಗೆ QWERTY ಥರ ಕೀಬೋರ್ಡ್ ಇದೆ, ಸ್ಟ್ಯಾಂಡರ್ಡ್ ಆಗಿ 1880 ಇಸ್ವಿ ಅಂದರೆ ಈಗಾಗಲೇ 140 ವರ್ಷ ಆಯಿತು. ಬೇರೆ ಬೇರೆ ಡಿವೈಸ್ ಬಂದ ಹಾಗೆ ಅದೇ QWERTY ಕೀಬೋರ್ಡ್ ಅದಕ್ಕೆ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಒಂದು ಟೈಪ್ ರೈಟರ್ ಬಂತು, ಆಮೇಲೆ ಟೆಲಿಪ್ರಿಂಟರ್ ಎಲ್ಲ ಬಂದು, ಆಮೇಲೆ ಈಗ ಆಂಡ್ರಾಯ್ಡ್ ಫೋನ್ಗಳೆಲ್ಲ ಬಂದಿವೆ. ಈ ಥರ ಭಾರತೀಯ ಭಾಷೆಗಳಲ್ಲಿ ಯಾವುದೇ ಸ್ಟ್ಯಾಂಡರ್ಡ್ ಇಲ್ಲ. ಸ್ಟ್ಯಾಂಡರ್ಡ್ ಇಲ್ಲದೆ ಇರುವ ಮೂಲಕ ಬೇರೆ ಬೇರೆ ಮ್ಯಾನುಫ್ಯಾಕ್ಚರ್, ಸ್ಯಾಮ್ಸಂಗ್ ಆಗಲಿ ಅವ್ರದೇ ಒಂದು ಕೀಬೋರ್ಡು, ಅವ್ರದ್ದೇ ಕೀಬೋರ್ಡ್ ಇದೆ, ಹಿಂದಿಯಲ್ಲಿದೆ, ಕನ್ನಡದಲ್ಲಿದೆ, ನಮ್ಮ ಮೊಬೈಲ್ ಕೂಡ ಇದೆ ಕನ್ನಡದಲ್ಲಿ ಕೀಬೋರ್ಡು. ಆದರೆ ನಾವು ಸ್ಯಾಮ್ಸಂಗ್ ಬಿಟ್ಟು ಮೀಡಿಯಾಟೆಕ್ ಖರೀದಿ ಮಾಡಿದ್ರೆ ಅಲ್ಲಿ ಅವ್ರದೇ ಕೀಬೋರ್ಡ್ ಬೇರೆ, ಲಾವಾ ಖರೀದಿ ಮಾಡಿದ್ರೆ ಅವ್ರದೇ ಕೀಬೋರ್ಡ್ ಬೇರೆ. ಹೀಗಾಗಿ ಒಬ್ಬರಿಂದ ಮತ್ತೊಂದು ಡಿವೈಸ್ ಖರೀದಿ ಮಾಡಿದ್ರೆ ಕೂಡ ನಮ್ಮ ಅನುಭವನೇ ಬೇರೆ ಆಗುತ್ತೆ, ಅದಕ್ಕೆ ಬೇರೆ ಕಲಿಕೆ ಶುರು ಆಗಬೇಕು. ಹೀಗಾಗಿ ಈ ಹೊಸ ಮೀಡಿಯಂಗಳ ಮೇಲೆ ಭಾರತೀಯ ಭಾಷೆಗಳ ಉಪಯೋಗ ಇನ್ನೂ ಕಡಿಮೆ ಆಗಬಹುದು. ಈಗ ಆಗಬಾರ್ದು ಅಂತ ಒಂದು ಸ್ಟ್ಯಾಂಡರ್ಡ್, ಪ್ರತಿಯೊಂದು ಭಾಷೆಗೂ ಅದರದೇ ಸ್ಟ್ಯಾಂಡರ್ಡ್ ಇರಬೇಕು. ಈ ಉದ್ದೇಶದಿಂದ ಸೆಂಟ್ರಲ್ ಗೌರ್ಮೆಂಟ್ನಿಂದ ಒಂದು ಸಣ್ಣ ರಿಸರ್ಚ್, ಇದನ್ನು ದೊಡ್ಡ ಕೆಲಸ ಅಲ್ಲ, ಸಣ್ಣ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಈಗಾಗಲೇ ಕನ್ನಡದಲ್ಲಿ ಎಷ್ಟೋ ವರ್ಚುವಲ್ ಕೀಬೋರ್ಡ್ಗಳು ಬಂದಿವೆ. ನೀವು ಗೂಗಲ್ ಪ್ಲೇಗೆ ಹೋದರೆ, ಗೂಗಲ್ ಪ್ಲೇಗೆ ಹೋಗಿ ಕನ್ನಡ ಕೀಬೋರ್ಡ್ ಅಂದರೆ ಎಷ್ಟೋ ಬೇರೆ ಬೇರೆ ಎಲ್ಲ ಇದು ಇನ್ಸ್ಕ್ರಿಪ್ಟ್ ಅಂತ ಒಂದಿದೆ, ಜಸ್ಟ್ ಕನ್ನಡ ಅಂತಿದೆ, ಬೇರೆ ಬೇರೆ ಎಷ್ಟೋ ಕನ್ನಡ ಕೀಬೋರ್ಡ್ಗಳಿವೆ. ಸೊ ನಾನು ನಿಮಗೆ ವಿನಂತಿ ಮಾಡಬೇಕು ಅಂದರೆ ಇವತ್ತು ನಾನು ನಿಮಗೆ ಇವತ್ತು ಅಥವಾ ನಾಳೆ ಎಲ್ರಿಗೂ ಒಂದು ಇಮೇಲ್ ಕಳಿಸ್ತೀನಿ. ಅದರಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ. ಆ ಲಿಂಕಿಗೆ ಹೋದರೆ ನಿಮಗೆ 6 ಫೈಲ್ಗಳು ನೀವು ಡೌನ್ಲೋಡ್ ಮಾಡಬಹುದು. ಒಂದು ಫೈಲಲ್ಲಿ ನಿಮ್ಮ ಹೆಸರು ರಿಜಿಸ್ಟರ್ ಮಾಡಬೇಕು, ತುಂಬ ಸರಳ. ಅದರಲ್ಲಿ ಎಕ್ಸೆಲ್ ಫೈಲ್ ಇದೆ, ಅದನ್ನು ರಿಜಿಸ್ಟರ್ ಮಾಡಬೇಕು. 3 ಫೈಲ್ಗಳಲ್ಲಿ 3 ಬೇರೆ ಬೇರೆ ಕೀಬೋರ್ಡ್ ನಾವು ಟೆಸ್ಟ್ ಮಾಡ್ತಾ ಇರೋದು. ಒಂದು ಇನ್ಸ್ಕ್ರಿಪ್ಟ್ ಅಂತ, ಅದು ಸಿಡ್ಯಾಕ್ ಪುಣೆದವರು ಮಾಡಿದ್ದು. ಜಸ್ಟ್ ಕನ್ನಡ ಅಂತ ಕರ್ನಾಟಕ ಸರ್ಕಾರದವರು ಮಾಡಿದ್ದು ಅಥವಾ ಕರ್ನಾಟಕ ಸರ್ಕಾರದ ಕೃಪೆಯಿಂದ ಅದು ಮಾಡಲ್ಪಟ್ಟಿದೆ ಅಂತ ನನ್ನ ಭಾವನೆ. ನನಗೆ ಗೊತ್ತಿಲ್ಲ ಅದು ಯಾರು ಮಾಡಿದ್ರು ಅಂತ. ಆಮೇಲೆ ಇನ್ನೊಂದು ಪನ್ ಕನ್ನಡ ಅಂತ ನಾವೇ ಮಾಡಿದ್ದು, ಇಲ್ಲಿ ಒಂದು ಸಾಫ್ಟ್ವೇರ್ ಗ್ರೂಪ್ ಜೊತೆಗೆ ಸೇರಿ. ಈ 3 APK ಫೈಲ್ಗಳು ಅದರಲ್ಲಿದೆ. ಮೊದಲನೇ ಫೈಲು ರಿಜಿಸ್ಟ್ರೇಷನ್ನು, ಇನ್ನೊಂದನೇ ಫೈಲು ಈ 3 APK ಫೈಲ್ಗಳು. 5ನೇ ಫೈಲ್ನಲ್ಲಿ ನಾನು 7 ವಾಕ್ಯಗಳನ್ನು ಸೆಲೆಕ್ಟ್ ಮಾಡಿದೆ. 7 ವಾಕ್ಯಗಳು ಮಾತ್ರ, ಎಲ್ಲ ಒಟ್ಟಿಗೆ ಸೇರಿದರೆ 55 ಶಬ್ದಗಳು. ವಾಕ್ಯ 1, 2, 3, 4, 5, 6, 7. ನಿಮ್ಮ ಕೆಲಸ ಅಂದರೆ ಈ 3 APKಗಳನ್ನ ನಿಮ್ಮ ಆಂಡ್ರಾಯ್ಡ್ ಫೋನ್ದಲ್ಲಿ ಮಾತ್ರ, ಯಾರಾದರೂ ವಿಂಡೋಸ್ ಫೋನು ಅಥವಾ ಐಫೋನ್ ಇದ್ರೆ ದಯವಿಟ್ಟು ಕ್ಷಮಿಸಿ, ನಮ್ಮ ಲೆಕ್ಕಕ್ಕಿಲ್ಲ ಅದು. ಆಂಡ್ರಾಯ್ಡ್ ಫೋನ್ಗಳು ಮಾತ್ರ ಈ 3 APKಗಳನ್ನು ಇನ್ಸ್ಟಾಲ್ ಮಾಡಿ ಈ ಒಂದೊಂದು ಕೀಬೋರ್ಡ್ನಿಂದ 7 ವಾಕ್ಯಗಳು, ಅದೇ 7 ವಾಕ್ಯಗಳು ಎಂಟರ್ ಮಾಡಬೇಕು. ಒಂದು ಕೀಬೋರ್ಡ್ ಮೊದಲು ಸೆಲೆಕ್ಟ್ ಮಾಡಿ, ನೀವು ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಗೆ ಸೀಕ್ವೆನ್ಸ್ ಮಾಡ್ತೀವಿ. ನೀವು ಮೊದಲು ಈ ಕೀಬೋರ್ಡು, ಆಮೇಲೆ ಈ ಕೀಬೋರ್ಡ್, ಆಮೇಲೆ ಈ ಕೀಬೋರ್ಡ್, ಈ ಥರ ಅದೇ ಕೀಬೋರ್ಡ್, ಅದೇ 7 ವಾಕ್ಯಗಳು 3 ಬಾರಿ. ಮೊದಲೇ ಕೀಬೋರ್ಡಿಂದ ಮಾಡಿದ ಮೇಲೆ 10 ನಿಮಿಷ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಯಾಕೆಂದರೆ ನಿಮಗೆ ಅದು ಸ್ವಲ್ಪ ಅದು ಮರಿಬೇಕು ಅಂತ. ಆಮೇಲೆ 2ನೇ ಕೀಬೋರ್ಡು, ಅದೇ 7 ವಾಕ್ಯಗಳು ಮತ್ತು 10 ನಿಮಿಷ ರೆಸ್ಟು, 3ನೇ ಕೀಬೋರ್ಡು. ನನ್ನ ಪ್ರಕಾರ ಇದರಿಂದ
ಇದಕ್ಕಾಗಿ ಒಟ್ಟು 1 ಗಂಟೆ ಈ ಟೆಸ್ಟ್ ಅಲ್ಲಿ ಭಾಗವಹಿಸೋದಕ್ಕೆ 1 ಗಂಟೆ ನಿಮ್ಮ ಕಾಲ ಸಮಯ ಹೋಗ್ತದೆ. ಅಷ್ಟು ನಾನು ದಯವಿಟ್ಟು ನಾನು ನಿಮ್ಮಿಂದ 1 ಗಂಟೆ ಕಾಲ ಕೇಳ್ತಾ ಇದ್ದೀನಿ. ಇದು ಮಾಡಿದ ಮೇಲೆ ಈ 3 ಕೀಬೋರ್ಡ್ಗಳಲ್ಲಿ 7 ವಾಕ್ಯ ಎಂಟರ್ ಮಾಡಿದ ಮೇಲೆ ನಿಮಗೆ ಏನು ಅನಿಸುತ್ತದೆ? ಯಾವುದು ಒಳ್ಳೆಯದು, ಯಾವುದು ಒಳ್ಳೆಯದಿಲ್ಲ, ಯಾವುದು ಸುಲಭ, ಯಾವುದು ಅಷ್ಟು ಸುಲಭ ಇಲ್ಲ, ಎದರಲ್ಲಿ ಅಕ್ಷರಗಳು ತುಂಬಾ ಸರಳವಾಗಿ ಸಿಗುತ್ತೆ, ಅದರಲ್ಲಿ ಅಕ್ಷರ ಹುಡುಕಬೇಕಾಗುತ್ತದೆ. ಇದು ನಿಮಗೆ ಫೀಡ್ಬ್ಯಾಕ್ ಕೊಟ್ರೆ ಅದು ಕೂಡ 5 ನಿಮಿಷ ಮಾತ್ರ. ಸೊ ಒಟ್ಟಾರೆ 1 ನಿಮಿಷ, 1 ಗಂಟೆ 15 ನಿಮಿಷ ನಾನು ನಿಮ್ಮ ಸಮಯ ಕೇಳ್ತಾ ಇದ್ದೀನಿ. ಇದು ನೀವು ಮನೆಯಲ್ಲಿ ಸಾಯಂಕಾಲ, ರಾತ್ರಿ ಟಿವಿ ನೋಡುವಾಗ, ಬ್ರೌಸ್ ಮಾಡುವಾಗ ಯಾವಾಗಾದ್ರೂ ಮಾಡಿ. ಆದ್ರೆ ಒಂದು ಸಲ ಕೂತ ಮೇಲೆ ಇದು ಕೆಲಸ ಮುಗಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಇವತ್ತು ಅಥವಾ ನಾಳೆ ನಾನು ನಿಮಗೆ ಎಲ್ರಿಗೂ ಲಿಂಕ್ ಕಳಿಸ್ತೇನೆ. ಸೊ ಎಲ್ಲ ಆಟೋಮೇಟೆಡ್ ಇದು, ನೀವೆಲ್ಲಿ ಬರಬೇಕಾಗಿಲ್ಲ. ನೀವು ಕೂತಲ್ಲೇ ನಿಮ್ಮ ಹಾಸ್ಟೆಲ್ದಲ್ಲಿ ಸಾಯಂಕಾಲ, ಬೆಳಿಗ್ಗೆ ಯಾವಾಗಾದ್ರೂ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ನನಗೆ ಈ ವಿನಂತಿ ಕೊಡೋದಕ್ಕೆ, ಅನುವಾದ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಕನ್ನಡ ಸಂಘದ ಪದಾಧಿಕಾರಿಗಳಿಗೆ ನಾನು ತುಂಬ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳ ಕಿರು ಪರಿಚಯ. ಇವರು ಹುಟ್ಟಿದ್ದು ಹೊನ್ನಾವರದಲ್ಲಿ ಏಪ್ರಿಲ್ 9, 1980ರಲ್ಲಿ. ಓದಿದ್ದು ಬೆಳೆದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಎಂಬ ಗ್ರಾಮದಲ್ಲಿ. ಸ್ವದೇಶಿ ವಸ್ತುಗಳ ಪ್ರಚಾರ ಹಾಗೂ ರಾಷ್ಟ್ರೀಯತೆಯ ಪ್ರಸಾರಕ್ಕಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದಾರೆ. ಅನಂತರ ವಿವಿಧ ಸಮಾಜಮುಖಿ ಸಂಘಟನೆಗಳೊಂದಿಗೆ ಸಹಭಾಗಿತ್ವ ಮಾಡಿದ್ದಾರೆ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಸ್ವದೇಶಿ ಆಂದೋಲನದ ಮುಖಪತ್ರಿಕೆ ಹೊಸ ಸ್ವಾತಂತ್ರ್ಯದ ಬೆಳಕು, ಇದರ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದೇ ವೇಳೆಗೆ ವಿಜಯ ಕರ್ನಾಟಕದಲ್ಲಿ ಮೇರಾ ಭಾರತ್ ಮಹಾನ್ ಕಿರು ಅಂಕಣ ಬರಹ ಕೂಡ ಪ್ರಾರಂಭ ಮಾಡಿದ್ದಾರೆ. ವಿಜಯ ಕರ್ನಾಟಕದಲ್ಲಿ ಹೋಂಗೆ ಕಾಮ್ಯಾಬ್ ಅಂಕಣ ಬರಹಗಾರರಾಗಿ ಕೂಡ ಮುಂದುವರಿಸಿದ್ದಾರೆ. ಈ ಟಿವಿಯಲ್ಲಿ ನಿವೇದನಾ ಕಾರ್ಯಕ್ರಮ ಅದರ ನಿರೂಪಣೆ ಮಾಡಿದ್ದಾರೆ. ಹಾಗೆ ಇದೇ ವಾಹಿನಿಯಲ್ಲಿ ತೀರ್ಥಯಾತ್ರೆ ಅನ್ನೋ ಕಾರ್ಯಕ್ರಮಕ್ಕೂ ಇವರೇ ನಿರೂಪಕರಾಗಿದ್ದರು. ಜಿ ಟಿವಿಯ ಸಂಧ್ಯಾರಾಧನೆ ಕಾರ್ಯಕ್ರಮದ ನಿರ್ವಹಣೆ ಹಾಗೂ ನಿರೂಪಣೆ ಕೂಡ ಇವರಿಂದಾನೆ ಆಗಿದೆ. ಚಂದನ ವಾಹಿನಿಗಾಗಿ ಚಿಂತನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಕಸ್ತೂರಿ ವಾಹಿನಿಯಲ್ಲಿ ಜಾಣರ ಜಗಲಿ ಕಾರ್ಯಕ್ರಮ ಕೂಡ ಇವರೇ ನಡೆಸಿಕೊಟ್ಟಿದ್ದಾರೆ. ಉದಯ ಟಿವಿಯ ಹರಟೆ ಕಾರ್ಯಕ್ರಮ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ತುಂಬಾ ನಿರಂತರವಾಗಿ ಸಹಭಾಗಿಯಾಗಿದ್ದಾರೆ. ನಾಗಭರಣ ಅವರ ನಿರ್ದೇಶನದ ಸ್ವಾಮಿ ವಿವೇಕಾನಂದ ಪ್ರೇರಣೆ ಕುರಿತಾದ ಹೀರೋ ಕಿರುಚಿತ್ರಕ್ಕೆ ಕಥೆ ಮತ್ತು ಚಿತ್ರಕಥೆ ರಚಿಸಿದ್ದಾರೆ. ಈ ಟಿವಿಗಾಗಿ ವಿಶೇಷ ಸಂದರ್ಭಗಳ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ನಿರೂಪಿಸಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಜ್ಞಾನವಾಣಿ ವಾಹಿನಿಯಲ್ಲಿ ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ ಸರಣಿ ಉಪನ್ಯಾಸ ಮತ್ತು ಮತ್ತಿತರ ಉಪನ್ಯಾಸಗಳನ್ನು ನೀಡಿದ್ದಾರೆ. ಸ್ವದೇಶಿ ಆಂದೋಲನದ ಸದಸ್ಯರಾಗಿ ಆರಂಭಗೊಂಡ ಉಪನ್ಯಾಸ ಪ್ರವೃತ್ತಿ ಸದ್ಯದವರೆಗೆ ಮುಂದುವರಿಕೆ ಹಾಗೂ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡಿದ್ದಾರೆ. ಶಾಲಾ ಕಾಲೇಜುಗಳು, ಧಾರ್ಮಿಕ ಸಭೆಗಳು, ಸಾರ್ವಜನಿಕ ಸಭೆಗಳು ಹೀಗೆ ವಿವಿಧ ವರ್ಗಗಳನ್ನು ಉದ್ದೇಶಿಸಿ ವಿಭಿನ್ನ ವಸ್ತು ವಿಷಯಗಳ ಕುರಿತು ಉಪನ್ಯಾಸ ನೀಡಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಭಗತ್ ಸಿಂಗ್, ಜಲಿಯನ್ ವಾಲಾ ಬಾಗ್ ಮತ್ತು ಮದನ್ ಲಾಲ್ ಧಿಂಗ್ರಾ ಕುರಿತ ಏಕದಿನ ಉಪನ್ಯಾಸ ಹಾಗೂ ಸ್ವಾಮಿ ವಿವೇಕಾನಂದ ಮತ್ತು ಸುಭಾಷ್ ಚಂದ್ರ ಬೋಸ್ ಕುರಿತ 3 ದಿನಗಳ ಸರಣಿ ಉಪನ್ಯಾಸ ಕೂಡ ನೀಡಿದ್ದಾರೆ. ಇವರು ಬರೆದ ಕೃತಿಗಳು ಮೇರಾ ಭಾರತ್ ಮಹಾನ್, ಪೆಪ್ಸಿ ಕೋಕ್ ಅಂತರಾಳ, ಅಪ್ರತಿಮ ದೇಶಭಕ್ತ ಸ್ವಾತಂತ್ರ್ಯ ವೀರ ಸಾವರ್ಕರ್, ನೆಹರು ಪರದೆ ಸರಿಯಿತು, ಸ್ವಾತಂತ್ರ್ಯ ಮಹಾಸಂಗ್ರಾಮ 1857 ಒಂದು ವಾಕ್ಚಿತ್ರ, ಭಾರತ ಭಕ್ತ ವಿದ್ಯಾನಂದ, ಸರದಾರ, ಜಾಗೋ ಭಾರತ್ ಇದು ಅಂಕಣ ಬರಹ ಸಂಗ್ರಹ, ಕಾರ್ಗಿಲ್ ಕದನ ಕಥನ. ಅನುವಾದಿತ ಕೃತಿಗಳು ಭಾರತ ಮಾತೆಯ ಈಗ ಮುಖ್ಯ ಅತಿಥಿಗಳಿಂದ ರಾಮಕೃಷ್ಣ ಗುರು ಪಾದಪದ್ಮೇ ತಯೋಶ್ಚತ್ವ ಪ್ರಣಮಾಮಿ ರತ್ನಾಕರಾಧಾಂತಪದಾಂ ಹಿಮಾಲಯ ಕೈಟುಮೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ.
ನನ್ನೆಲ್ಲ ಆದರಣೀಯ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರ. ಪರಿಚಯ ನಾನು ಕೊಟ್ಟಿದ್ದಲ್ಲ, ಅವರೇ ಡೌನ್ಲೋಡ್ ಮಾಡ್ಕೊಂಡು ಓದಿದ್ದಾರೆ. ಈಗ ಜೀವಮಾನದಲ್ಲಿ ಅತ್ಯಂತ ಕಷ್ಟದ ಸಂಗತಿ ಅಂದರೆ ಪರಿಚಯ ಕೇಳೋದು. ಬಹಳ ಬಾರಿ ಹೇಳ್ತಿರ್ತೀನಿ, ಅದರಲ್ಲೊಂದು 5 ನಿಮಿಷ ನನಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ತುಂಬ ಬಾರಿ ಪರಿಚಯ 15 ನಿಮಿಷ ಮಾಡ್ತಾರೆ, ಮಾತಾಡ್ಲಿಕ್ಕೆ 20 ನಿಮಿಷ ಕೊಟ್ಟು ಚೀಟಿ ಕೊಡ್ತಾರೆ. ಅದ್ರ ಬದಲು ಬೆಟ್ರ್ ಅದಕ್ಕೆ ಬಿಟ್ಬಿಡಿ ಅಂತ ಮೊದಲನೇ ಸಂಗತಿ. ಎರಡನೇದು, ಗಂಟಲು ಸ್ವಲ್ಪ ಹಾಳಾಗಿದೆ. ನಾನು ಇತ್ತೀಚೆಗೆ ತಾನೇ ಲೈನ್ ಆಫ್ ಕಂಟ್ರೋಲ್ನ ಸಾಹಸ ಯಾತ್ರೆ ಮುಗಿಸಿ ಬಂದು ಸುಮಾರು -2 ಡಿಗ್ರಿ ಸೆಂಟಿಗ್ರೇಡ್ನವರೆಗೂ ಇದ್ದಂಥ ಜಾಗದಲ್ಲಿ ಅನೇಕ ದಿನಗಳ ಕಾಲ ಕಳೆದಿದ್ವಿ. ಕಳೆಯುವಾಗ ಬಹಳ ಉತ್ಸಾಹ ಇತ್ತು. ಇಲ್ಲಿ ಬಂದ್ಮೇಲೆ ಗಂಟಲು ಲಭ್ಯವಿದೆ. ಆದರೆ ಭಾವಕ್ಕೆ ಇದು ಯಾವುದು ಅಡ್ಡ ಬರಲ್ಲ ಅಂತ ಭಾವಿಸ್ತಾ ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಕಳೆಯುವಂಥ ಉತ್ಸಾಹ ಅಷ್ಟೇ. 2 ಜಾಗಕ್ಕೆ ನಾನು ಹೋಗಬೇಕು ಅಂತ ಯಾವತ್ತೂ ಕನಸು ಕಟ್ಟಿಲ್ಲ, ಆದರೂ ಹೋಗಿದ್ದೀನಿ. ಮೊದಲನೇದು IIT ಹೋಗಬೇಕು ಅಂತ ನನಗೆ ಯಾವತ್ತೂ ಕನಸಿಲ್ಲ. ನಾನು ಕಾಲೇಜ್ ಇರೋದು ನಾರ್ಮಲ್ ಆಗಿ ಇದೆ. IIT ಯಾರಿಗೆ ಬೇಕು, ಆರಾಮಾಗಿರೋಣ ಅಂತ, ಲೈಫ್ ಎಂಜಾಯ್ ಮಾಡೋಣ ಅಂತ. ತುಂಬಾ ದಡ್ಡ ಅಲ್ಲ, ಹಾಗಂತ ತೀರಾ IIT ಹೋಗೋಟ್ಟು ಬುದ್ಧಿಮತಿಯೂ ಬೇಕಾಗಿರ್ಲಿಲ್ಲ, ಕನಸು ಕಟ್ಟಿಲ್ಲ. ಆದ್ರೆ IIT ಬಾಂಬೆಗೆ ಹೋಗಿ ಬಂದೆ, IIT ಮಡ್ರಾಸಿಗೆ ಬರುವಂತ ಅವಕಾಶವೂ ಸಿಕ್ತು, ಹ್ಯಾಪಿ. ಎರಡನೇದು, ಜೀವಮಾನದಲ್ಲಿ ಜೈಲಿಗೆ ಹೋಗ್ಬೇಕು ಅಂತ ಯಾವತ್ತೂ ಕನಸು ಕಟ್ಟಿಲ್ಲ, ಅದು ಹೋಗಿ ಬಂದೆ ನಾನು. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವ್ರ ಜೊತೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ. ಕಾರ್ಯಕ್ರಮಕ್ಕೆ ತಿಳ್ಕೊಳ್ಬೇಡಿ ಮತ್ತೆ. ಸೊ 2 ಬಹಳ ಸಂತೋಷದ ಸಂಗತಿ. ಅಲ್ಲಿ ಕಳೆಯೋದು ಬೇರೆ, ಇಲ್ಲಿ ಕಳೆಯೋದು ಬೇರೆ. IIT ಬಾಂಬೆನಲ್ಲೂ ಹುಡುಗರ ಜೊತೆ ಅವ್ರ ಜೊತೆ ಸಂದರ್ಶನ ಮಾಡಬೇಕಾದ್ರೆ, ಮಾತನಾಡಬೇಕಾದ್ರೆ ಬಹಳ ಹೆಮ್ಮೆ ಅನಿಸ್ತು. ಯಾಕೆಂದ್ರೆ ಭಾರತದ ಭವಿಷ್ಯ ಏನೊಂದು ಅದ್ಭುತವಾಗಿ ತಯಾರಾಗ್ತಿರುವಂತ ಜಾಗ ಅಂತ ನಾವಂತೂ ಭಾವಿಸಿದ್ದೀವಿ. ಇತ್ತೀಚೆಗೆ HR ಮಿನಿಸ್ಟರ್ ಸ್ವಲ್ಪ ಗಲಾಟೆ ಎಲ್ಲ ಮಾಡಿದ್ದಾರೆ. ಆ ಗಲಾಟೆಯನ್ನು ಪಕ್ಕಕ್ಕಿಟ್ಟು, ಆ ಗಲಾಟೆಯನ್ನು ಒಪ್ಪಿ, ಅದನ್ನ ಸ್ವಲ್ಪ ಆಲೋಚನೆ ಮಾಡ್ತಾ, ಆ ಆಲೋಚನೆಯ ಆಧಾರದ ಮೇಲೆ ಮುಂದಿನದನ್ನು ಕಟ್ಟಬೇಕು. ನಾನು ಇಂಜಿನಿಯರಿಂಗ್ ಓದೋರು. BE ಕಂಪ್ಯೂಟರ್ ಸೈನ್ಸ್ ಮುಗಿಸಿದ ತಕ್ಷಣ ಇದೇ ಚೆನ್ನೈನ ಕಲ್ಪಕ್ಕಮ್ಮಲ್ಲಿ ಒಂದು ಕಂಪನಿಯಲ್ಲಿ ಕೆಲಸಕ್ಕಿದ್ದೆ. ನಾನು 3 ದಿನಗಳ ಕಾಲ ಇದ್ದೆ, ಸಾಕು ಅನ್ನಿಸ್ತು, ಹೊರಟೆ ನಾನು, ಬೇಡ ಇದು ಅಂತ. ಇವತ್ತಿಲ್ಲಿ ಬಂದಾಗ್ಲೂ ಅನ್ಕೊಳ್ತಿದ್ದೆ, ಒಳಗೆ ಬಂದು ದೀಪ ಬೆಳಗ್ಬೇಕಾದ್ರೆ ಬೆವರು ಸುರಿತಿತ್ತು. ಬಹುಶಃ ಇವತ್ತು ಇಡೀ ಕರ್ನಾಟಕದಲ್ಲಿ ಬೆವರು ಸುರಿಸಿ ರಾಜ್ಯೋತ್ಸವ ಮಾಡೋದು ನಾನು ಅಂತ. ನಾನು BE ಓದ್ಬೇಕಾದ್ರೆ ಕನ್ನಡಿಗರ ಸಂಖ್ಯೆ ಬಹಳ ಕಡಿಮೆ ಇತ್ತು. ನಾನು ಇಲ್ಲಿ ಬಂದಾಗ ಕೇಳ್ಕೊಂಡೆ, ದಾರಿಯಲ್ಲಿ ಹೇಳ್ತಾ ಬರ್ತಿದ್ದೆ ನನ್ನ ಮಿತ್ರನಿಗೆ, ಹೆಚ್ಚಂದ್ರೆ 45 ಜನ ಕನ್ನಡಿಗರು ಇರ್ಬೋದು, ಅಷ್ಟು ಬಹಳ ಇರ್ಲಿಕ್ಕಿಲ್ಲ ಅಂತ. ಇಲ್ಲಿ ಬಂದ್ರೆ ಹೇಳಿದ್ರು 400ಕ್ಕೂ ಹೆಚ್ಚು ಜನ ಇದ್ದಾರೆ. ಅದ್ಭುತ ಅಂತ ಅನ್ಸ್ತು, ಬಹಳ ಸಂತೋಷ. ನಾನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಉತ್ತರ ಕನ್ನಡದಲ್ಲಿ ಕಾಲೇಜ್ನಲ್ಲಿ ನಾವೊಂದು 7 ಜನ ವಿದ್ಯಾರ್ಥಿಗಳಿದ್ವಿ. ಅಂದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿದ್ರಿಂದ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರಿಂದ ನನ್ನ ಮಾತಿಗೆ ಸ್ವಲ್ಪ ಬೆಲೆ ಇತ್ತು. ನಾನೊಂದ್ಸಲ ಪ್ರಿನ್ಸಿಪಲ್ ಹತ್ರ ಹೋಗಿ ಒಂದು ಕನ್ನಡ ಸಂಘ ಶುರು ಮಾಡಬೇಕು ಅಂದೆ. ಅವ್ರೇನು ಮಾತಾಡ್ಲಿಲ್ಲ, ಮಾಡುವುದು. ಮಲಯಾಳಿಗಳು ಬಹಳ ಇದ್ರು, ಅವ್ರ ನಡುವೆ ಒಂದು ಕನ್ನಡ ಸಂಘ ಮಾಡುವಂತ ಅವಕಾಶ ನನಗೆ. ಕನ್ನಡ ಸಂಘ ಶುರು ಮಾಡಿದ್ವಿ. ಮೊದಲನೇ ಕಾರ್ಯಕ್ರಮ ಮಾಡಬೇಕು. ನಾನು ಫೈನಲ್ ಇಯರ್ ಇದ್ದೀನಿ, ನಾನು ಕಾರ್ಯದರ್ಶಿ ಆಗಿದ್ದೀನಿ, ಒಬ್ಬ ಅಧ್ಯಕ್ಷರನ್ನು ಗುರುತಿಸ್ಕೊಂಡಿದ್ದೀವಿ. ಕಾರ್ಯಕ್ರಮಕ್ಕೆ ಒಬ್ಬರನ್ನು ಕರೆದಿದ್ದೀನಿ, ASN ಹೆಬ್ಬಾರ್ ಅಂತ. ಕುಂದಾಪುರದವ್ರು ಹೇಳೋದಿದ್ರೆ ಗೊತ್ತಿರುತ್ತೆ, ಅದ್ಭುತವಾಗಿ ಮಾತನಾಡ್ತಾರೆ ಅವರು. ಅವ್ರು ಮಾತಾಡೋದು ಅಂದ್ರೆ ಹಾಸ್ಯದ ಹೊನಲು ಹರಿತಾ ಇರುತ್ತೆ ಅಂತ ಅರ್ಥ. ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡಿ ಅಂತ. ದುರ್ದೈವ 7 ಜನ ನಾವು ಹುಡುಗರು, ಒಂದು 14-15 ಜನ ಫ್ಯಾಕಲ್ಟಿ ಮೆಂಬರ್ಸ್, ಟೀಚರ್ಸ್ ಕೂತಿದ್ದಾರೆ. ಇನ್ನು ಉಳಿದವ್ರನ್ನ ತುಂಬಿಸ್ಬೇಕಲ್ಲ ಹಾಲನ್ನ, ಕಾಲೇ ಬಿಡ್ಲಿಕ್ಕಿಲ್ಲ. ನಂಗೆ ಹುಡುಗರು ಕೇಳಿದ್ರು ಏನ್ ಮಾಡ್ಬೇಕಂದ್ರೆ, ಸೀನಿಯರ್ಸ್ಗೆ ಅಷ್ಟು ಗೊತ್ತಿಲ್ವಾ ಒಂದು ಹಾಲನ್ನು ತುಂಬಿಸೋದು ಹೇಗೆ ಅಂತ. ಅವ್ರು ಹೋದ್ರು, ಫಸ್ಟ್ ಇಯರ್ ಹುಡುಗರು ಮಲಗಿದವ್ರನ್ನೆಲ್ಲ ಎಬ್ಬಿಸ್ಕೊಂಡ್ಬಿಟ್ಟು, ಮಧ್ಯಾಹ್ನದ ಸೆಷನ್ ಮಲಗಿದ ಹುಡುಗರೆಲ್ಲ ಬಂದು ಕೂತ್ರು. ಎಲ್ಲ ಹುಡುಗರು ನನ್ನನ್ನು ಬಂದು ಕೇಳಿದ್ರು. ನಾನು ತುಂಬಾ ಆಕ್ಟಿವ್ ಆಗಿದೆ, ಎಲ್ಲರ ಜೊತೆ ಚೆನ್ನಾಗಿ ಹೋಗಿದ್ರಿಂದ ನಾವೇನ್ ಮಾಡ್ಬೇಕು, ನಾವೇನ್ ಮಾಡ್ತೀವೋ ಅದು ಮಾಡಿದ್ರೆ ಸಾಕು. ನಾವು ನಗ್ಬೇಕು, ಚಪ್ಪಾಳೆ ಹೊಡೆದ್ರೆ ಹೊಡಿಬೇಕು. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನನಗೆ ಈಗಲೂ ಬಹಳ ನೆನಪಿಸ್ಕೊಂಡ್ರೆ ನಗು ಬರುತ್ತೆ. ASN ಹೆಬ್ಬಾರ್ ಮಾತನಾಡ್ತಿದ್ರೆ ಮುಂದಿನ 3-4 ಸಾಲುಗಳು ಮೊದಲು ನತ್ತಿದ್ವು, ಅದಾದ್ಮೇಲೆ ನಾವು ಚಪ್ಪಾಳೆ ಹೊಡಿತಿದ್ವಿ. ಇನ್ನು ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು. ASN ಹೆಬ್ಬಾರ್ಗೂ ಗೊತ್ತಾಗ್ಲಿಲ್ಲ. ನನ್ ಬಂದು ಕೇಳಿದ್ರು, ಹಾಲ್ನಲ್ಲಿ ತುಂಬಾ ಎಕೋ ಇತ್ತು ಅಮ್ಮ. ಅದಕ್ಕೆ ಒಂದ್ಸಲ ಯಾವ್ದಾದ್ರು ಇಂಜಿನಿಯರಿಂಗ್ ಕಾಲೇಜಿಗೆ ಹೋದ್ರೆ, ಎಲ್ಲಾದ್ರೂ ಹೋದ್ರೆ ಮೊದಲು ಒಂದ್ಸಲ ತಿಳ್ಕೊಂಡ್ಬಿಡ್ತೀವಿ, ಒಂದೇ ಸಲ ಬರ್ತಿದ್ಯೋ. ಬಹಳ ಸಂತೋಷ. ಪ್ರತಿ ಬಾರಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ಅಥವಾ ಟೆಕ್ನಿಕಲ್ ವಿದ್ಯಾರ್ಥಿಗಳನ್ನ ಮಾತನಾಡಿಸ್ಬೇಕಾದಾಗ ನನ್ಗೆ ಬಹಳ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ನನಗೊಂದು ಸಂತೋಷ ಇದೆ, ನಾನು ಕೂಡ ಅದೇ ಬ್ಯಾಕ್ಗ್ರೌಂಡ್ ಇಂದ ಬಂದವನು ಅಂತ. ಹೊಸತನ್ನ ಆಲೋಚನೆ ಮಾಡೋದು. പക്ഷെ ಟೆಕ್ನಿಕಲ್ ಅಷ್ಟೇ ಅಲ್ಲದೆ, ಟೆಕ್ನಿಕಲ್ ಅನ್ನೋದು ನಾನು ಯಾವ ತಿಳ್ಕೊಳ್ತೀನಿ ಅಂದ್ರೆ, ಎಲ್ಲಿ ಕ್ರಿಯೇಟಿವಿಟಿ ಇದೆಯೋ, ಎಲ್ಲಿ ಸರ್ಜನಶೀಲತೆ ಇದೆಯೋ ಅದು ಟೆಕ್ನಿಕಲ್ ಅಂತ ನಾನು ಭಾವಿಸ್ತೀನಿ. ಯಾವತ್ತೂ ಹೊಸದು ಹುಟ್ಟೋದಿಲ್ವೋ ಅದು ವಿಶೇಷವಾದ್ದೇನು ಅಲ್ಲ ಅಂತ. ಯಾರೋ ಮಾಡಿಟ್ಟಿದ್ರೆ ನಾವೇ ಮಾಡಿದ್ರೆ ಅರ್ಥ ಇಲ್ಲ. ನಾನು ಇತ್ತೀಚೆಗೆ ರಷ್ಯಾ ಮತ್ತು ಚೈನಾಗಳ ಬಾಂಧವ್ಯದ ಬಗ್ಗೆ ಓದ್ತಿದ್ದೆ, ಸ್ವಲ್ಪ ಓದ್ಬೇಕು, ಬಹಳ ಚೆನ್ನಾಗಿದೆ.
ರಷ್ಯಾ ಇತ್ತೀಚೆಗೆ ಚೈನಾದೊಂದಿಗೆ ಇರುವ ಎಲ್ಲ ಬಾಂಧವ್ಯಗಳನ್ನು ಕಳ್ಕೊಂಡು ಭಾರತದೊಂದಿಗೆ ಸೇರಿ T-50 ವಿಮಾನಗಳನ್ನ, ಯುದ್ಧ ವಿಮಾನಗಳನ್ನು ತಯಾರು ಮಾಡಲಿಕ್ಕೆ ಇಲ್ಲಿ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಭಾರತದ ದುರ್ದೈವದ ಸಂಗತಿ, IITಯ ನಟ್ಟ ನಡುವೆ ನಿಂತ್ಕೊಂಡು ನಾನು ಹೇಳ್ತೀನಿ, ನಾವಿವತ್ತು ನಿಂತುಕೊಂಡು ಅನೇಕ ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಅನೇಕ ಸಂಗತಿಗಳ ಬಗ್ಗೆ ರಿಸರ್ಚ್ ಮಾಡ್ತೀವಿ. ಅದರ ದುರ್ದೈವ ಅಂತಂದ್ರೆ ಈ ದೇಶಕ್ಕೆ ಬೇಕಾಗಿರುವಂತ ಸಬ್ಮೆರಿನ್ ಗಳನ್ನ ನಾವು ಡಿಸೈನ್ ಮಾಡಬೇಕು ಅಂತಂದ್ರೆ ರಷ್ಯಾ ಜೊತೆಗೆ, ಚೈನಾ ಜೊತೆಗೆ, ಅಮೆರಿಕ ಜೊತೆಗೆ, ಇಸ್ರೇಲ್ ಜೊತೆಗೆ ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಕೇಳಬೇಕಾದಂತ, ಕೈ ಚಾಚಿ ನಿಂತ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ಆದ್ರೆ ರಷ್ಯಾ ನಮಗೆ ಬಿಲೀವ್ ಮಾಡುತ್ತೆ. ಬಹಳ ಖುಷಿ ಪಡುವಂತ ಸಂಗತಿ ಅಲ್ಲ, ನನಗಂತೂ ಬಹಳ ಬೇಸರದ ಸಂಗತಿ. ಹೊರಗಡೆ ಬಹಳ ಖುಷಿಯಿಂದ ಹೇಳ್ಕೊಳ್ತೀನಿ, ನಿಮ್ಮ ಹತ್ರ ಅಲ್ಲದೆ ಮತ್ತೆ ಯಾವ ಹತ್ರ ಬೇಸರ ಹಂಚ್ಕೊಳ್ಬೇಕು. ರಷ್ಯಾ ಯಾಕೆ ಭಾರತಕ್ಕೆ ಬಂದು ಭಾರತದೊಂದಿಗೆ ತಾನು ಈ ವಿಮಾನಗಳನ್ನು ತಯಾರು ಮಾಡುವಂತ ಈ ಟೆಕ್ನಾಲಜಿ ಇಲ್ಲಿ ಡೆವಲಪ್ ಮಾಡ್ತೀನಿ ಅಂತ ಆಲೋಚನೆ ಮಾಡುತ್ತೆ ಅಂತಂದ್ರೆ, ಚೈನಾ ಇವ್ರೇನಾದ್ರೂ ಟೆಕ್ನಾಲಜಿ ಡೆವಲಪ್ ಮಾಡಿ ಅದಕ್ಕೆ ಚೈನಾ ಕೊಟ್ರೆ ಅವ್ರು ಅದನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಆ ಟೆಕ್ನಾಲಜಿ ತಮ್ಮ ಹತ್ರ ಇರೋ ತರ ನೋಡ್ಕೊಂಡಿರ್ತಾರೆ. ಭಾರತೀಯ ಯಾವತ್ತೂ ಇಂತ ಸಾಹಸಕ್ಕೆ ಹೋಗಲ್ಲ, ಅವ್ರು ತಲೆನೇ ಕೇಳಿಸ್ಕೊಳ್ಳಲ್ಲ, ಬಂದಿದೆಯಲ್ಲ ಸಾಕು ಅಂತ. ಹಾಗಾಗಿ ಬಹಳ ವಿಶ್ವಾಸ ಭಾರತೀಯರ ಮೇಲೆ ಅಂತ, ಯಾವತ್ತೂ ಈ ತರದ ಆಲೋಚನೆಗಳನ್ನು ಮಾಡಲ್ಲ ಅಂತ. ಅದು ಅವರ ದೃಷ್ಟಿಯಿಂದ ಒಳ್ಳೆಯದು ಅಂತ ಅನಿಸಿದ್ರೆ, ನಮ್ಮ ದೃಷ್ಟಿಯಿಂದ ಹೊಸತನ ತುಳಿತಾ ಇಲ್ವಲ್ಲ, ಭಾರತವನ್ನ ಬಲಾಢ್ಯಗೊಳಿಸುವಂತ ಆಲೋಚನೆ ಇಲ್ವಲ್ಲ ಅಂತ ಯೋಚನೆ ಮಾಡಿದಾಗಲೆಲ್ಲ ಎಲ್ಲ ಒಂದ್ ಕಡೆ IITಗಳು, ಎಲ್ಲ ಒಂದ್ ಕಡೆ ಇಂಜಿನಿಯರಿಂಗ್ ಕಾಲೇಜುಗಳು ಹೊಸ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಅಂತ. ನಾನು ಸುಮಾರು ಒಂದು 3-4 ವರ್ಷಗಳ ಹಿಂದಿನ ಮಾತು, ನನಗೆ ಈ ಹುಚ್ಚು ತಲೆಗೆ ಏರಿದಂತ ಕಾಲದಲ್ಲಿ ನಾನೊಬ್ಬ ಕಮಿಷನರ್ನ ಭೇಟಿಯಾಗಿದ್ದೆ ಹುಬ್ಬಳ್ಳಿನಲ್ಲಿ. ತುಂಬಾ ಒಳ್ಳೆ ಕಮಿಷನರ್. ಅವ್ರು ಮೊದಲು ಕರ್ನಾಟಕ ಭವನ ದೆಹಲಿಯಲ್ಲಿ ಇದ್ರು, ಅಲ್ಲಿಂದ ಕಾಲಕ್ಕೆ ಪರಿಚಯ ನನಗೆ. ನಾನು ಅವ್ರ ಹತ್ರ ಹೋಗಿ ಕೂತಿದ್ದಾಗ ಅವ್ರ ಎದುರುಗಡೆ ಈ ವಾಟರ್ ಮೀಟರ್ ಇತ್ತು, ನೀರ್ ಎಷ್ಟು ಯೂಸ್ ಆಗಿದೆ ಅನ್ನುವಂತ ಒಂದು ಮೀಟರ್. ಆ ಮೀಟರ್ಗಳು 150-200 ಎದುರಿಗೆ ಚಾಚ್ಕೊಂಡು ಬಿಟ್ಟಿದ್ರು, ಅದನ್ನ ಪ್ಯಾಕ್ ಮಾಡಿಸ್ತಾ ಇದ್ರು. ನಾನು ಕೇಳಿದೆ, ಏನ್ ಸರ್ ಅದು? ಅವ್ರು ಹೇಳಿದ್ರು, ಚಕ್ರವರ್ತಿ, ಜರ್ಮನಿಯಿಂದ ತಂದ್ಕೊಂಡಿರುವಂತ ವಾಟರ್ ಮೀಟರ್ಸ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ, ರಿಪೇರಿಗೆ ಅಂತ ವಾಪಸ್ ಜರ್ಮನಿಗೆ ಕಳಿಸ್ತಿದ್ದೀವಿ. ನಾನು ಕೇಳಿದೆ, ವಾಟರ್ ಮೀಟರ್ ಹಾಳಾದ್ರೆ ವಾಪಸ್ ಜರ್ಮನಿಗೆ ಕಳಿಸ್ಬೇಕಾ? ಅವ್ರು ಹೇಳಿದ್ರು, ಇಲ್ಲಿ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿಂದ ತಗೊಂಡ್ ಬಂದಿರೋದು ಅವರೇ ತಗೊಂಡು ಹೋಗ್ಬೇಕು. ಪ್ರಾಬ್ಲಮ್ ಏನ್ ಗೊತ್ತೇನು? ಆ ವಾಟರ್ ಮೀಟರ್ಗಳು ಜರ್ಮನಿಯಲ್ಲಿ ತಯಾರಾಗಿರುವಂತದ್ದು, ಅದು ಚಳಿಗಾಲಕ್ಕೆ ಸೂಟ್ ಆಗುವಂತ ವಾಟರ್ ಮೀಟರ್. ಇಲ್ಲಿ ಬಿಸಿಲುಗಾಲಕ್ಕೆ ಬಂದ ತಕ್ಷಣ ಆ ನೀರು ಆವಿಯಾಗಿ, ಆ ಆವಿಯಾಗಿರುವಂತ ನೀರು ರೀಡ್ ಮಾಡಬೇಕಾಗಿರುವಂತ ಗ್ಲಾಸಿನ ಕೆಳಗೆ ನಿಂತ್ಕೊಂಡ್ಬಿಡುತ್ತೆ. ಮೀಟರ್ ರೀಡಿಂಗ್ ಕಾಣಿಸೋದೇ ಇಲ್ಲ. ಈಗ ಏನ್ ಮಾಡ್ಬೇಕು ಗೊತ್ತಿಲ್ಲ. ಈ ಆವಿಯನ್ನು ಹೋಗಲಾಡಿಸೋದು ಹೇಗೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲವನ್ನು ವಾಪಸ್ ಕಳಿಸಿ, ನಮ್ಗೆ ಸೂಟ್ ಆಗ್ತಿಲ್ಲ, ನೀವು ಇದನ್ನ ರಿಪೇರಿ ಮಾಡಿ ಕಳಿಸಿ ಅಂತ. ನಾನು ಹೇಳಿದೆ, ಒಂದು ಕೆಲಸ ಮಾಡಿ, ಯಾವ್ದಾದ್ರು 2 ಇಂಜಿನಿಯರಿಂಗ್ ಕಾಲೇಜ್ ಸೆಲೆಕ್ಟ್ ಮಾಡಿ, ಒಂದು 4 ಮೀಟರ್ ಹಾಳಾಗೋದ್ರೂ ಚಿಂತೆ ಇಲ್ಲ, ಮೆಕ್ಯಾನಿಕಲ್ ಇಂಜಿನಿಯರ್ ಕರೆಸ್ ಕೊಡಿ ಅವರಿಗೆ. ಈ ಮೀಟರ್ ಹಾಳು ಮಾಡಿದ್ರು ಪರವಾಗಿಲ್ಲಪ್ಪ, ಈ ಮೀಟರ್ ರಿಪೇರಿ ಮಾಡೋದು ತಂದ್ಕೊಡು ಅಂತ. ಆ 4 ಮೀಟರ್ಗಳಲ್ಲಿ 2 ಮೀಟರ್ ಹಾಳು ಮಾಡ್ತಾರೆ, 2 ಮೀಟರ್ಗಳನ್ನು ರಿಪೇರಿ ಮಾಡಿಕೊಂಡು ಆ ಮೀಟರ್ಗಳನ್ನ ನಮ್ದಾಗಿ ಬಳಸ್ಕೊಳ್ಳೋದು ಹೇಗೆ ಅಂತ ನಮ್ಮ ಹುಡುಗರು ಹೇಳ್ತಾರೆ. ಯಾಕೆ ನಮ್ಮ ಹುಡುಗರ ಕೈಯಲ್ಲಿ ಕೊಡಲ್ಲ ಅಂತ. ಇದು ಜರ್ಮನಿ ಮೀಟರ್ ಕೊಡಬಾರ್ದು ಅಂತ ನಂಗೆ ನಮಸ್ಕಾರ ಮಾಡಬೇಕು ಅನ್ನಿಸ್ತು ಇವರಿಗೆಲ್ಲ. ಏನ್ ದುರ್ದೈವದ ಸಂಗತಿ ಅಂತಂದ್ರೆ, ಭಾರತೀಯವಾಗಿ ಆಲೋಚನೆ ಮಾಡುವಂತ ಎಲ್ಲ ಚಿಂತನೆಗಳನ್ನು ಕಳ್ಕೊಂಡಿದ್ದೀವಿ. ಯಾಕಿಂಗೆ ಗೊತ್ತೇನು? ನಾನು ಹೇಳಿದ್ರೆ ನಿಮ್ಮಲ್ಲಿ ಅನೇಕರು ಕಂಟೆಸ್ಟ್ ಮಾಡ್ಬೋದು, ಕೊನೆಗೆ ಇದ್ರ ಮೇಲೆ ಗಲಾಟೆ ಕೂಡ ಆಗ್ಬೋದು. ಚಿಂತೆ ಇಲ್ಲ, ಗಲಾಟೆ ಆದ್ರೆ ಸರಿ ಅಂತಾನೆ. ಯಾಕೆ ಹಿಂಗಾಗಿದ್ದೀವಿ ಅಂತಂದ್ರೆ, ನಮ್ಮತನವನ್ನ ಪೂರ್ತಿ ಕಳ್ಕೊಂಡು ಅನುಕರಣೆ ಮಾಡೋದ್ರಲ್ಲಿ ಮಾತ್ರ ನಿಸ್ಸೀಮರಾಗಿದ್ದೀವಿ. ಅನುಕರಣೆ ಮಾಡೋದಕ್ಕೆ ನಮ್ಗೆ ಅತ್ಯಂತ ಮೊದಲ ಹೆಜ್ಜೆ ಹೇಳ್ಕೊಟ್ಟಿರೋದು ಇಂಗ್ಲಿಷು. ಇಂಗ್ಲಿಷ್ ಅನ್ನುವ ಈ ಭಾಷೆ ಇದೆಯಲ್ಲ, ಅನುಕರಣೆಗೆ ಭಾರತೀಯರನ್ನ ತಯಾರು ಮಾಡ್ತೀವಿ. ಇದು ಯಾವತ್ತೂ ಸ್ವಂತಿಕೆ ಉಳ್ಳಂತೆ ಭಾರತೀಯರು ಆಲೋಚನೆ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ. ನಾನು ರಾಜೀವ್ ದೀಕ್ಷಿತ್ರ ಜೊತೆ ಒಂದು 7-8 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ. ರಾಜೀವ್ ದೀಕ್ಷಿತ್ ಯಾವಾಗ ಒಂದು ಮಾತು ಹೇಳೋರು, ಅವರೊಂದು ರಿಸರ್ಚ್ ಪೇಪರ್ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಓದ್ತಿದ್ರಂತೆ. ಪಕ್ಕದಲ್ಲಿ ಕೂತಿದ್ದ ಫ್ರಾನ್ಸ್ ಅವರೊಬ್ರು ರಾಜೀವ್ ದೀಕ್ಷಿತ್ರದ್ದು ಶರ್ಟ್ ಹೇಳಿದ್ರಂತೆ, ರಾಜೀವ್ ದೀಕ್ಷಿತ್ ನೀವ್ಯಾಕೆ ಇಂಗ್ಲಿಷ್ ನಲ್ಲಿ ಓದ್ತಿದ್ದೀರಿ, ಇದು ನಿಮ್ಗೆಲ್ಲ ಅರ್ಥ ಆಗ್ಲಿ ಅಂತ. ಅವ್ರು ಹೇಳಿದ್ರಂತೆ, ತಲೆಗೆಟ್ಟಿದೆ ನಿಮ್ಗೆ, ನೀವು ಯಾವ ಭಾಷೆಗಾದ್ರೂ ಬರೋರು ನಮ್ಗೆ ಅರ್ಥ ಆಗ್ಲಿಕ್ಕೆ ಅಂತ ನಮ್ಮ ಭಾಷೆಗೆ ಅನುವಾದ ಮಾಡ್ಕೊಡ್ತಾರೆ, ನೀವು ನಿಮ್ ಭಾಷೆಯಲ್ಲಿ ಮಾಡಿ ಒರಿಜಿನಾಲಿಟಿ ಕೊಡ್ತೀರಿ. ಇಲ್ಲದೆ ಹೋದ್ರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಅಷ್ಟೆಲ್ಲ ನೊಬೆಲ್ ಪ್ರಶಸ್ತಿ ತೆಗೆದುಕೊಳ್ಳೋ ಸಾಲಲ್ಲಿ ನಿಂತಿದ್ದ ನೀವು ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸ್ವಂತಿಕೆಯ ಕಾರ್ಯ ಮಾಡ್ಲಿಲ್ಲ. ಯಾಕೆಂದ್ರೆ ಸ್ವಂತದ ಭಾಷೆಯನ್ನು ಮರೆತ ಜನ ನೀವು, ಇನ್ನೇನ್ ಮಾಡ್ತೀರಾ ಅಂತ ರಾಜೀವ್ ದೀಕ್ಷಿತ್ರಿಗೆ ಆಗ ಅನ್ನಿಸ್ತಂತ ಯೋಚನೆ ಮಾಡ್ಬೇಕಾಗಿರೋ ಸಂಗತಿ. ಇವತ್ತೇನಾದ್ರೂ ಟೆಕ್ನಿಕಲ್ ಸಬ್ಜೆಕ್ಟ್ ನ ಆಲೋಚನೆ ಮಾಡ್ಲಿಕ್ಕೆ ಹೋಗಿ ನಾನು ಹೇಳ್ಬೇಕಾದ್ರೆ, ನಾನು ಸುಮ್ನೆ ಹೇಳ್ತಿಲ್ಲ, ಭಾವನೆಯಲ್ಲಿ ಮಾತನಾಡೋನಲ್ಲ. ನಾನೊಬ್ಬ ಇಂಜಿನಿಯರ್ ಆಗಿರೋದ್ರಿಂದ ಪ್ರತಿಯೊಂದನ್ನು ಫ್ಯಾಕ್ಟ್ಸ್ ಗಳ ಆಧಾರದ ಮೇಲೆ ಮಾತನಾಡ್ತೀನಿ. ನಾನು ಪ್ರತಿಯೊಂದು ಇಂಗ್ಲಿಷ್ ನಲ್ಲಿ ಮಾತನಾಡಬೇಕಾದಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ನನ್ನ ಭಾಷೆಯಲ್ಲಿ ಟ್ರಾನ್ಸ್ಲೇಟಿಂಗ್ ವರ್ಕ್ ನಡೆಯಲಿಲ್ಲ ಅಂತಂದ್ರೆ ನನಗೆ ನನ್ನ ವಿಚಾರಗಳನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಸುಮ್ಮನೆ ಆಲೋಚನೆ ಮಾಡಿ, ವಾಟ್ ಈಸ್ ಯುವರ್ ನೇಮ್ ಅಂತ ಯಾರಾದ್ರೂ ನನ್ನ ಕೇಳಿದ್ರೆ, ನಾನು ಮೊದಲು ವಾಟ್ ಈಸ್ ಯುವರ್ ನೇಮ್ ಅಂತ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು. ಕನ್ನಡದಲ್ಲಿ ವಾಟ್ ಈಸ್ ಯುವರ್ ನೇಮ್ಗೆ ನನ್ನ ಹೆಸರು ಚಕ್ರವರ್ತಿ ಅಂತ ಅನುವಾದ ಮಾಡ್ಕೋಬೇಕು. ಕನ್ನಡದಲ್ಲಿ ಉತ್ತರ ಕೊಟ್ಕೋಬೇಕು. ಅದನ್ನ ಇಂಗ್ಲಿಷಿಗೆ ಅನುವಾದ ಮಾಡಿ ನಿಮ್ಮ ಎದುರಿಗೆ ಇಡಬೇಕು. ಅಷ್ಟೊತ್ತಿಗೆ ಪ್ರೊಫೆಸರ್
ಸ್ಪೀಡ್ ಎಷ್ಟು ಸ್ಲೋ ಆಗಿರುತ್ತೆ ಅಂತಂದ್ರೆ ಒರಿಜಿನಲ್ ಯೋಚನೆ ಸತ್ತೇ ಹೋಗಿರುತ್ತೆ, ಸಾಕಾಗೋಗಿರುತ್ತೆ. ನನ್ನ ಪ್ರೊಸೆಸರ್ ಯೋಚನೆ ಮಾಡಬೇಕಾಗಿರೋದು ಸ್ವಂತದ ಭಾಷೆಯಲ್ಲಿ. ಯಾವತ್ತು ಸ್ವಂತದ ಭಾಷೆ ಅನ್ನೋದು ಕೊಟ್ಟಿರ್ತಿದ್ವೋ ಆ ಪ್ರೊಸೆಸರ್ ಸ್ಪೀಡ್ ಆಗಿ ವರ್ಕ್ ಆಗ್ತಿತ್ತು. ಮತ್ತೆ ನೆಚ್ಚಿನ ಮಿತ್ರರೇ, ನನ್ನ ಭಾಷೆಯಷ್ಟು ಸೈಂಟಿಫಿಕ್ ಆಗಿರುವಂತ ಭಾಷೆ ಮತ್ತೊಂದಿಲ್ಲ ಅಂತ ಜಗತ್ತೆಲ್ಲ ಒಪ್ಪಿಕೊಂಡಿದೆ. ನನ್ನ ಭಾಷೆ ಅಂದ್ರೆ ಇಡೀ ಭಾರತೀಯ ಭಾಷೆ ಕುರಿತಂತೆ ಮಾತಾಡ್ತೀನಿ. ನಾನು ಬರೀ ಕನ್ನಡದ ಕುರಿತಂತೆ ಮಾತನಾಡ್ತಿಲ್ಲ, ಇಡೀ ಭಾರತ ಭಾಷೆ. ಸಂಸ್ಕೃತ ಮತ್ತು ಸಂಸ್ಕೃತವನ್ನ ತನ್ನವಾಗಿಸಿಕೊಂಡಿರುವಂತ, ಸಂಸ್ಕೃತದಿಂದ ಅತ್ಯಂತ ಶ್ರೀಮಂತಿಕೆಯನ್ನು ಪಡೆದಿರುವಂತ ಎಲ್ಲ ಭಾರತದ ಭಾಷೆಗಳು ಅತ್ಯಂತ ಶ್ರೇಷ್ಠ ಭಾಷೆಗಳು. ನಾನು ಇತ್ತೀಚೆಗೆ ವಿಜಯವಾಣಿಯಲ್ಲಿ 4 ಸೀರೀಸ್ ಸಂಸ್ಕೃತದ ಬಗ್ಗೆ ಬರೀತಾ ಇದ್ದೆ. ಆಗ ಅಧ್ಯಯನ ಮಾಡ್ತಾ ನನಗನ್ನಿಸ್ತು, ಎಷ್ಟು ಹತ್ತಿರದ ಭಾಷೆ, ಎಷ್ಟು ಭಾವಕ್ಕೆ ಹತ್ತಿರವಾದ, ಜ್ಞಾನಕ್ಕೆ ಹತ್ತಿರವಾದ ಭಾಷೆ, ಎಷ್ಟು ದೂರಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಸುಮ್ಮನೆ ಯೋಚನೆ ಮಾಡಿ ಬಿಟ್ಟರೆ ಎಲ್ಲ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಯಾರು ಭಾವನೆಗಳಲ್ಲಿ ಕೊಚ್ಚೋಗ್ಬಿಡಿ. ಕನ್ನಡ ರಾಜ್ಯೋತ್ಸವ, ಅದಕ್ಕೆ ಏನಿದ್ರು ಕನ್ನಡದ ಬಗ್ಗೆ ಮಾತನಾಡುವಾಗ ಇವೆಲ್ಲ ಪಕ್ಕ ಗಿಡಿ, ಇವೆಲ್ಲ ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ, ನಿಮಗೂ ಬೇಕಾಗಿಲ್ಲ. ಕನ್ನಡ ರಾಜ್ಯೋತ್ಸವ ನೆಪ ಮಾತ್ರ ಅಷ್ಟೇ. ಆದ್ರೆ ಕನ್ನಡ ರಾಜ್ಯೋತ್ಸವದ ನೆಪದಲ್ಲೂ ಕೂಡ ವೈಜ್ಞಾನಿಕವಾದ ಆಲೋಚನೆಯನ್ನ, ನ್ಯಾಷನಲಿಸಮ್ ಹುಟ್ಟಿಸಿಕೊಳ್ಬೇಕಾದ ಅಗತ್ಯ ಇವತ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಷ್ಟೇ. ಯೋಚನೆ ಮಾಡಿ, ಇಡೀ ಭಾಷೆಯಲ್ಲಿ ಅಕ್ಷರಗಳು ಅಂತ, ಅಕ್ಷರ ಅನ್ನೋ ಪದದ ಅರ್ಥ ಎಷ್ಟು ಚೆನ್ನಾಗಿದೆ ಗೊತ್ತೇನು? ಅಕ್ಷರ ಅಂತಂದ್ರೆ ಯಾವುದು ನಾಶವಾಗಲಾರದೋ ಅದು ಅಕ್ಷರ ಅಂತ. ನೀವು ಒಂದು ವಾಕ್ಯವನ್ನ ಪದಗಳಾಗಿ ಡಿವೈಡ್ ಮಾಡಬಹುದು, ಪದವನ್ನ ಅಕ್ಷರಗಳಾಗಿ ಡಿವೈಡ್ ಮಾಡಬಹುದು. ಅಕ್ಷರ ನೀನೇನು ಮಾಡ್ಲಿಕ್ಕಾಗಲ್ಲ. ಏನ್ ಚೆನ್ನಾಗಿದೆ. ಅಕ್ಷರ ಅಂದ್ರೆ ಯಾವುದು ಕ್ಷರವಿಲ್ಲದೋ ಅದು ಅಂತ, ಅದು ಅತ್ಯಂತ ಚಿಕ್ಕ ಪಾರ್ಟ್. ಅದು ಒಟ್ಟು ಈ ಅಕ್ಷರಗಳು ಏನಿದೆ, ಕನ್ನಡದ ವರ್ಣಮಾಲೆ ಅಥವಾ ಸಂಸ್ಕೃತದ ವರ್ಣಮಾಲೆ 3 ಭಾಗ ಇದೆ. ಸ್ವರಗಳು, ಮರ್ತೋಗಿದ್ರೆ ನೆನಪಿಸ್ತೀನಿ, ವ್ಯಂಜನಗಳು. ಈ ಗ್ರೂಪಿಗೆ ಸೇರದೇ ಇರೋರನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರೆದ್ರು. ಯಾವಲವ, ಶೇಷಸಹ, ಇಳಾಕ್ಷಜ್ಞ, ಇದು ಅವರ್ಗೀಯ ವ್ಯಂಜನಗಳು ಅಂತ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸ್ವರಗಳಿಗೆ ಸ್ವತಂತ್ರ ಅಸ್ತಿತ್ವ ಇದೆ. ನೀವು ಅ, ಆ, ಇ, ಉ, ಊ ಹೇಳಬೇಕಾದ್ರೆ ಸ್ವತಂತ್ರ ಅಸ್ತಿತ್ವ ಇದೆ. ವ್ಯಂಜನಗಳಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ನಾವು ಕ, ಕ, ಗ, ಗ ಬರೀತೀವಲ್ಲ, ವ್ಯಂಜನ ಅಲ್ಲ. ಸ್ವರಗಳಿಂದ ಕೂಡಿರುವಂತ ಅಕ್ಷರಗಳು. ವ್ಯಂಜನ ಹೇಗಿದ್ರೆ ಕ ಅರ್ಧಾಕ್ಷರ, ಕ ಅರ್ಧಾಕ್ಷರ, ಗ ಅರ್ಧಾಕ್ಷರ, ಇದು ವ್ಯಂಜನಗಳು. ಎಷ್ಟು ಚೆನ್ನಾಗಿದೆ ಗೊತ್ತೇನಿದು? ಸ್ವರಗಳು ಎಲ್ಲಿಂದ ಹುಟ್ಟುತ್ತವೆ ಅಂತಂದ್ರೆ ಕಂಠದ ಆಳದಿಂದ ಹುಟ್ಟುತ್ತವೆ ಅಥವಾ ಹೊಕ್ಕಳಿಂದ ಹುಟ್ಟುತ್ತವೆ ಅಂತ ತಿಳ್ಕೊಳ್ಬಹುದು. ಅ, ಆ, ಇ, ಉ, ಊ ಎಷ್ಟು ಚೆನ್ನಾಗಿದೆ. ಹೀಗಾಗಿ ಓಂಕಾರ ಅಂತ ಭಾರತೀಯರು ಹೇಳಬೇಕಾದ್ರೆ ಸುಮ್ಮನೆ ಹೇಳಿಲ್ಲ. ಅ, ಉ, ಮ. ನಿಮ್ಗೆ ಯಾವ ಭಾಗ ಇಲ್ಲದು, ನಿಮ್ಗೆ ಒಬ್ಬ ಮೂಗ ಕೂಡ ಹೇಳಬಹುದಾದಂತ 3 ಅಕ್ಷರಗಳು ಯಾವುದು ಅಂತಂದ್ರೆ ಅ, ಉ, ಮ್. ಯೋಚನೆ ಮಾಡ್ತಿದ್ದೀರಾ? ಈ 3 ಅಕ್ಷರಗಳನ್ನು ಸೇರಿಸಿ ಓಂಕಾರ ಮಾಡಿದ್ದು ಅತ್ಯಂತ ಸಾಮಾನ್ಯವಾದ್ದು ಅಂತ. ಈ ಸ್ವರಗಳು ಇಲ್ಲಿಂದ ಹುಟ್ಟುತ್ತವೆ. ಈ ವ್ಯಂಜನಗಳಿಗೆ ಬನ್ನಿ, ಎಷ್ಟು ಚೆನ್ನಾಗಿದೆ. ನೀವು ಕ, ಖ, ಗ, ಘ, ङ ಅಂತ ಹೇಳಿ ನಾಲ್ಗೆ ಕೂಡ ಅಲಗಾಡೋದಿಲ್ಲ. ಚ, ಛ, ಜ, ಝ, ಞ ಹೇಳಿ ನಾಲ್ಗೆ ಹೋಗಿ ಪ್ಯಾಲೆಟಿಗೆ ತಾಕುತ್ತೆ. ಟ, ಠ, ಡ, ಢ, ಣ ಅಂತ ಹೇಳಿ ನಾಲ್ಗೆ ಹೊರಡಬೇಕು, ಮೇಲೆ ಬಡಿಬೇಕು. ತ, ತ, ದ, ದ, ನ ಅಂತ ಹೇಳಿ ನಾಲಿಗೆ ಹಲ್ಲಿಗೆ ತಾಕಬೇಕು. ಪಾಪ ಬಾಬಮ್ಮ ಹೇಳಿ 2 ತುಟಿಗಳು ಜಾಯಿಂಟ್ ಆಗಿ. ಏನ್ ಚೆನ್ನಾಗಿದೆ ರೀ. ಕ ಇಂದ ಹಿಡಿದು, ಕ ವರ್ಗದಿಂದ ಹಿಡಿದು ಪ ವರ್ಗದವರೆಗಿನ 5 ಅಕ್ಷರಗಳನ್ನ ಅವರು ಇಷ್ಟು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಕಂಠದಿಂದ ಹಿಡಿದು ತುಟಿಯವರೆಗಿನ ಅಕ್ಷರಗಳ ಗುಂಪು ಮಾಡಿದ್ದಾರಲ್ಲ. ಎಷ್ಟು ಸುಂದರವಾದ ಪರಿಕಲ್ಪನೆ, ಎಷ್ಟು ಸೈಂಟಿಫಿಕ್ ಪರಿಕಲ್ಪನೆ. ಇದಕ್ಕೆ ಯಾವ್ದಕ್ಕೆ ಸೇರ್ಲಿಲ್ವೋ, ಆದ್ರೆ ಒಟ್ಟಾರೆ ಈ ಅಕ್ಷರಗಳ ಫ್ಯಾಮಿಲಿಗೆ ಬೇಕಿತ್ತು, ಅದನ್ನ ಈ ಗುಂಪುಗಳಿಗೆ ಸೇರದೇ ಇರೋದು ಅಂತ ಪ್ರತ್ಯೇಕವಾಗಿಟ್ಟು ಅವರ್ಗೀಯ ವ್ಯಂಜನ ಅಂತ ಮಾಡಿಟ್ಟು ಒಂದು ಸಮರ್ಥವಾದ ಕಲ್ಪನೆ ನಮ್ಮ ಎದುರಿಗಿಟ್ರು. ABCD ಹೇಳಿ ನೋಡಿ. ನಾನು ಭಾಷಾ ವಿರೋಧಿ ಅಲ್ಲ. ನಾನು ವಿವೇಕಾನಂದರನ್ನ ಅತ್ಯಂತ ಶುದ್ಧ ಹೃದಯದಿಂದ ಪ್ರೀತಿಸ್ತೀನಿ. ಯಾವ ವಿವೇಕಾನಂದ ಇಂಗ್ಲಿಷಿಗೂ ಹೊಸ ರೂಪದ ಇಂಗ್ಲಿಷ್ ಅನ್ನ ಕಲಿಸಿಕೊಟ್ನೋ ಆ ವಿವೇಕಾನಂದರನ್ನ ಫಾಲೋ ಮಾಡುವಾಗ ನಾನು ಭಾಷೆಯ ವಿರೋಧಿ ದೇವರಾಣೆಗೂ ಅಲ್ಲ. ಆದ್ರೆ ನ್ಯಾಷನಲಿಸಂ ನ ವಿಚಾರಕ್ಕೆ ಬಂದಾಗ ನನ್ನ ಭಾಷೆಯ ಸಾಮರ್ಥ್ಯ ಇದರ ಅತ್ಯದ್ಭುತವಾಗಿರುವಂತಹ ಸಾಮರ್ಥ್ಯ. ಇಲ್ಲಿ ಪದಗಳು ಹುಟ್ಟಬೇಕಾದ್ರೆ ಹೇಗಿದೆ ಕಲ್ಪನೆಗಳು? ನಾನು ಇತ್ತೀಚೆಗೆ ಅದನ್ನೇ ಓದ್ತಿದ್ದೆ. ಒಬ್ಬ ಸಂಸ್ಕೃತ ಪಂಡಿತರು ಪುಸ್ತಕ ಬರೀತಾ ಹೇಳ್ತಾರೆ, ಸಂಸ್ಕೃತದಲ್ಲಿ ನೀವು ಯಾವಾಗಲೂ ಒಂದು ವಸ್ತುವನ್ನು ಸೂಚಿಸಬೇಕಾದ್ರೆ ವಸ್ತುವಿಗೆ ಹೆಸರಿಲ್ಲ ಅಂತ, ಆ ವಸ್ತುವಿನ ಕಾರ್ಯಶೈಲಿಯ ಮೇಲೆ ಹೆಸರು ಕೊಡ್ತಾರೆ ಅಂತ. ಉದಾಹರಣೆಗೆ ಇಂಗ್ಲಿಷ್ ನಲ್ಲಿ ಕಾರ್ ಅಂತ ಕರಿತೀವಿ. ಕಾರ್ ಅಂತ ಯಾಕೆ ಕರೆದ್ರು? ಇಸ್ ದೇರ್ ಎನಿ ಮೀನಿಂಗ್? ನೋ. ಅವ್ರಿಗೆ ಯಾರಿಗೋ ಕಾರ್ ಅಂತ ಕರಿಬೇಕು ಅನ್ನಿಸ್ತು, ಕಾರ್ ಅಂತ ಕರೆದ್ರು, ನಾವೆಲ್ಲರೂ ಭಯ ಮಾಡಬೇಕು. ಇನ್ನೊಂದು 25 ವರ್ಷ ಕಳೆದ್ಮೇಲೆ ಕಾರ್ ಇಲ್ಲ ಅಂತ ಇಟ್ಕೊಳ್ಳಿ, ಇನ್ನೊಂದೇನೋ ದೊಡ್ಡ ವೆಹಿಕಲ್ ಬಂತು ಅಂತ ಇಟ್ಕೊಳ್ಳಿ, ಕಾರ್ ಬಳಸೋದೇ ನಿಂತೋಗಿದೆ, ಕಾರ್ ಪದ ಹಂಗೆ ಉಳಿಯುತ್ತೆ. ಡಿಕ್ಷನರಿಯಲ್ಲಿ ಉಪಯೋಗಕ್ಕೆ ಬರದ ಕಾರ್ ಅನ್ನೋ ಪದ ಹಂಗೆ ಉಳಿಯುತ್ತೆ, ಯಾವತ್ತೋ ಒಂದಿನ ಬಳಸ್ತಿದ್ರು ಅಂತ. ಆದ್ರೆ ಭಾರತದಲ್ಲಿ ನೀವು ಮರ ಅನ್ನೋ ಪದವನ್ನು, ನಾವು ಮರ ಅಂತ ಕನ್ನಡದಲ್ಲಿ ಬಳಸ್ತೀವಿ, ನೀವು ಸಂಸ್ಕೃತದಲ್ಲಿ ಮರಕ್ಕೆ ಏನ್ ಕರಿತೀರಾ? ಮರಕ್ಕೆ ಒಂದು ವಸ್ತು ರೂಪದ ಹೆಸರೇ ಇಲ್ಲ. ಮರವನ್ನ ವೃಕ್ಷ ಅಂತ ಕರೀತಾರೆ. ವೃಕ್ಷ ಅಂದ್ರೆ ಅರ್ಥ ಏನು ಗೊತ್ತೇನು? ಯಾವುದು ಕಡಿದು ಉರುಳಿಸಲ್ಪಡುತ್ತೋ ಅದು ವೃಕ್ಷ.
ವೃಕ್ಷ ಅಂದ್ರೆ ಮರ ಅಲ್ಲ, ಕಣ್ಣಿಗೆ ಕಾಣುತ್ತೆ ಆ ಕಾರಣಕ್ಕೋಸ್ಕರ ಮರ ಅಂತಲ್ಲ, ಕಡಿದು ಉರುಳಿಸಲ್ಪಡುವುದು ಮರ. ಸಂಸ್ಕೃತದಲ್ಲಿ ವೃಕ್ಷಕ್ಕೆ ತರು ಅಂತ ಕರೀತಾರೆ. ತರು ಅಂದ್ರೆ ಅರ್ಥ ಏನು ಗೊತ್ತೇನು? ಯಾವುದರ ಮೂಲಕ ನೀವು ತೇಲಬಹುದು ಅದು ತರು. ಒಣಗಿರೋ ಮರವನ್ನ ನೀರಲ್ಲಿ ಹಾಕೊಂಡು ಕೂತ್ಕೊಂಡು ಧ್ವನಿ ಮಾಡ್ಕೊಂಡು ಹೋಗ್ಬೋದು ಅಂತ ತರು ಅಂತ ಆ ಕಾರಣಕ್ಕೋಸ್ಕರ ಕರೆದಿದ್ದು ಅಂತ. ಪಾದಪಹ ಅಂತ ಕರೀತಾರೆ ಮರಗಳಿಗೆ. ನಾನು ಕೇಳಿದೆ ಪಾದಪಹ ಅಂದ್ರೆ ಅರ್ಥ ಏನು? ಪಾದೈಹಿ ಪಿಬತಿ ಇತಿ ಪಾದಪಹ. ಯಾರು ಕಾಲುಗಳಿಂದ ನೀರನ್ನು ಕುಡಿತಾರೋ ಅವರನ್ನ ಪಾದಪಹ ಅಂತ ಕರಿತೀವಿ ಅಂತ. ಬಾಟನಿಸ್ಟ್ಗಳು ನೀರು ಹೇಗೆ ಕುಡಿತವೆ ಗಿಡಗಳು ಅಂತ ಯೋಚನೆ ಮಾಡೋ ಕಾಲಕ್ಕೆ ಭಾರತೀಯರದಕ್ಕೆ ಪಾದಪಹ ಅಂತ ಹೆಸರು ಕೊಟ್ಟಿದ್ರು ಅಂತ. ಏನ್ ಶುದ್ಧವಾದ ಕಲ್ಪನೆ! ಇಡೀ ಭಾಷೆಯಲ್ಲಿ ಎಲ್ಲೂ ಕೂಡ ವಸ್ತು ವಿಶೇಷಣಗಳಿಗೆ ಆ ತರದ ಹೆಸರಿಲ್ಲ, ಎಲ್ಲವೂ ಕೂಡ ಈ ದಿಕ್ಕಿನಲ್ಲಿ ಹೆಸರು ಬರುತ್ತೆ ಅಂತ. ನನ್ನ ನೆಚ್ಚಿನ ಮಿತ್ರರೇ, ಈ ಕಾರಣಕ್ಕೋಸ್ಕರ ಸಂಸ್ಕೃತದ ಕುರಿತಂತೆ ಅಥವಾ ಅದರ ಮೂಲಕ ಹುಟ್ಟಿದಂತ ಭಾರತೀಯ ಭಾಷೆಗಳ ಕುರಿತಂತೆ ಜಗತ್ತಿನಲ್ಲಿ ಎಷ್ಟು ಪ್ರೀತಿ ಇದೆ ಅಂತಂದ್ರೆ ಇವುಗಳ ಕುರಿತಂತೆ ಜನ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ದುರ್ದೈವದ ಸಂಗತಿ, ನಾವು ಇವುಗಳಿಂದ ಎಷ್ಟು ದೂರ ಬಂದಿದ್ದೀವಿ ಅಂದ್ರೆ ನಮ್ಮ ಭಾಷೆಯನ್ನ, ನಮ್ಮ ಭಾಷೆಯಲ್ಲಿರೋ ನಿಧಿಯನ್ನ ಮರೆತು ಬಹಳ ಹಿಂದಿನಿಂದ ಕನ್ನಡಕ್ಕೆ ಹಿಂಗೆ ಇತ್ತು. ನೀವು ಯಾವಾಗ ಲಿಖಿತಾನೆ ಕುವೆಂಪು ಹಾಡು ಕೇಳಿದ್ರಲ್ಲ, ಬಾಯಲ್ಲಿ ಸಂಭವಿಸುವ ಹಿಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಸುಮ್ಮನೆ ಈ ಸಾಲು ಬರೋದು, ಈ ಸಾಲನ್ನು ಅದಷ್ಟು ಸಂಸ್ಕೃತ ಪದ ಇದೆ ಹುಡುಕಿ. ಯಾರಿಗೆ ಸಂಸ್ಕೃತ ಬರಲ್ವೋ, ಯಾರಿಗೆ ಸಂಸ್ಕೃತ ಪದವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅವರಿಗೆ ಕುವೆಂಪು ಸಾಹಿತ್ಯ ಅರ್ಥ ಮಾಡ್ಕೊಳಕ್ ಆಗದೇ ಇಲ್ಲ. ಯಾಕೆ ಕುವೆಂಪು ಅವರ ಸಾಹಿತ್ಯ ರೋಮಾಂಚನಕಾರಿ ಅಂತ ಅನ್ಸುತ್ತೆ ಅಂತಂದ್ರೆ ಭಾರತೀಯತೆಗೆ ಬಹಳ ಹತ್ರ. ಕುವೆಂಪು ಎಷ್ಟು ಸುಂದರವಾಗಿ ಹೇಳ್ತಾರೆ, ಮಣ್ಣಾಗಿ ಮರವಾಗಿ ಮೆಗವಾಗಿ ಖಗವಾಗಿ ಇವೆಲ್ಲವೂ ಹಾಗೆ ನಿಂತಿರುವ ನೀನು ಸತ್ಯಾವತಾರ, ಬಾಯಲ್ಲಿ ಸಂಭವಿಸು ನನ್ನೊಳಗೂ ಬಾ ಅಂತ. ಕಲ್ಪನೆ ಎಷ್ಟು ಚೆನ್ನಾಗಿದೆ ಗೊತ್ತೇನು? ನಾನು ಭಾರತೀಯತೆ ಹತ್ರ ಬಂದಾಗ ಕನ್ನಡಕ್ಕಿಂತ ಹೆಚ್ಚು ನಾನು ಬೇರೆ ದಿಕ್ಕಿಗೆ ಹೋದ್ರೆ ತಪ್ಪು ತಿಳ್ಕೊಳ್ಬೇಡಿ ನನ್ನ. ಯಾಕೆಂದ್ರೆ ಕನ್ನಡದ ಮನಸ್ಸು ಮಾತ್ರ ಇವುಗಳನ್ನು ಆಲೋಚನೆ ಮಾಡಬಲ್ಲದು, ಭಾರತೀಯ ಮನಸ್ಸುಗಳು ಮಾತ್ರ ಹಿಂಗೆ ಆಲೋಚನೆ ಮಾಡಬಲ್ಲದು. ನನ್ ಕುವೆಂಪು ಯಾಕೆ ಇಷ್ಟ ಆಗ್ತಾರೆ ಅಂತಂದ್ರೆ, ಕುವೆಂಪು ನಾನು ನೀವು ಏನು ಅನ್ನೋದನ್ನ ಬಹಳ ಹಿಂದೆಯೇ ಹೇಳಿದ್ರು. ನಮ್ಮ ನಾಡಗೀತೆ ಯಾವುದು ಅಂತ ಕರ್ನಾಟಕದಲ್ಲಿ ಕೇಳಿದ್ರೆ, ನಿಮಗೂ ಕೇಳಿದ್ರೆ ನಾವೆಲ್ಲ ಹೇಳ್ತೀವಿ ಯಾವುದು? ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಅಮ್ಮ ಭಾರತ, ಅಮ್ಮ ಕರ್ನಾಟಕ ಮಾತೆ, ನಿನಗೆ ನಮಸ್ಕಾರ. ಯಾಕೆ ಅಂದ್ರೆ ಇದು ಭಾರತ ಜನನಿಯ ಮಗಳು ಅಂತ. ನೀನು ಅವಳು ಮಗಳಾಗಿಲ್ಲ ಅಂದ್ರೆ ನಾನು ನಮಸ್ಕಾರ ಮಾಡ್ತಿರಲಿಲ್ಲ. ನಿಂಗೆ ಏನ್ ಕಲ್ಪನೆ ಇದೆ ಅಂತ. ನಾವು ಇಡೀ ಭಾರತವನ್ನ ಕಾಣೋದು ಕರ್ನಾಟಕದ ಕಿಂಡಿಯ ಮೂಲಕ, ಒಟ್ಟಾರೆಯಾಗಿ ನೋಡ್ಬೇಕಾಗಿರೋದು ಭಾರತವನ್ನ ಅಂತ. ಈ ಕಲ್ಪನೆಯನ್ನ ಕುವೆಂಪು ಸುಂದರವಾಗಿ ಕಟ್ಕೊಟ್ರು. ಯೋಚನೆ ಮಾಡಿ, ಆ ಹಾಡಿನಲ್ಲಿ ಕುವೆಂಪು ಎಷ್ಟು ಸಮರ್ಥವಾಗಿ ಹೇಳಿದ್ರು ಅಂತಂದ್ರೆ, ಮಣ್ಣಲ್ಲಿ ಮರದಲ್ಲಿ ಮಿಗದಲ್ಲಿ ಖಗದಲ್ಲಿ ಎಲ್ಲೆಲ್ಲೆಲ್ಲ ಅಡಗಿ ಕೂತಿದ್ಯೋ ನೀನು ಅವತರಿಸಿ ನನ್ನ ಚೈತ್ಯಕ್ಕೆ ಬಾ, ಚಿತ್ತಕ್ಕೆ ಬಾ ಅಂತ. ನನಗೆ ಈ ಕಲ್ಪನೆಯೇ ರೋಮಾಂಚನ ಅನ್ಸೋದು. ಎಷ್ಟು ಸುಂದರವಾದ ಭಾರತೀಯ ಕಲ್ಪನೆಗಳು ಅಂತಂದ್ರೆ ನಿಮ್ ಜೊತೆ ಹಂಚ್ಕೊಳ್ಳೋದು ನನಗೆ ಅಗತ್ಯ. ಯಾಕೆ ಅಂದ್ರೆ ರಿಸರ್ಚ್ಗೆ ತುಂಬಾ ಅದ್ಭುತವಾಗಿ ಉಪಯೋಗವಾಗಬಲ್ಲಂತ ಸಂಗತಿಗಳಿವು. ರಿಸರ್ಚ್ ಅಂದ್ರೆ ಏನ್ ಅನ್ಕೊಂಡಿದೀವಿ ನಾವು? ಹೊರಗಡೆ ಕಾಣೋದನ್ನ ಹುಡುಕ್ತಾ ಕೂತ್ಕೊಳ್ಳೋದನ್ನ ಭಾರತೀಯ ಯಾವತ್ತೂ ರಿಸರ್ಚ್ ಅಂತ ಕರೆದೇ ಇಲ್ಲ. ನಮ್ಮ ಸಂಶೋಧನೆ ಅಂತರಂಗದ ವೇದಿಕೆ ಮೇಲೆ ನಡೀತು. ನನಗೆ ಈಗಲೂ ಕೂಡ ಆಶ್ಚರ್ಯ ಆಗುತ್ತೆ, ಆರ್ಯಭಟ ಕೂತಲ್ಲಿ ಕೂತ್ಕೊಂಡು ಯಾವ ಲ್ಯಾಬೋರೇಟರಿಗಳು ಇಲ್ಲದ ಕಾಲಕ್ಕೆ, 24/7 ವರ್ಕ್ ಮಾಡುವಂತ ಲ್ಯಾಬೋರೇಟರಿಗಳು ಇಲ್ಲದೆ ಇರೋ ಕಾಲಕ್ಕೆ ಆರ್ಯಭಟ ತಾನು ಕೂತಲ್ಲೇ ಕೂತ್ಕೊಂಡು ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹ ಎಷ್ಟು ವೇಗದಲ್ಲಿ ಸುತ್ತುತ್ತೆ, ಯಾವ ಗ್ರಹಗಳ ತೂಕ ಎಷ್ಟೆಷ್ಟು ಅಂತ ಇವತ್ತಿನ ಎಲ್ಲ ಲ್ಯಾಬೋರೇಟರಿಗಳ ನಿಖರವಾದ ಮಾಹಿತಿಗೆ ಹತ್ತಿರದಲ್ಲೇ ಇರಲಿಲ್ಲ. ಹೆಂಗ್ ಸಾಧ್ಯ ಆಯ್ತು? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಬಾಟನಿಸ್ಟ್ಗಳಿಗೆ ಎಂತ ಅದ್ಭುತವಾದ ಸಂಗತಿ ಇದೆ ಅಂತಂದ್ರೆ, ಈ ದೇಶದ ಸಸ್ಯಶಾಸ್ತ್ರಜ್ಞರು ಯಾವ ವಿಚಾರಗಳನ್ನ ಹೇಳಿದ್ರೋ ಅದಕ್ಕೆ ಒಂದೇ ಒಂದು ಎಡಿಷನ್ ಕೂಡ ಇವತ್ತಿನವರೆಗೂ ಬಾಟನಿಸ್ಟ್ಗಳಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಎಲ್ಲಿಂದ ಸಾಧ್ಯ ಆಯ್ತಿದು? ಹ್ಯೂಮನ್ ಅನಾಟಮಿ ಬಗ್ಗೆ ಈ ದೇಶದ ವಿಜ್ಞಾನಿಗಳು ಸುಶ್ರುತ ಹೇಳಿದ, ಚರಕ ಹೇಳಿದ ಸಂಹಿತೆಯನ್ನ ಅಧ್ಯಯನ ಮಾಡಿದ ನಂತರ ಜಗತ್ತು ಹೇಳುತ್ತೆ, ಇದಕ್ಕಿಂದೇನಾದ್ರೂ ಆಡ್ ಮಾಡೋದು ಬಹಳ ಕಷ್ಟ ಇದೆ. ಅಷ್ಟು ಸ್ಪಷ್ಟವಾಗಿ ಇದನ್ನು ಪರಿಕಲ್ಪನೆ ಮಾಡಿ ಅವ್ರು ಕೊಡಲಾಗಿದೆ. ಎಲ್ಲಿಂದ ಸಾಧ್ಯ? ಯಾವ ಲ್ಯಾಬೋರೇಟರಿ ಇತ್ತು? ಮನಸ್ಸು ಲ್ಯಾಬೋರೇಟರಿ ಆಗಿತ್ತು. ಅಂತರಂಗದಲ್ಲಿ ಇದನ್ನು ಆಲೋಚನೆ ಮಾಡುತ್ತಿದ್ದವರಾಗಿತ್ತು. ನನ್ನ ನೆಚ್ಚಿನ ಮಿತ್ರರೇ, ಇವತ್ತಿಗೂ ಕೂಡ ಈ ಅಂತರಂಗದಲ್ಲಿ ಆಲೋಚನೆ ಮಾಡ್ತಾ ಹೊಸ ಕಲ್ಪನೆಗಳನ್ನು ಕೊಡ್ತಾರಲ್ಲ. ಯಾವತ್ತಾದ್ರೂ ಇಂಟರ್ನೆಟ್ ಅಲ್ಲಿ ಸುಮ್ಮನೆ ಕೂತಾಗ ನಿಕೋಲಸ್ ಟೆಸ್ಲಾ ಅಂಡ್ ವಿವೇಕಾನಂದ ಅಂತ ಕೊಟ್ಟು ನೋಡಿ. ನಿಕೋಲಸ್ ಟೆಸ್ಲಾ ಯಾರ ಹೆಸರನ್ನ ಅತ್ಯಂತ ಗ್ರೇಟ್ ಅಂತ ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ಎಲ್ಲರೂ ಭಾವಿಸ್ಕೊಳ್ತಾರೋ ಆ ನಿಕೋಲಸ್ ಟೆಸ್ಲಾ ವಿವೇಕಾನಂದರ ಉಪನ್ಯಾಸಗಳನ್ನು ಕೇಳಲಿಕ್ಕೆ ಬರ್ತಿದ್ದ, ವಿವೇಕಾನಂದರ ಜೊತೆ ಚರ್ಚೆ ಮಾಡ್ತಿದ್ದ. ಆಮೇಲೆ ಹೇಳ್ತಾನೆ, ನಾನಿವತ್ತು ಸಮಾಜಕ್ಕೆ ಏನ್ ಕೊಟ್ಟಿದ್ದೀನೋ ಅದರ ಬಹುತೇಕ ಪ್ರಭಾವ ಇರೋದು ವಿವೇಕಾನಂದರ ಉಪನ್ಯಾಸಗಳಲ್ಲಿ ಅಂತ. ವಿವೇಕಾನಂದರ ಉಪನ್ಯಾಸಗಳಲ್ಲಿ ಅಂತದ್ದೇನಿತ್ತು? ಅಂತರಂಗದಲ್ಲಿ ನಡೆದ ಚರ್ಚೆ ಇತ್ತಲ್ಲ, ಆ ಚರ್ಚೆ ಬಹಿರಂಗದ ಸಂಶೋಧನೆಗಳಿಗೆ ಕಾರಣ. ಇದು ಭಾರತ ಕಂಡುಕೊಂಡ ಸತ್ಯ.
ಅದಕ್ಕೋಸ್ಕರ ಈ ಕುವೆಂಪು ಹೇಳಿದ್ದು ಎಲ್ಲೆಲ್ಲಿ ಅಡಗಿ ಕೂತಿದ್ಯೋ ನನ್ನೊಳಗೆ ಬಾ ಅಂತ. ತುಂಬಾ ಸುಂದರವಾದ ಒಂದು ಘಟನೆ. ಯಾಜ್ಞವಲ್ಕ್ಯರನ್ನ ಜನಕ ಮಹಾರಾಜ ಕೇಳ್ತಾನೆ. ಸುಮ್ಮನೆ ಇವನ್ನೆಲ್ಲ ಗಮನಿಸಿ ನಮ್ಗೆಲ್ಲಾದ್ರೂ ಒಂದು ಹೊಳಪು ಕೊಟ್ಟರೆ ಬಹಳ ಸುಂದರವಾದ ಸಂಗತಿ ಅಷ್ಟೇ, ನಾವೆಲ್ಲ ಯೋಚನೆಯೂ ಕೂಡ ಮಾಡಲ್ಲ. ಯಾಜ್ಞವಲ್ಕರು ಜನಕನ ಎದುರಿಗೆ ಹೋಗಿದ್ದಾಗ ಜನಕರು ಅವರನ್ನು ಒಂದು ಪ್ರಶ್ನೆ ಕೇಳ್ತಾರೆ. ಯಾಜ್ಞವಲ್ಕ್ಯರೇ, ಜಗತ್ತನ್ನೆಲ್ಲ ಬೆಳಕಿರೋದು ಯಾರು? ಸಿಂಪಲ್. ನಾನು ಮೊನ್ನೆ ಇತ್ತೀಚೆಗೆ ಯಾವುದೋ ಒಂದು ಗ್ರೂಪ್ ಆಫ್ ವರ್ಕರ್ಸ್ ಜೊತೆ ಮಾತಾಡ್ತಿದ್ದೆ. ನಾನು ಕೇಳಿದೆ, ಯಾಜ್ಞವಲ್ಕ್ಯರಿಗೆ ಜನಕ ಈ ಪ್ರಶ್ನೆ ಕೇಳಿದ ಉತ್ತರ ಏನು? ಅದೇನು ಪ್ರಶ್ನೆ ಸರ್? ಜಗತ್ತನ್ನೆಲ್ಲ ಬೆಳಕಿರೋದು ಸೂರ್ಯ. ನಾನಂತ ವಂಡರ್ಫುಲ್, ಯಾಜ್ಞವಲ್ಕ್ಯರು ಇದೇ ಉತ್ತರ ಕೊಟ್ಟರು ಅಂತ. ನಮ್ಮೊಬ್ಬ ಪೌರ ಕಾರ್ಮಿಕ ಕೊಡುವಲ್ಲ ಉತ್ತರ ಎಷ್ಟು ಸುಂದರವಾದ್ದು ಅಂದ್ರೆ, ಜಗತ್ತನ್ನೆಲ್ಲ ಬೆಳಗುವುದು ಸೂರ್ಯ. ಜನಕ ಎರಡನೇ ಪ್ರಶ್ನೆ ಕೇಳಿದ, ಸೂರ್ಯ ಇಲ್ಲದೆ ಹೋದಾಗ? ಯಾಜ್ಞವಲ್ಕ್ಯರು ಚಂದ್ರ ಎಂದು ಬಿಡುತ್ತಿದ್ದಾರೆ. ಕರೆಕ್ಟ್. ಅವ್ರು ಹೇಳಿದ ಚಂದ್ರನೂ ಇರಲಿಲ್ಲ ಅಂದ್ರೆ ಅಮಾವಾಸ್ಯೆ ಬರುತ್ತಲ್ಲ, ಆಗ ಯಾಜ್ಞವಲ್ಕ್ಯರು ನಕ್ಷತ್ರಗಳು ಆ ಕೆಲಸ ಮಾಡ್ತವೆ, ಆಗಲೂ ನಕ್ಷತ್ರಗಳು ಇರ್ತವೆ. ನಕ್ಷತ್ರಗಳು ಇಲ್ಲದ ಒಂದು ಘೋರ ಕತ್ತಲೆಯ ದಿನ ಯಾರು ಬೆಳಕು ಕೊಡ್ತಾರೆ? ಯಾಜ್ಞವಲ್ಕ್ಯರು ದೀಪ ಕೊಡುತ್ತೆ. ಏನು ವಿಶೇಷ ಇಲ್ಲ. ನೆಕ್ಸ್ಟ್ ಇದೆಯಲ್ಲ, ದೀಪವೂ ಆರು ಹೋಯ್ತು, ದೀಪವೂ ಇಲ್ಲ, ಈಗ ಯಾರೋ? ಬಹಳ ಸುಂದರವಾದ ಪ್ರಶ್ನೆ. ನಾನು ಅನೇಕ ಹೊತ್ತು ಆ ಉತ್ತರ ಓದೋಕ್ಕಿಂತ ಮುಂಚೆ ಏನ್ ಹೇಳಿರ್ಬೋದು ಅವರು ಅಂತ ಯೋಚನೆ ಮಾಡ್ತಿದ್ದೆ. ಯಾಜ್ಞವಲ್ಕ್ಯರು ಹೇಳಿದ್ರು, ಶಬ್ದ ಬೆಳಕು ಕೊಡುತ್ತೆ. ನನ್ಗೆ ಫಸ್ಟ್ ಅರ್ಥ ಆಗ್ಲಿಲ್ಲ, ಶಬ್ದ ಹೆಂಗ್ ಬೆಳಕು ಕೊಡುತ್ತೆ? ಅದಕ್ಕೆ ನನಗೆ ಆಮೇಲೆ ಒಬ್ರು ಸಂತರು ಎಕ್ಸ್ಪ್ಲೈನ್ ಮಾಡಿದ್ರು. ದಾರಿಯಲ್ಲಿ ಹೋಗ್ತಿರ್ತೀವಿ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಕರೆಂಟು ಹೋಯ್ತು, ಎಲ್ಲ ಹೋದ ನಂತರ ಮುಂದೆ ಏನು ಅಂತ ಕೇಳಿದ್ರೆ, ನಮ್ಮ ಮನೆ ಹತ್ರ ಬಂದಿರ್ತೀವಿ, ಮನೆ ಅದೋ ಇದೋ ಗೊತ್ತಾಗ್ತಿಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ನಾನು ಸಾಕಿರೋ ನಾಯಿ ನನ್ನ ವಾಸನೆ ತಗೊಂಡ ತಕ್ಷಣ ಬೊಗಳ್ಲಿಕ್ಕೆ ಶುರು ಮಾಡುತ್ತಲ್ಲ, ನಂಗೆ ಶಬ್ದ ಗೊತ್ತಾಯ್ತು, ಎಕ್ಸಾಕ್ಟ್ಲಿ ಇದೇ ನನ್ನ ಮನೆ ಅಂತ. ಶಬ್ದ ಬೆಳಕು ತೋರುತ್ತೆ ಅಂತ. ಶಬ್ದವೂ ಇಲ್ಲದೆ ಇರೋ ಪರಿಸ್ಥಿತಿಯಲ್ಲಿ ಯಾಜ್ಞವಲ್ಕ್ಯರು ಹೇಳ್ತಾರೆ, ಆಗ ಆತ್ಮವೇ ಬೆಳಕು ತೋರುತ್ತೆ. ಆ ಬೆಳಕನ್ನು ಹುಡುಕೋ ಪ್ರಯತ್ನ ನೀನು ಮಾಡ್ಕೋ, ಬೇಕಾದ ದಾರಿ ಕಾಣಿಸುತ್ತೆ ಅಂತ. ಏನ್ ಸುಂದರವಾದ ಮಾತು ಅಂತಂದ್ರೆ, ಇಡೀ ಪರಿಕಲ್ಪನೆಯನ್ನ ಯಾಜ್ಞವಲ್ಕ್ಯರು ನಮ್ಮ ಕಣ್ಣೆದುರು ತಂದಿಟ್ಬಿಟ್ರು. ನಾವು ಬೆಳಕಿನಲ್ಲಿ ತುಂಬಾ ಹುಡುಕಾಡ್ತಿದ್ದೀವಲ್ಲ, ಸಿಗೋದು ತುಂಬಾ ಸ್ವಲ್ಪ ಮಾತ್ರ. ಶಬ್ದದ ಹಿಂದೆ ಹೋದವರು ಕೆಲವರು ಅದ್ಭುತವಾದ ಸಂಗತಿಗಳನ್ನ ಹುಡ್ಕೊಂಡು ಬಂದ್ರು. ಆದ್ರೆ ಯಾರು ಆತ್ಮದ ಬೆಳಕಲ್ಲಿ ನಡೆಯಲಿಕ್ಕೆ ಶುರು ಮಾಡಿದ್ರಲ್ಲ, ಅವ್ರು ಮಾತ್ರ ಅತ್ಯಂತ ಶ್ರೇಷ್ಠವಾದನ್ನ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಇವತ್ತಿನ ಭಾರತದ ಸಂಶೋಧನೆ ಆತ್ಮದ ಬೆಳಕಿನಿಂದ ತುಂಬಾ ದೂರ ಬಂದಿರೋದ್ರಿಂದಲೇ ಭಾರತ ಯಾವುದನ್ನ ಜಗತ್ತಿಗೆ ಕೊಡಬೇಕಿತ್ತು ಅದನ್ನು ಕೊಡ್ಲಿಕ್ಕಾಗದೆ ಒದ್ದಾಡ್ತಾ ಇರೋದು. ನಮ್ಮೆಲ್ಲರ ಸಂಶೋಧನೆಗಳು ಹೆಂಗಿವೆ ಅಂತಂದ್ರೆ, ಜಗತ್ತಿನಲ್ಲಿ ಯಾರೋ ಏನೋ ಮಾಡ್ಲಿಕ್ಕೆ ಕೊಡ್ತಾರೆ, ಅದನ್ನ ನಾವು ಫಾಲೋ ಮಾಡಿರ್ತೀವಿ. ಜಗತ್ತಲ್ಲಿ ಏನೋ ಮಾಡ್ತಿರ್ತಾರೆ, ನಮ್ಮನ್ನು ಅದನ್ನ ಪ್ರಯತ್ನ ಮಾಡೋಣ ಅಂತ. ಯಾವುದೋ ಒಂದು ಅಮೆರಿಕನ್ ಜರ್ನಲ್ ಇದೆ, ನಮ್ದೊಂದು ಪ್ರೆಸೆಂಟ್ ಆಗಲಿ ಅಂತ. ಅಫ್ಕೋರ್ಸ್ ನಾನು ಯಾವ್ದು ಆಗ್ಬಾರ್ದು ಅಂತ ಕೇಳ್ತಿಲ್ಲ, ನಾನು ಯಾವ್ದು ನೆಗೆಕ್ಟ್ ಮಾಡ್ತಿಲ್ಲ. ಆದ್ರೆ ಒಂದು ಸ್ವಲ್ಪ ಆತ್ಮದ ಬೆಳಕಿನ ಹುಡುಕಾಟ ನಡೆಸಿ 4 ಹೆಜ್ಜೆ ಇಟ್ಟು ನೋಡಿ, ನಿಮ್ ಸಂಶೋಧನೆ ನಿಮ್ಗೆ ಗೊತ್ತಿಲ್ಲದಂತೆ ಏನ್ ಅದ್ಭುತವಾದ ಸತ್ಯಗಳನ್ನ ಹೊರಗಾಕುತ್ತೆ ಅಂತ. ಈ ಸತ್ಯಗಳನ್ನ ಹೊರಗಾಕಿಸುವಂತ ಸಂಶೋಧನೆ ಮಾಡಿಸಬಲ್ಲಂತ ಕಲ್ಪನೆಗಳನ್ನ ನಮ್ಮ ಭಾಷೆ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇತ್ತು. ಅದರಿಂದ ತುಂಬಾ ದೂರ ಬಂದಿದ್ದೀವಿ. ಆ ದೂರ ಎಷ್ಟಿದೆ ಅಂತಂದ್ರೆ, ನಾವು ಅದರಲ್ಲಿ ಆಲೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾನು ಕನ್ನಡದ ವಿಚಾರವೇ ಹೇಳ್ಬೋದಾದ್ರೆ, ನನ್ನ ಕನ್ನಡ ಎಷ್ಟು ಅದ್ಭುತವಾದ ಕೆಲಸವನ್ನು ಈ ದಿಕ್ಕಿನಲ್ಲಿ ಮಾಡಿತ್ತು ಅಂತಂದ್ರೆ, ಹಾಡು ಹೇಳ್ತಾ ತಾಯಿ ಹೇಳಿದ್ರು, ಆದಿಕವಿ ಪಂಪನಿಂದ ಶುರುವಾಗಿತ್ತು. ಅದಕ್ಕಿಂತ ಮುಂಚೆಯೂ ನಮ್ಮ ಕಲ್ಪನೆ ಇತ್ತು. ಆದ್ರೆ ಕವಿತ್ವದ ವಿಚಾರಕ್ಕೆ ಬಂದಾಗ ಆದಿಕವಿ ಅಂತ ಪಂಪನಿಂದ ಕರಿತೀವಿ. ಅಲ್ಲಿಂದ ಶುರುವಾದ ಈ ಕನ್ನಡದ ಮನಸ್ಸು ಎಲ್ಲಿವರೆಗೂ ಕನ್ನಡವನ್ನು ಕಟ್ಕೊಳ್ತಾ ಹೋಗುತ್ತೆ. ನಾನು ಕನ್ನಡದ ಭಾಷೆ ಅಂತ ಕರೆದಾಗ ಕನ್ನಡದ ಮನಸ್ಸು ನಂಗೆ ತುಂಬಾ ಇಷ್ಟ ಆಗುತ್ತೆ. ಕನ್ನಡದ ಭಾಷೆಯ ಕವಿ ಬೇಂದ್ರೆ ಅಂತ ಕರಿತೀವಲ್ಲ, ಬೇಂದ್ರೆಯ ಮನಸ್ಸನ್ನು ಯಾವಾಗಲಾದ್ರೂ ನೋಡಿದ್ದೀರೇನು? ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸುಮ್ಮನೆ ಇವತ್ತು ಇಂಟರ್ನೆಟ್ ಮುಂದೆ ಕೂತ್ಕೊಂಡು ಬೇಂದ್ರೆ 2 ಕವನ ಓದಿ, ದೇವರಾಣೆಗೂ ಏನೂ ಅರ್ಥ ಆಗಲ್ಲ. ಸತ್ಯ ಹೇಳ್ತೀನಿ, ನಾನು ನನ್ನ ಅನುಭವ ಹೇಳ್ಕೊಳ್ತೀನಿ. ನಾನು ಬೇಂದ್ರೆ ಅವರು ಇಂಥ ಕವನ ಅದು ಏನು ಬರೆದ್ರು, ಅದು ಏನು ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅಂತ ತುಂಬಾ ನಾನು ಅನ್ಕೊಳ್ತಿದ್ದೆ, ನನ್ನ ಮಟ್ಟ ಅದು. ಆದ್ರೆ ಒಮ್ಮೆ ಬೇಂದ್ರೆ ಅವ್ರ ಕುರಿತಂತೆ ಒಂದಿಬ್ಬರು ಹಿರಿಯರು ಸಿಕ್ಕಿ ನನ್ಗೊಂದೆರಡು ಮಾತು ಹೇಳಿದ್ರು. ಒಂದ್ಸಲ ಬೇಂದ್ರೆ ಅವರು ರಸ್ತೆಯಲ್ಲಿ ಹೋಗ್ತಿದ್ರಂತೆ. ತುಂಬಾ ದೊಡ್ಡ ಕವಿ, ಅಷ್ಟೇ ಸರಳ ಕವಿ. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅವತ್ತಿನ ದಿನಗಳಲ್ಲಿ ಚಪ್ಪಲಿ ಹೊಲಿಯಲು ಏನ್ ಮಾಡ್ತಿದ್ದ, ರಸ್ತೆಯಿಂದ ಸ್ವಲ್ಪ ತಗ್ಗಿನಲ್ಲಿ ಕೂತ್ಕೋತಿದ್ದ. ಯಾಕೆ ಗೊತ್ತಾ? ಓಡಾಡೋರು ಚಪ್ಪಲಿ ಕಾಣಬೇಕು ಅಂತ ಅವ್ನು ನೋಡ್ಬೇಕಾಗಿರೋದು ಅದನ್ನೇ. ಅವ್ನು ನೋಡ್ತಿದ್ದ. ಬೇಂದ್ರೆ ಮಾಸ್ತರು ಆ ಬಿಸಿಲಿನಲ್ಲಿ ಛತ್ರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ನು ಕರೆದ, ಮಾಸ್ತರ್ರೆ ಚಪ್ಪಲಿ ಹರಿದೋಗ್ಬೇಕಲ್ರಿ, ಚಪ್ಪಲಿ ಹೊರಕೊಡ್ತೀನಿ ಬರ್ರಿ ಇಂದ. ಚಪ್ಪಲಿಯನ್ನು ಹೊರಕೊಡ್ತೀನಿ ಅಂತ. ನಾನು ನೀವಾಗಿದ್ರೆ ಚಪ್ಪಲಿ ಹಿಂಗೆ ಎಸ್ ಹೊರಕೊಡು ಅಂದಿರ್ತಿದ್ವಿನೋ. ಬೇಂದ್ರೆ ಮಾಸ್ತರ್ ಏನ್ ಮಾಡಿದ್ರು ಅಂತ, ಚಪ್ಪಲಿ ಅವನ ಕೈಯಲ್ಲಿ ಕೊಟ್ಟು ತಮ್ಮ ಛತ್ರಿಯನ್ನ ಅವನಿಗೂ ಹಿಡಿದು ತಾವು ನೆರಳು ಮಾಡ್ಕೊಂಡು ಕೂತರು. ಅದೇ ಅವ್ರ ಮನುಷ್ಯರಿಗೆ ಅಂತ ನೆರಳು ಮಾಡ್ಕೊಂಡು ಕೂತ್ರೆ ಅವ್ರು ಹೇಳಿದಂತೆ, ಮಾಸ್ತರ್ರೆ ನನ್ಗೆ ಯಾಕ್ರಿ ಛತ್ರಿ ಅಂತ.
ನನ್ನ ಕಾಲು ಸುಡ್ತೈತೆ ಅಂತ ಹೊಲೆ ಹಾಕ್ತಿದ್ದಿ ನೀನು, ನಿನಗಂದ್ರೆ ಇನ್ಯಾರಿಗೆ ನೆತ್ತಿ ತಂಪು ಮಾಡಬೇಕು, ಕುತ್ಕೊಂಡು ನೀನು ಮುಂದೆ ಹೋಗಿ. ಅವ್ನು ಚಪ್ಪಲಿ ಹೊಲ್ಕೊಟ್ಟ ಮೇಲೆ ಬೇಂದ್ರೆಯವ್ರನ್ನ ಹಾಕೊಂಡು ಸುಮ್ಮನೆ ಇರುವಂತ ಮನುಷ್ಯ ಅಲ್ಲ ಅಂತ. ಬೇಂದ್ರೆಯವ್ರು ಕೇಳಿದ್ರು, ಎಷ್ಟು ಜನ ಮಕ್ಕಳು, ಹೆಂಡತಿ ಏನ್ ಮಾಡ್ತಾಳೆ, ನಿನ್ನ ಆದಾಯ ಹಿಂಗೆ ಎಲ್ಲವನ್ನೂ ಕೇಳಿ ಹೋಗ್ಬೇಕಾದ್ರೆ 10 ರೂಪಾಯಿ ಕೈಯಲ್ಲಿಟ್ಟು ಅವತ್ತಿನ ದಿನ 10 ರೂಪಾಯಿ. ಅವತ್ತು 50 ಪೈಸೆ 4 ಹಣ ಕೊಟ್ಟರೆ ಸಾಕಾಗಿತ್ತು. ನಿನ್ ಚಿಲ್ಲರೆ ಇಲ್ಲ, ಯಾಕೆ ಹೇಳಿ ಚಿಲ್ಲರೆ ಇಟ್ಕೊಂತಾನೆ ಕೊಟ್ಟಿದ್ದು, ನೀನು ತಗೋದನ್ನ. ಇವತ್ತಿನ ಕೆಲಸ ಮಾಡಬೇಡ, ಮನೆಗೆ ಹೋಗು, ಹೆಂಡತಿ ಮಕ್ಕಳ ಜೊತೆ ಒಂದಿನ ಕಾಲ ಕಳೆದ. ಬೇಂದ್ರೆಯವರ ಈ ಮನಸ್ಸನ್ನು ಓದಿದ ಮೇಲೆ ನನಗವರ ಪ್ರತಿ ಕವನದ ಹಿಂದೆ ಈ ಶುದ್ಧ ಮನಸ್ಸು ಕಾಣ್ಲಿಕ್ಕೆ ಶುರುವಾಗ್ಬಿಡ್ತಲ್ಲ, ಆ ಕವನ ಹೊಸ ಅರ್ಥ ಕೊಡ್ಲಿಕ್ಕೆ ಶುರು ಮಾಡ್ತು. ನಾನು ಇತ್ತೀಚೆಗೆ ಬನ್ನಂಜೆ ಗೋವಿಂದಾಚಾರ್ಯರ ಜೊತೆ ಬೇಂದ್ರೆಯವ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಅವ್ರು ಹೇಳಿದ್ರು, ಬೇಂದ್ರೆಯವರ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಬನ್ನಂಜೆಯವರು ಪಾಪ್ಯುಲರ್ ಭಾಷಣಕಾರ ಅಂತಲ್ಲ, 4 ತಂತಿ ಮೇಲೆ ಭಾಷಣ ಮಾಡಿದಂತೆ, ಎಲ್ಲೆಲ್ಲಿ ಹೋಗಿ 4 ತಂತಿ ಮೇಲೆ ಭಾಷಣ ಮಾಡೋದಂತೆ. ಭಾಷಣ ಎಲ್ಲ ಮಾಡಿ ಒಂದಿನ ಧಾರವಾಡಕ್ಕೆ ಹೋಗಿ ಬೇಂದ್ರೆಯವ್ರಿಗೆ ಹೇಳಿದ್ರಂತೆ, ತುಂಬಾ ಭಾಷಣ ಮಾಡಿದ್ದೀನಿ, ನಿಜವಾಗ್ಲೂ 4 ತಂತಿ ಅರ್ಥ ಆಗಿಲ್ಲ. ಬೇಂದ್ರೆಯವ್ರು ಏನಂದ್ರು ಅಂತ ಗೊತ್ತಾ, ನನಗೂ ಅರ್ಥ ಆಗಿಲ್ಲ. ಕೇಳಿದ್ರು, ಈಗ ನಂಗೆ ನಿಜವಾಗ್ಲೂ ಕನ್ಫ್ಯೂಷನ್, ಅರ್ಥ ಆಗಿಲ್ಲ ಅಂದ್ರೆ ಏನು. ಅವ್ರು ಹೇಳಿದ್ರು, ಅದನ್ನು ಬರೆದವನು ಬೇಂದ್ರೆ ಅಲ್ಲ, ಅದನ್ನ ಬರೆದವನು ಅಂಬಿಕಾತನಿಗೆ. ಅವ್ನು ಸತ್ತೋದ, ಅವನೇನ್ ಬರ್ತೋ ಯಾರಿಗೆ ಗೊತ್ತು, ನನಗೇನ್ ಅನ್ಸುತ್ತೋ ಅದ್ ನಾನು ಹೇಳ್ತೀನಿ, ನಿನಗೇನ್ ಅನ್ಸುತ್ತೋ ನೀನ್ ಹೇಳ್ಕೊ ಅಂದ್ರು. ಏನ್ ಚಂದದ ಮಾತು. ಯಾವ ಕಲ್ಪನೆಯನ್ನು ಕುವೆಂಪು ಕಟ್ಟಿಕೊಡ್ತಾರಲ್ಲ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಅಲ್ಲೆಲ್ಲ ತುಂಬಿರುವಂತ ನೀನು ಇಲ್ಲಿಗೆ ಬಾ ಅಂತ ಕುವೆಂಪು ಕಲ್ಸ್ಕೊಟ್ರಲ್ಲ, ಅಲ್ಲೆಲ್ಲ ತುಂಬಿದ ಅಂಬಿಕಾತನಯದತ್ತ ಬರೀತಿದ್ದಾನೆ, ನಾನಲ್ಲ ಅಂದ್ರು. ನೀವು ಈ ಕಲ್ಪನೆಯಿಂದ ಒಮ್ಮೆ ಬೇಂದ್ರೆಯವರನ್ನ ತೆಗೆದು ನೋಡಿ, ಬೇಂದ್ರೆಯವರ ಹೊಸ ಲೋಕ ನಿಮ್ಮ ಎದುರಿಗೆ ತೆರೆದುಕೊಳ್ಳುತ್ತೆ. ಏನ್ ಸುಂದರವಾದ ಪರಿಕಲ್ಪನೆ ಕಟ್ಕೊಳ್ತಾರೆ. ಬೇಂದ್ರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಒಂದು ಸುಂದರವಾದ ಕವನ 2-3 ಸಾಲ ಇರ್ಬೇಕು ಅದು. ಆ ಕವನದಲ್ಲಿ ಏನ್ ಹೇಳ್ತಾರೆ, ಓ ಒಮ್ಮನ ಮನೆಗೆ ಭರಮಪ್ಪ ಬಂದ, ಏನಂದ ಚಂದದ ಕಂದ ತಂದ ಅಂತ ಬರೆದ್ರು. ಹೇಳಿದ್ರೆ ಇದೇನ್ ಕವನ ಇದು ಒಂದು ಕವನ. FB ಅಲ್ಲಿ ಇತ್ತೀಚೆಗೆ ಕವನಗಳನ್ನು ಬರೆಯೋ ಭಾಗ ಬಹಳ ಶುರುವಾಗಿದೆಯಲ್ಲ, ಆ ತರದೊಂದು ಕವನ ಇರಬೇಕು ಅಂತ. ಆದ್ರೆ ಅದರಿಂದ ಕಥೆ ಎಷ್ಟು ಚೆನ್ನಾಗಿದೆ ಗೊತ್ತೇನು, ಅದ್ ನನಗೆ ಅರ್ಥ ಆಗಿದ್ದ ಆ ನಂತರ ಆ ಕವನವನ್ನಿಟ್ಟು ಪೂಜೆ ಮಾಡಬೇಕು ಅನ್ನಿಸ್ತು ನನಗೆ. ಒಂದು ಮನೆಯಲ್ಲಿ ಒಂದು ಹೆಣ್ಮಗು, ಆ ಮದುವೆ ಆಗಿದ್ದ ಹುಡುಗಿಗೆ ಒಂದು ಹೆಣ್ಮಗು ಹುಟ್ಟಿತು. 2ನೇ ಹೆಣ್ಮಗು ಆಗಿದ್ರಿಂದ ಇಡೀ ಮನೆಯಲ್ಲಿ ಕೂತ್ಕೊಂಡು ಎಲ್ಲರೂ ಅವಳನ್ನ ಮನೆಯಿಂದ ಓಡಿಸ್ಬೇಕು, ಆ ಮಗುನ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಕೂತಿದ್ರು. ಬೇಂದ್ರೆ ಮಾಸ್ತರ್ ವಿಷಯ ಗೊತ್ತಾಯ್ತು. ಬೇಂದ್ರೆ ಮಾಸ್ತರ್ ಆ ಮನೆಗೆ ಬಂದ್ರು. ಮನೆಗೆ ಬಂದು ಗಂಡನ ಕೂರಿಸ್ಕೊಂಡು ಏನಂದ್ರು ಗೊತ್ತಾ, ನಾಚಿಕೆ ಆಗಲ್ಲ ನಿನಗೆ, ಹೆಣ್ಣು ಹುಟ್ಲಿಕ್ಕೆ ಅವಳು ಕಾರಣ ಅಲ್ಲ, ನೀನೇ ಕಾರಣ ಅಂತ ಕ್ರೋಮೋಸೋಮ್ಸ್ ಎಕ್ಸ್ಪ್ಲೇನ್ ಮಾಡಿ. XX XY, ನೀನ್ ಯಾಕೆ Y ಕ್ರೋಮೋಸೋಮ್ ಕೊಟ್ಟೆ, ನೀನ್ X ಕ್ರೋಮೋಸೋಮ್ ಕೊಟ್ಟಿದ್ರೆ ಗಂಡಾಗಿರ್ತಿತ್ತು, ತಪ್ಪು ನಿಂದೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅವ್ರು ಕೂತು ಬರೆದಿದ್ದು, ಓಮ್ಮನ ಮನೆಗೆ ಭರಮಪ್ಪ ಬಂದ. ಭರಮ ಅಂದ್ರೆ ಸ್ಪರ್ಮ್ ಅಂತ. ಓಮ್ಮನ ಮನೆಗೆ ಭರಮಪ್ಪ ಬಂದ, ಏನಂದ ಚಂದದ ಕಂದನ ತಂದ ಅಂತ. ಈ ಕವನ ಓದಾಗ ಹೊರಟಿದ್ರಿ, ಬಟ್ ಕವನದ ಹಿಂದಿನ ಕಲ್ಪನೆಗಳನ್ನು ಓದಿದಾಗ ವಾ ಏನ್ ಅದ್ಭುತ ಅಂತ ಅನ್ಸುತ್ತೆ. ಇಡೀ ಕನ್ನಡದ ಕವಿಗಳು ಹಾಗೆ ಇತ್ತು. ಅವರ ಜೀವನ ಶೈಲಿ ಹೆಂಗಿತ್ತು ಗೊತ್ತೇನು, DVG ಬಗ್ಗೆ ಅಂತೂ ಹೇಳೋ ಅಗತ್ಯವೇ ಇಲ್ಲ. ಇವತ್ತು ಕನ್ನಡ ಅನ್ನೋ ಕಾರಣಕ್ಕೋಸ್ಕರ ನೆನಪಿಸ್ಕೊತೀನಿ ಅಷ್ಟೇ, ಅದರ್ವೈಸ್ ದಿನಾಂೂ ನೆನಪಿಸ್ಕೊಳ್ಬೇಕಾಗಿರುವಂತ ವ್ಯಕ್ತಿ ಅಂತ. ಎಂತ ಅದ್ಭುತವಾದ ವ್ಯಕ್ತಿತ್ವ DVG ಅಂದ್ರೆ, ಅವ್ರ ಹೆಂಡತಿನೂ ಅಷ್ಟೇ ಶ್ರೇಷ್ಠವಾದ ಹೆಣ್ಮಗಳು. ಮನೆಯಲ್ಲಿ ಒಂದಿನ ಕೂತಿದ್ರು, DVG ಬರೀತಿದ್ರು. ಹೆಂಡತಿ ಮನೆ ಒರೆಸ್ತಾ ಇದ್ದು, ಇದ್ದಕ್ಕಿದ್ದಂತೆ DVG ಜ್ಞಾನೋದಯ ಆದಂಗೆ, ಇವತ್ತು ಅದೊಂದು ಮದುವೆಗೆ ಹೋಗು ಅಂತ ಹೇಳಿದ್ನಲ್ಲ, ಯಾಕೆ ಹೋಗ್ಲಿಲ್ಲ ನೀನು? DVG ಅಂತ ಹೇಳಿದ್ರು, ಇಲ್ಲ ಮಗನ್ ಕಳಿಸ್ಕೊಟ್ಟಿದ್ದೀನಿ ಅಂತ. DVG ಹೋಗುವಂತ ತುಂಬಾ ಬೇಕಾದವರು ಅವ್ರ ಮನೆಗೆ ಮದುವೆಗೆ ಹೋಗು ಅಂತಂದ್ರೆ ಹೋಗಲ್ಲ ಅಂತ ಹೇಳ್ತಿದ್ದೀರ, ಸ್ವಲ್ಪ ಎತ್ತರಿಸಿದ್ರು ನಮ್ಗೆ. ಈಗ ಇಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಹೋದ್ರೆ DVG ಅವ್ರ ಕೋಪ ಜಾಸ್ತಿ ಆದಾಗ ಆಕೆ ಹತ್ರ ಬಂದು ಹೇಳಿದ್ರು, ಇದ್ದಿದ್ದು ಒಂದೇ ಸೀರೆ. DVG ಅವ್ರು ಹೇಳ್ತೀರಿ, ಯಾವ DVG ಅವ್ರ ಕುರಿತಂತೆ ಇವತ್ತು ನಾವು ಪೂಜೆ ಮಾಡ್ತೀವಲ್ಲ, ಎದೆ ಮೇಲೆಲ್ಲ ಅವ್ರ ಹೆಸರು ಹಾಕೊಂಡು ತಿರುಗಾಡ್ತೀವಲ್ಲ, ಆ ಪುಣ್ಯಾತ್ಮನ ಹೆಂಡತಿ ಹೆಂಗ್ ಹೇಳಿದಂತೆ ಗೊತ್ತಾ, ಇದ್ದಿದ್ದು ಒಂದೇ ಸೀರೆ, ನಾನು ಇನ್ನೊಂದು ಸೀರೆ ಕೊಡಿಸಿ ಅಂತ ನಿಮ್ಗೆ ಹೇಳ್ತಿಲ್ಲ, ಅಕಸ್ಮಾತ್ ಹರಿದೋಗಿರೋ ಈ ಸೀರೆನ ಹಾಕೊಂಡ್ರೆ ಯಜಮಾನರ ಬಗ್ಗೆ ಅವಮಾನ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮನೆಯಲ್ಲಿ ಇದ್ದೀನಿ, ನಂಗೆ ಇನ್ನೊಂದು ಸೀರೆ ಬೇಕಾಗಿಲ್ಲ ರೀ, ನೀವು ಗಲಾಟೆ ಮಾಡಿದಕ್ಕೋಸ್ಕರ ಇದನ್ನ ಹೇಳ್ತಿದ್ದೀನಿ ಅಂತ ಆ ಪುಣ್ಯಾತ್ಗಿತ್ತಿ ಹೇಳಿದ್ಲು. ಆದ್ರೆ ಆ ಮನುಷ್ಯ ಹೆಂಗಿದೋ ಗೊತ್ತಾ, ಅವರಿಗೆ ದೊಡ್ಡದೊಂದು ಪ್ರಶಸ್ತಿ ಸಿಕ್ಕು 1 ಲಕ್ಷ ರೂಪಾಯಿ ಚೆಕ್ ಸಿಕ್ಕಾಗ ಆ 1 ಲಕ್ಷ ರೂಪಾಯಿನ ಸ್ಟೇಜ್ ಮೇಲೆ ಇದನ್ನ ನಾನು ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ದಾನ ಮಾಡುತ್ತಿದ್ದೇನೆ, ಹಾಗೆ ಚೆಕ್ ಇಲ್ಲಿ ಕೊಟ್ಟು ಹಂಗೆ ಕಳಿಸ್ಕೊಟ್ಟು ಚೆಕ್ ತರಲೂ ಇಲ್ಲ ಹತ್ರಕ್ಕೆ. ಅದಾದ ಮಾರನೇ ದಿನ ಅವ್ರ ಮನೆಗೆ ಗೆಸ್ಟ್ ಬಂದಿದ್ದಾಗ, ಅತಿಥಿಗಳು ಬಂದಿದ್ದಾಗ ಕಿರಾಣಿ ಅಂಗಡಿಗೆ ಒಂದು ಚೀಟಿ ಬರೆದು ಕಳಿಸಿದ್ರು, ಮನೆಗೆ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ, ಎಷ್ಟು ಸಾಮಾನು ಬೇಕು, ಸದ್ಯಕ್ಕೆ ದುಡ್ಡಿಲ್ಲ, ಮುಂದಿನ ತಿಂಗಳು ಕೊಟ್ಟರೆ ಪರವಾಗಿಲ್ಲ ಅಂತ. ಯಾರು ಇವೆಲ್ಲ? ಯಾವ ಕನ್ನಡದ ಕುರಿತಂತೆ ನಾವು ಮಾತನಾಡಬೇಕು?
ಯಾವ ಕನ್ನಡದ ಮನಸ್ಸುಗಳ ಕುರಿತಂತೆ ಮಾತನಾಡಬೇಕು. ವಿ ಸೀತಾರಾಮಯ್ಯವ್ರ ಬಗ್ಗೆ ನಮ್ಮಲ್ಲಿ ಅನೇಕರು ಕೇಳಲೇ ಇಲ್ಲ. ವಿ ಸೀತಾರಾಮಯ್ಯವ್ರು ಹೆಂಗಿದ್ರು ಅಂತಂದ್ರೆ ನಂಗೆ ಯಾಕೆ ತುಂಬಾ ಹತ್ರ ಅಂತಂದ್ರೆ, ನನ್ನ ತಾತ ಅವ್ರಿಗೆ ಸರ್ವ್ ಮಾಡಿದ್ದಾರೆ, ನನ್ನ ತಂದೆ ಅವ್ರಿಗೆ ಪ್ರತಿನಿತ್ಯ ನಂದು ಹೋಟೆಲ್ ಬಿಸ್ನೆಸ್ ಹೊನ್ನಾವರದಲ್ಲಿ. ನಾನು ಹೊನ್ನಾವರದ SDM ಕಾಲೇಜಿಗೆ ಅವರು ಪ್ರಿನ್ಸಿಪಾಲ್ ಆಗಿ ಬಂದಿದ್ದಾಗ ಅವ್ರಿಗೆ ಪ್ರತಿನಿತ್ಯ 10 ಇಡ್ಲಿ ತಗೊಂಡೋಗ್ಬೇಕಿತ್ತಂತೆ. ನನ್ನ ತಂದೆ ಈಗಲೂ ಹೇಳ್ತಿರ್ತಾರೆ. ಯಾಕೆ ಅಂತಂದ್ರೆ 10ರಲ್ಲಿ 1 ಇಡ್ಲಿ ತಾನು ತಿಂತಿದ್ರು, ಇನ್ನು 9 ಇಡ್ಲಿಯನ್ನ ಅಲ್ಲಿ ಬರುವಂತ ಕಾಗೆಗಳಿಗೆ, ಅಲ್ಲಿ ಬರುವಂತ ಹಕ್ಕಿಗಳಿಗೆ ಉಳಿಸ್ಬೇಕಿತ್ತು. ನಾನು ಮಕ್ಕಳು ತಮಾಷೆ ಮಾಡ್ತಿದ್ದೆ, ಹೋಟೆಲ್ ಎಷ್ಟು ಕೆಟ್ಟ ಇಡ್ಲಿ ಮಾಡ್ತಿದ್ದಿರ್ಬೋದು. ಆದ್ರೆ ಅವ್ರು ಹೇಳ್ತಾರೆ ಅದು ಅವ್ರ ಪದ್ಧತಿ ಆಗಿತ್ತು ಅಂತ, ಪ್ರತಿದಿನ ಇದನ್ನೇ ಮಾಡೋದು ಅಂತ ಅದನ್ನ ಮಾಡ್ತಿದ್ರು ಅವರು. ಅವರು ಬೆಂಗಳೂರಿಗೆ ಬಂದ ನಂತರ ಅನೇಕ ಕಾರ್ಯಕ್ರಮಗಳು ಹೋಗ್ತಿದ್ರು. ತುಂಬಾ ಬುದ್ಧಿವಂತ. ಅಮೆರಿಕಾದ ಪತ್ರಿಕೆಗಳನ್ನು ತರಿಸಿ, ಎಕನಾಮಿಕ್ ಪತ್ರಿಕೆಗಳನ್ನು ತರಿಸಿ ಓದಿ ಅವರು ಎಲ್ಲರಿಗೂ ಭಾಷಣ ಮಾಡ್ತಿದ್ರು. ಒಂದ್ಸಲ ಭಾಷಣ ಕರೆದ್ರಂತೆ. ಆ ಭಾಷಣದಲ್ಲಿ ವಿ ಸೀತಾರಾಮಯ್ಯ ಭರ್ಜರಿ ಭಾಷಣ, $1 billion, $1 million ಎಲ್ಲ ಹೇಳಿ ಏನ್ ಜನರು ಕಣ್ಣೆದುರಿ ಕಟ್ಬಿಟ್ರು. ಡಾಲರ್ ಗಟ್ಲೆ ಲೆಕ್ಕಾಚಾರ, ಜಗತ್ತಿನ ಆರ್ಥಿಕತೆನೆಲ್ಲ ಕಣ್ಮುಂದೆ ಕಟ್ಟಿದ್ರು. ಹೋಗ್ಬೇಕಾದಾಗ ಪಕ್ಕದಲ್ಲಿ ಗೆಳೆಯರ ಹತ್ರ ಒಂದು ₹10 ಕೂಡ ಆಟೋ ಹೋಗ್ತಿದ್ದಿಲ್ಲ. ಬಿಸಿನ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಪ್ರೇಮ ಕವಿ ನರಸಿಂಹ ಸ್ವಾಮಿಯವರು KSN ಪ್ರೇಮ ಕವಿ ಯಾರಾದ್ರೂ ಕಾರ್ಯಕ್ರಮ ಕರೆದ್ರೆ ನನ್ ಶಾಲೆಲ್ಲ ಹಾಕ್ಬೇಡಿ ಕಣಪ್ಪ, ಅದ್ರ ದುಡ್ಡು ಕಟ್ಟಬೇಡಿ ಏನ್ ಅನ್ಕೊಂಡಿದ್ರಿ? ಯಾವತ್ತಾದ್ರೂ ನೀವು ಈ ನರಕಕ್ಕಿಳಿಸಿ, ನಾಲ್ಗೆ ಸೀಳಿಸಿ, ಬಾಯಿ ಹೊಲಸಾಕಿದ್ರು 3-4 ಕನ್ನಡ ಪದಗಳಾಡ್ತೀನಿ, ನನ್ನ ಮನಸ್ಸನ್ನು ನೀ ಕಾಣೆ ಅಂತ ಹೇಳಿದ GP ರಾಜರತ್ನಂ ಇತ್ತಲ್ಲ. GP ರಾಜರತ್ನಂ ಹೆಂಗಿದ್ರು ಗೊತ್ತೇನು? GP ರಾಜರತ್ನಂ ನನ್ನ ಶಾಲೆಗೆ ಬಂದಿದ್ರು, ನಾನು ಹುಟ್ಟೆ ಇರಲಿಲ್ಲ. ಅವ್ರ ಶಾಲೆಯ ಫೋಟೋ ನನ್ನ ಮನೆ ಆಲ್ಬಮ್ ನಲ್ಲಿ ಕೇಳಿದ್ದೆ. ನಾನು ನನ್ನ ತಂದೆ ಟೀಚರ್ ಆಗಿದ್ದರಿಂದ ಕೇಳಿದೆ, ಯಾವ ಬಂದಿದ್ದೀರು? ಸ್ಕೂಲಿಗೆ ಒಂದ್ಸಲ ಬಂದವರು ಅವ್ರು ಹೇಳಿದ್ರಂತೆ, ನೀವು ನನಗೆ ಹಾರ ತುರಾಯಿಗೆಲ್ಲ ಖರ್ಚು ಮಾಡಬೇಡಿ, ನಾನೊಂದಷ್ಟು ಪುಸ್ತಕ ಪ್ರಕಟ ಮಾಡಿದ್ದೀನಿ, ಕೊಂಡುಕೊಳ್ಳಿ ಅಂತ. ನನಗೆ ಬಹಳ ಅಸಹ್ಯ ಅನಿಸ್ತು. ತಮ್ಮ ಪುಸ್ತಕ ಪ್ರಕಟ ಮಾಡಿದ್ದೀನಿ ಕೊಂಡುಕೊಳ್ಳಿ ಅಂತ ಹೇಳೋದು ಅದೆಷ್ಟು ಚೆನ್ನಾಗಿರುತ್ತೆ ಅಂದಾಗ ನಮ್ಮ ಹೆಡ್ ಮಾಸ್ಟರ್ ಹೇಳಿದ್ರು, ಅವ್ರ ಪುಸ್ತಕ ಅಲ್ಲ ಕಣಪ್ಪ, ಹೊಸ ಕವಿಗಳು ಯಾರಾದ್ರೂ ಪುಸ್ತಕ ಬರೆದಿದ್ರೆ ಅದನ್ನು ಪ್ರಕಟ ಮಾಡ್ತಿದ್ರಂತೆ, ಮಾಡಿ ಅವರಿಗೊಂದು ವೇದಿಕೆ ಕಲ್ಪಿಸಿಕೊಟ್ಟು ತಾವು ಓದಗಡೆ ಅದನ್ನು ಮಾರಾಟ ಕೂಡ ಮಾಡ್ತಿದ್ರಂತೆ. ಏನ್ ಬದುಕಿರ್ಬೋದು ಅಂತ ನೀವು ಯೋಚನೆ ಮಾಡಿ ಅಂತ. ಗಳಗನಾಥರು ಜೀವನದುದ್ದಕ್ಕೂ ಕನ್ನಡದ ಪುಸ್ತಕಗಳನ್ನ ತಲೆ ಮೇಲೆ ಹೊತ್ಕೊಂಡು ಮಾರಾಟ ಮಾಡಿದವರು. ಅವರು ಸತ್ತಾಗ ಹೆಂಗಿತ್ತು ಅಂತಂದ್ರೆ, ಅನಾಥವಾಗಿ ತೀರಿಕೊಂಡ್ರು, ಪುಸ್ತಕಗಳ ರಾಶಿ ಇತ್ತು. ಪುಸ್ತಕಗಳ ರಾಶಿ ನೋಡಿ ಇವರು ಗಳಗನಾಥ ಇರ್ಬೋದು ಅಂತ ಮನೆಗೆ ಕರೆಸಿದ್ರೆ, ಮನೆಯವ್ರನ್ನ ಕರೆಸಿ ಅವ್ರಿಗೆ ಏನಾದ್ರು ಅಂತ್ಯ ಸಂಸ್ಕಾರ ಮಾಡೋ ಯೋಚನೆ ಮಾಡಿದ್ರೆ, ಮನೆಯವರು ಹೇಳಿದ್ರು ಅಂತ್ಯ ಸಂಸ್ಕಾರಕ್ಕೆ ದುಡ್ಡಿಲ್ಲ, ಅಪ್ಪನ ಪುಸ್ತಕಗಳಿಂದಾನೇ ಮಾಡ್ಬೇಕಾಗ್ಬೋದೇನೋ ಅಂತ. ಯಾವ ಜೀವನ ಇರ್ಬೋದು ಗಳಗನಾಥ? ನಾವೆಲ್ಲ ತುಂಬಾ ಆರಾಮಾಗಿದ್ದೀವಿ. ಕನ್ನಡದ ಸಾಹಿತ್ಯ, ಕನ್ನಡದ ಶ್ರೇಷ್ಠತೆ, ಕನ್ನಡದ ಮನಸ್ಸುಗಳ ಯೋಚನೆ ಮಾಡ್ತಿದ್ದಾಗಲೆಲ್ಲ ಅತ್ಯಂತ ಅದ್ಭುತವಾಗಿ ಅನೇಕರು ಕೇಳ್ತಾರೆ, ಕನ್ನಡಿಗರು ಅಗ್ರೆಸಿವ್ ಅಲ್ಲ, ಬೇಡಪ್ಪ. ನಾವು ತಮಿಳಿಯನ್ನರು ಪಕ್ಕದಲ್ಲಿ ಇಟ್ಕೊಳ್ತೀವಿ, ತೆಲುಗುರನ್ನು ಪಕ್ಕದಲ್ಲಿ ಇಟ್ಕೊಳ್ತೀವಿ, ಇಂಗ್ಲಿಷರನ್ನು ಪಕ್ಕದಲ್ಲಿ ಇಟ್ಕೊಳ್ತೀವಿ. ಎಲ್ಲರ ನಡುವೆ ಒಂದು ಸುಂದರವಾದ ಮನಸ್ಸನ್ನ ಕಟ್ಟುವ ಪ್ರಯತ್ನ ಮಾಡ್ತೀವಲ್ಲ, ಅವರನ್ನ ಕನ್ನಡಿಗರು ಅಂತ ಕರಿತೀವಿ. ನಂಗೆ ಬಹಳ ಹೆಮ್ಮೆ. ನಾನೇ ಅಗ್ರೆಸಿವ್ ಆಗಬೇಕು, ಯಾರನ್ನಾದ್ರೂ ಬಿಟ್ಟಾಡಬೇಕು ಅಂತ ಯಾವತ್ತೂ ಬಯಸಿದವರಲ್ಲ. ಯಾಕೆ ಅಂದ್ರೆ ನನಗೆ ಕಲ್ಪನೆ ಕಟ್ಟಿಕೊಟ್ಟಂತ ನನ್ನ ಪೂರ್ವಜರೆಲ್ಲ ಇಂಥವ್ರು ಅಂತ. ಇನ್ನೂ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಯಾರು ಪುಟ್ಟ ಕಥೆಗಳ ಅತ್ಯಂತ ಶ್ರೇಷ್ಠ ಸಂಕಲನಕಾರನು. ಅವ್ರ ಬಗ್ಗೆ ನನಗೆ ಹೇಳಲಿಕ್ಕೆ ಬಹಳ ಹೆಮ್ಮೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದವರು. ಬರೀ ಸಾಹಿತಿ ಪುಸ್ತಕ ಪೆನ್ನಲ್ಲಿ ಪುಸ್ತಕ ಬರ್ಕೊಂಡಿದ್ದವರು ಅಂತ ತಿಳ್ಕೊಳ್ಬೇಡಿ, ಕಲೆಕ್ಟರ್ ಆಗಿದ್ದವರು. ಒಂದ್ಸಲ ಕಲೆಕ್ಟರ್ ಆಗಿ ಅವರು ಒಂದು ಊರಿನ ದಿಕ್ಕಿನಿಂದ ಹಾಕೊಂಡು ಹೋಗ್ಬೇಕಾದ್ರೆ ನೀರು ಕುಡಿಬೇಕು ಅನ್ನಿಸ್ತು. ನೀರಿರಲಿಲ್ಲ ಗಾಡಿಯಲ್ಲಿ. ಕೆಳಗಿಳಿದಂತೆ ಯಾರೋ ಬಾವಿ ಹತ್ರ ಒಬ್ಬ ರೈತ ಬಂದು ನೀರು ಸೇರ್ತಾ ಇದ್ದ, ಇಟ್ಕೊಂಡು ನಿಂತಿರ್ತೀವಿ. ಅವನ್ ರೈತ ನೀರು ಸೇದ್ದವನು ಇವ್ರ ಹತ್ರ ನೋಡ್ಲೂ ಇಲ್ಲ. ಆ ಬಿನ್ಗೆ ನೀರನ್ನು ತೆಗೆದ ಪಕ್ಕದಲ್ಲಿ ಒಂದು ಟ್ಯಾಂಕಿಗೆ ಸುರಿದ್ಬಿಟ್ಟ. ಮಾಸ್ತಿ ವೆಂಕಟೇಶ ತುಂಬಾ ಬೇಜಾರಾಗ್ತದೆ. ಸುಮ್ಮನೆ ನಿಂತರು. ಅವನು 2ನೇ ಬಿನ್ಗೆ ಹೇಳ್ದ, ಬನ್ನಿ ಸ್ವಾಮಿ ಈಗ ನೀರು ತಗೊಳ್ಳಿ ಅಂತ ನೀರು ಕೊಟ್ಟ. ಇವ್ರು ನೀರು ಚೆನ್ನಾಗಿ ಕುಡಿದ್ಮೇಲೆ ಕೇಳಿದ್ರು, ಮೊದಲನೇ ಬಿನ್ಗೆ ಯಾಕೆ ಅಲ್ಲ ಸುರಿದೆ ಅಂತ ಕೇಳಿದ್ರೆ, ಅವನೇನಂತ ಗೊತ್ತಾ, ಈ ಊರಿಗೆ ಒಬ್ರು ಕಲೆಕ್ಟರ್ ಇದ್ರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂತ, ಗೊತ್ತಿಲ್ಲ ಅವ್ನಿಗೆ ಇವರೇ ಅಂತ. ಅವ್ರು ಹೇಳಿದ್ರು, ಬಾವಿ ಈ ಊರಿಗೆ ಕುಡಿಯುವ ನೀರಿಲ್ಲ ಅಂದಾಗ ನಾನು ಬಾವಿ ಕಟ್ಟಿಸ್ಕೊಡ್ತೀನಿ, ಒಂದೇ ಒಂದು ಕಂಡೀಷನ್ ಏನು ಅಂತಂದ್ರೆ, ಪಕ್ಕದಲ್ಲಿ ಒಂದು ಟ್ಯಾಂಕ್ ಇರುತ್ತೆ, ಮೊದಲನೇ ಬಿನ್ಗೆ ಯಾರು ಹೇಳಿದ್ರು ಆ ಟ್ಯಾಂಕಿಗೆ ನೀರ್ ಹಾಕ್ಬೇಕು, ಬರೋ ದನಗಳಿಗೆ ಬರೋ ಪಕ್ಷಿಗಳಿಗೆ ನೀರ್ ಹಾಕ್ಬೇಕು, ಅದಾದ್ಮೇಲೆ ನೀವು ಮನೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಸ್ವಾಮಿಗಳೇ ಮರೆಯೋದಂಗೆ, ಯಾರು ಬಂದ್ರು ಮೊದಲು ಟ್ಯಾಂಕಿಗೆ ನೀರು, ಆಮೇಲೆ ಉಳಿದವರಿಗೆ ಏನ್ರಂತೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ನೀರು ಬಂದಿತ್ತು, ಮಾಡಿದ ಕೆಲಸ ಸಾರ್ಥಕ ಆಯ್ತು ಅಂತ. ಇಷ್ಟೆಲ್ಲ ಮಾಡಿದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹೆಂಗ್ರಿ ತೆಲುಗಿರನ್ನ ದ್ವೇಷ ಮಾಡೋದು, ಮನೆ ಮಾತೃಭಾಷೆ ತೆಲುಗು ಕಂಡ್ರೆ ತಮಿಳರನ್ನು ಹೆಂಗ್ ದ್ವೇಷ ಮಾಡ್ತೀರಾ? ಅನೇಕ ತಮಿಳಿಯರು ಕನ್ನಡಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಗೊತ್ತೇ? ಮರಾಠಿಗರನ್ನ ಹೆಂಗ್ ದ್ವೇಷ ಮಾಡ್ತೀರಾ? ದ ರಾ ಬೇಂದ್ರೆ ಅವರು ಯಾರು? ಮರಾಠಿ ಭಾಷಿಗರು.
ನೀವು ಯಾರನ್ನೂ ದ್ವೇಷ ಮಾಡುವಂತೆ ಇಲ್ಲ ಅಂತ, ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗುವಂತ ಒಂದು ಬೈಂಡಿಂಗ್ ಫೋರ್ಸ್ ಆಗಬಲ್ಲಂತ ಸಾಮರ್ಥ್ಯ ಇದ್ರೆ ಅದು ಕನ್ನಡಕ್ಕೆ ಸೂಕ್ತ, ಕನ್ನಡಕ್ಕೆ ಶ್ರೇಷ್ಠಮಾನ ಕೊಡುವಂಥದ್ದು ಅಂತ. ಈ ಕೆಲಸವನ್ನ ನೀವು ಮಾಡಬೇಕಾದಂತಾಗತ್ತೆ. ಬರೀ ಕನ್ನಡ ಭಾಷೆನಷ್ಟೇ ಕಟ್ಟಲಿಲ್ಲ, ಕನ್ನಡ ರಾಷ್ಟ್ರವನ್ನು ಕಟ್ಟಲಿಕ್ಕೂ ಮುಂದೆ ಬಂದಿತ್ತು. ಯಾವತ್ತು ರಾಷ್ಟ್ರದ ಕರೆ ಬಂದಿದೆಯೋ, ಯಾವತ್ತು ನಾಡನ್ನು ಉಳಿಸುವ ಕರೆ ಬಂದಿದೆಯೋ, ನನ್ನ ಕನ್ನಡದ ಪ್ರತಿಯೊಂದು ಮನಸ್ಸು ನನ್ನ ಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧವಾಗಿದೆ. ಯಾವಾಗಾದ್ರೂ ನೆನಪಿಸ್ಕೊಳ್ಳಿ, ಚಾಲುಕ್ಯ ತೈಲಪನ ಮೊಮ್ಮಗಳು ರಣಭೈರವಿ ಅಕ್ಕಾದೇವಿ ಅಂತಿದ್ಲು. ನಮ್ಮ ಇತಿಹಾಸದ ಪಠ್ಯ ಪುಸ್ತಕದ ಉಲ್ಲೇಖ ಇಲ್ಲ. ಚಾಲುಕ್ಯ ತೈಲಪನಿಗೆ ವಯಸ್ಸಾಗ್ಬಿಡ್ತು. ವಯಸ್ಸಾದ ನಂತರ ಅವನ ಕೆಳಗಿದ್ದಂತ ಈ ಪುಂಡು ಪಾಳೆಗಾರಲ್ಲ ಅನ್ಕೊಂಡ್ರು ಮುದುಕ ಆಗ್ಬಿಟ್ಟಿದ್ದಾನೆ. ಈಗ ನಾವು ಏರಿ ಹೋದ್ರೆ ಅವನ ಹತ್ರ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಒಬ್ಬ ಪಾಳೆಗಾರ ತನ್ನನ್ನು ಸ್ವತಂತ್ರ ಅಂತ ಘೋಷಿಸಿಕೊಂಡ. ಚಾಲುಕ್ಯ ತೈಲಪನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ತನ್ನೊಂದು ಸೈನ್ಯ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಂದಾಗ ಮೊಮ್ಮಗಳು ಅಕ್ಕಾದೇವಿ ಬಂದು, ತಾತ ನೀನ್ ಯಾಕೆ ಹೋಗ್ತೀಯಾ, ಅವನನ್ನ ನಾನ್ ಸಾಕು, ನಾನು ನೋಡ್ಕೊತೀನಿ. ಈ ಹೆಣ್ಣುಮಗಳು ಎರಡೂ ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡು ಆ ಪುಂಡನ ಮೇಲೆ ಏರಿ ಹೋದ್ಲು. ಯಾವ ಪರಿಯ ಆಕ್ರಮಣ ನಡೀತು ಅಂತಂದ್ರೆ ಅವನಿಕೆಯ ಕಾಲಿಗೆ ಬಿದ್ದು, ನೀನು ಬರೀ ಅಕ್ಕಾದೇವಿ ಅಲ್ಲ ತಾಯಿ, ರಣಭೈರವಿ ಅಕ್ಕಾದೇವಿ ನೀನು ಅಂತ ಶತ್ರುವಿನಿಂದ ಬಿರುದು ತಗೊಂಡವಳು ನಮ್ಮ ಹೆಣ್ಣುಮಗಳು, ಕನ್ನಡದ ಹೆಣ್ಣುಮಗಳು. ಎನ್ಕೊಂಡಿದ್ದೀವಿ ಆಕೆ ಬಗ್ಗೆ? ಯಾವತ್ತಾದ್ರೂ ನೆನಪಿಸ್ಕೊಳ್ಳಿ, ಕಿತ್ತೂರು ಚೆನ್ನಮ್ಮನ ತ್ಯಾಕರೆಯ ಕತ್ತನ್ನ ಕಡಿದು ಕೋಟೆಯ ಬಾಗಿಲಿಗೆ ತೂಗು ಹಾಕಿ ಇನ್ನೊಬ್ಬ ಗಂಡಸಿದ್ರೆ ಬಾ ಅಂತ ಕರೆದ್ವಲ್ಲ, ನಮ್ದೇ ಹೆಣ್ಮಗಳು. ಒನಕೆ ಒಬ್ಬ ನುಸುಳಿ ಬಂದಂತ ಶತ್ರು ಪಡೆಯವರನ್ನ ಕಡಿದು ಅವರ ತಲೆಯನ್ನು ಒಡೆದು ಒಂದು ಪೇರಿಸಿಟ್ಲಲ್ಲ ಒನಕೆ ಒಬ್ಬ, ನಂದೇ ನಾಡಿನವಳು. ಗೊತ್ತಿಲ್ಲದ ಕೆಲವು ಅಪರೂಪದ ಸಂಗತಿಗಳ ನೆನಪಿಸ್ಕೊಳ್ಳಿ. ಬಾಗಲಕೋಟೆಯಲ್ಲಿ ಏನಾದಿದ್ರೆ ಗೊತ್ತಿರುತ್ತೆ. ಬಾಗಲಕೋಟೆಯ ಹತ್ತಿರದಲ್ಲಿ ಒಂದ್ ಜಾಗ ಇದೆ, ಹಲಗಲಿ ಅಂತ. ನಂಗೆ ಗೊತ್ತು, ಬಾಗಲಕೋಟೆ ಹೋಗಿರಲ್ಲ ಅಲ್ಲಿಗೆ, ನಂಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಲಗಲಿ ಬಾಗಲಕೋಟೆಯಿಂದ ಹೆಚ್ಚಂದ್ರೆ 40-45 ಕಿಲೋಮೀಟರ್ ದೂರ ಇರ್ಬೋದು. ಈ ಹಲಗಲಿಯ ವೈಶಿಷ್ಟ್ಯ ಏನು ಅಂದ್ರೆ 1857ರ ಸಂಗ್ರಾಮದ ಹೊತ್ತಿಗೆ ಇಡೀ ದೇಶ ಹೋರಾಟ ಮಾಡ್ತಿದ್ದಾಗ ಈ ರಾಜ್ಯ ಕೂಡ ಸುಮ್ಮನೆ ಇರಲಿಲ್ಲ. ಹಲಗಲಿಯ ಬೇಡ್ರಲ್ಲಿ ಆ ಬೇಡ್ರ ಕೈಯಲ್ಲಿ ಯಾವಾಗಲೂ ಕತ್ತಿ ಹಿಡ್ಕೊಂಡಿರೋರು, ಬಿಲ್ಲು ಬಾಣ ಹಿಡ್ಕೊಂಡಿರೋರು. ಬ್ರಿಟಿಷರು ಒಂದು ಕಾನೂನು ತಗೊಂಡ್ಬಂದಿದ್ರು, ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ, ನಮ್ಮ ಅನುಮತಿ ಇಲ್ಲದೆ ಶಸ್ತ್ರಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಈ ಕಾನೂನು ತಗೊಂಡು ಬಂದು ಒಬ್ಬ ಓದಿದ್ನಂತೆ ಬೇಡರ ನಡುವೆ. ಆ ಬೇಡರು ಹೇಳಿದ್ರು, ಶಸ್ತ್ರ ಅಂದ್ರೆ ಬೇಡರ ಪಾಲಿಗೆ ಬಗಲಾಗಿನ ಹೆಂಡತಿ ಇದ್ದಂಗೆ, ಅಲ್ಲಿ ನಿನ್ನ ಹತ್ರ ಕೇಳ್ಕೊಂಡು ಮದುವೆ ಆಗೋದು ಏನೈತು. ಬ್ರಿಟಿಷ್ ಅಧಿಕಾರಿಗೆ ಸ್ವಲ್ಪ ಗಾಬರಿ ಆಗಿತ್ತು, ಮುಂದೇನಾದ್ರೂ ಆಗುತ್ತೆ ಅಂತ ಒಂದು ಪುಟ್ಟ ಸೇನೆ ತಗೊಂಡ್ಬಂದಿದ್ರು. ಹಿಂಗ್ ಮಾಡ್ತಾರೆ ಅಂತ ಗೊತ್ತಿದ್ರಿಂದ ಭೀಮಾ, ಜಡಗ, ಬಾಲ ಅನ್ನೋ 3-4 ಜನ ಹುಡುಗರು ಆ ಇಡೀ ಊರನ್ನ ಕಾಯ್ಕೊಂಡು ನಿಂತಿದ್ರು. ಯಾವಾಗ ಒಂದು 10-11 ಜನ ದೂರದಿಂದ ಬರ್ತಾರೆ ಅಂತ ಗೊತ್ತಾಯ್ತು, ಇವ್ರು ಅಡ್ಡಗಟ್ಟಿ ನಿಂತ ಹೆಂಗ್ ಬಡಿದ್ರು ಅಂತಂದ್ರೆ ಅದ್ರೊಬ್ಬ ಕಾಲಿಗೆ ಬಿಟ್ಬಿಡು ನಮ್ಮನ್ನ ಅಂತ ಬ್ರಿಟಿಷ್ ಸೈನಿಕ. ಇನ್ನೊಂದ ಹೋಗು ಅಂತ ಬಿಟ್ಕೊಡೋಕ್ಕಿಂತ ಮುಂಚೆ ಅವ್ನು ಕೇಳ್ದ, ನೀವು ಎಷ್ಟು ಜನ ಇದ್ದೀರಿ ಮತ್ತೊಳಗೆ? ಇರೋ 4 ಜನನೇ ಹಿಂಗ್ ಬಿಡ್ದಿದ್ದೀರಿ, ಇನ್ನು ಒಳಗೆ ಎಷ್ಟು ಜನ ಇರ್ಬೋದು ಅಂತ ಪ್ರಶ್ನೆ ಒಂದು. ಕೂಡಲೇ ಅವನು ಹೇಳ್ದ, ನಾನು ನಮ್ಮ ಒಡೆಯನ ಸೇವಕ, ನಮ್ಮ ಒಡೆಯ ಬಂದ್ರೆ ನಿಮ್ಮನ್ನ ಯಾರನ್ನು ಬಿಡಲ್ಲ ಅಂತ. ಇವ್ರ ಕಣ್ಣು ಹಾಕೋದಕ್ಕೆ ಅಟ್ಟ. ಅದು ದೊಡ್ಡದೊಂದು ಸೇನೆ ಬಂದು ಒಂದು ಪುಟ್ಟ ಹಳ್ಳಿ, ಹಲಗಲಿ ಅನ್ನುವಂತ ಪುಟ್ಟ ಹಳ್ಳಿ. ನಾನು ಹಳ್ಳಿಗೆ ಹೋಗಿದ್ದೀನಿ, ಅದಕ್ಕೋಸ್ಕರ ಹೇಳ್ತೀನಿ, ನೆನಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಆ ಪುಟ್ಟ ಹಳ್ಳಿಯ ಮೇಲೆ ದೊಡ್ಡ ಸೇನೆ ದಾಳಿ ಮಾಡಿ ಇಡೀ ಹಲಗಲಿಯ ಜನರನ್ನ ಸುತ್ತುವರೆದು ನಿಂತ್ಕೊಳ್ತು. ಹಲಗಲಿ ಯಾವ ಕಾರಣಕ್ಕೂ ಇವ್ರು ತೆಕ್ಕೆಗೆ ಬೀಳಲ್ಲ ಅಂತ ಗೊತ್ತಾದಾಗ ಇಡೀ ಹಳ್ಳಿಗೆ ಬೆಂಕಿ ಹಚ್ಚಿದ್ರು ಬ್ರಿಟಿಷರು. ಆ ಬೆಂಕಿಯ ಬೇಗೆಯನ್ನ ತಾಳಲಾಗದೆ ಜನ ಹೊರಗೆ ಬರ್ತಿದ್ರಲ್ಲ, ಅವ್ರನ್ನ ಹುಡುಕಿ ಕೊಲ್ತಾ ಇದ್ರು. ನಾನು ಹಲಗಲಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ವಯಸ್ಸಾದ ಮುದುಕಿ ಬಂದು, ನಾನು ಯಾವ ಜಾಗದಲ್ಲಿ ನಡ್ಕೊಂಡು ಹೋಗ್ತಿದ್ನೋ ಅದು ಹೇಳ್ತು, ಈ ಜಾಗ ಇತ್ತಲ್ಲಪ್ಪ, ಇಲ್ಲೇ 100ಕ್ಕೂ ಹೆಚ್ಚು ಜನ ಹಲಗಲಿಯ ಬೇಡರ ಶವದ ರಕ್ತ ಹರಿದಿದ್ದು, ನಾವು ರಕ್ತದ ಕಾಲುವೆ ಅಂತ ಬಹಳ ದಿನ ಕರಿತಿದ್ವಿ ಇದನ್ನ. ಈ ಎಲ್ಲರೂ ಓಡಾಡ್ತಾರಪ್ಪ ಅಂತ, ಯಾಕೋ ಓಡಾಡ್ಲಿಕ್ಕೆ ಧೈರ್ಯವೇ ಸಾಕಾಗಲಿಲ್ಲ ಅಂತ ಬಹಳ ಕಷ್ಟ. ಈ ನಾಡು ಈ ತರದ ಹೇಳಿಕೆಗೂ ಕೂಡ ಯಾವ ತರದ ಪ್ರತಿಸ್ಪಂದನ ಕೊಟ್ಟಿದೆ. ನರಗುಂದದ ಬಾಬಾ ಸಾಹೇಬ್ ಕೆಲಸ ಮಾಡ್ತಾ ಬ್ರಿಟಿಷರ ಹೋರಾಟಕ್ಕಿಂತ ಮುಂಚೆ, ಬ್ರಿಟಿಷರ ವಿರುದ್ಧ 1852ರ ಸಂಗ್ರಾಮ ಆಗೋಕ್ಕಿಂತ ಮುಂಚೆಯೇ ಈ ರಾಜ್ಯ ಕಿತ್ತೂರು ಚೆನ್ನಮ್ಮನ ಮೂಲಕ ಹೋರಾಟ ಮಾಡಿತ್ತಲ್ಲ, ಕರೆಗೆ ಪ್ರತಿಸ್ಪಂದಿಸುವ ಗುಣ ನಮ್ಗೆ ಯಾವಾಗಲೂ ಇತ್ತು. 1947ರ ಸ್ವಾತಂತ್ರ್ಯಕ್ಕೆ ಗಾಂಧೀಜಿ ಕರೆ ಕೊಟ್ಟಾಗ ದೂರದ ವಿದುರಾಶ್ವತ್ಥದಲ್ಲಿ, ಕೋಲಾರದ ವಿದುರಾಶ್ವತ್ಥದಲ್ಲಿ ಈ ನಾಡಿನ ಜನ ತಾವು ಧ್ವಜ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಹೇಗೆ ಜಲಿಯನ್ ವಾಲಾಬಾಗ್ ನಲ್ಲಿ ಹತ್ಯಾಕಾಂಡ ಆಗಿತ್ತು, ಹಾಗೆ ಇಲ್ಲೂ ಕೂಡ ಹತ್ಯಾಕಾಂಡ ಆಗಿ 11ಕ್ಕೂ ಹೆಚ್ಚು ಜನ ತೀರಿಕೊಂಡಿದ್ರು. ಈ ರಾಜ್ಯದ ಇತಿಹಾಸದಲ್ಲಿ ಮರೆತು ಹೋಗಿದೆ. ಆದ್ರೆ ಈ ರಾಜ್ಯ ಕಾಲನ ಕರೆಗೆ, ಭಾರತದ ಕರೆಗೆ ಹೋಗ್ಬಿಡೋದನ್ನ ಮಾತ್ರ ಯಾವತ್ತೂ ಬಿಟ್ಟಿಲ್ಲ ಅಂತ ಅದನ್ನ ನೆನಪಿಸ್ಕೊಳ್ಳಿಕ್ಕೆ ಇಷ್ಟೆಲ್ಲ ಹೇಳ್ತೀನಿ. ಮಿತ್ರರೇ, ಇವತ್ತು ಮತ್ತೆ ಒಂದು ಕರೆ ಇದೆ. ಇವತ್ತು ಮತ್ತೆ ಕರ್ನಾಟಕ ಅದಕ್ಕೆ ಪ್ರತಿಸ್ಪಂದಿಸಬೇಕಾಗಿದೆ. ಇವತ್ತು ಇಡೀ ಭಾರತವನ್ನ ಕಟ್ಟಬೇಕು ಅಂತ ಇಡೀ ಭಾರತ ಒಕ್ಕೊರಲಿನಿಂದ ಹೋಗ್ತಾ ಇದ್ರೆ ಅದಕ್ಕೊಂದು ಅತ್ಯಂತ ಪ್ರಮುಖವಾದ ನಿರ್ಧಾರಿತವಾದ ದೃಷ್ಟಿಯನ್ನ ಕನ್ನಡಿಗರು ಕೊಡಬೇಕಾಗುತ್ತದೆ. ಇವತ್ತು ಭಾರತ ತುಂಬಾ ಬೇರೆ ಆಗಿದೆ. ನಾನು 68 ವರ್ಷಗಳ, ನನಗೆ ಕನ್ನಡದ ಬಗ್ಗೆ ಮಾತನಾಡಿದ್ರು ಅದು ಕೊನೆಗೆ ಭಾರತಕ್ಕೆ ಅರ್ಪಣೆ ಆಗಬೇಕು ಅಂತ.
ಕನ್ನಡದ ಪುಷ್ಪ, ಕನ್ನಡ ತಾಯಿಯ ಪುಷ್ಪ, ಕನ್ನಡ ತಾಯಿ ಅನ್ನುವ ಪುಷ್ಪವೇ ಭಾರತ ಮಾತೆಗೆ ಅರ್ಪಣೆಯಾದಾಗ ಮಾತ್ರ ಆ ಪುಷ್ಪಕ್ಕೆ ಬೆಲೆ ಅಂತ. ಇವತ್ತಿಡೀ ಭಾರತದ ಪರಿಸ್ಥಿತಿ ಹೆಂಗಿದೆ ಯೋಚನೆ ಮಾಡಿ. ಈ ದೇಶವನ್ನ ಕಂಡ್ರೆ ಇಡೀ ಜಗತ್ತಿಗೆ ಎಷ್ಟು ಗೌರವವನ್ನು ನಿಂತುಕೊಂಡಿದೆ ಇವತ್ತು ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿಗಳು ಯುನೈಟೆಡ್ ನೇಷನ್ಸ್ ಅಲ್ಲಿ ಹೋಗಿ ಭಾಷಣ ಮಾಡ್ತಾ ನಿಮ್ಮೆಲ್ಲರ ಆರೋಗ್ಯ ಹಾಳಾಗಿದೆ ಯಾಕೆಂದ್ರೆ ನೀವು ಯೋಗ ಮಾಡ್ತಿಲ್ಲ, ನೀವೆಲ್ಲರೂ ಯೋಗ ಮಾಡಿದ್ರೆ ಚೆನ್ನಾಗಿರ್ತೀರಿ, ಯಾಕೆ ನಾವೆಲ್ಲ ಒಂದು ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಬಾರ್ದು ಅಂತ ಕೇಳಿದ್ರೆ ಅವರು ಭಾಷಣ ಮುಗಿಸಿ ಕೆಳಗಿಳಿಯೋದ್ರ ವೇಳೆಗೆ 166 ರಾಷ್ಟ್ರಗಳು ನೀವು ಯಾವತ್ತು ಹೇಳ್ತೀರೋ ಅವತ್ತು ಮಾಡ್ಲಿಕ್ಕೆ ತಯಾರು. 194 ರಾಷ್ಟ್ರಗಳು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಿಸಿದ್ದಲ್ಲದೆ ಸೂರ್ಯನ ಮೊದಲನೇ ಕಿರಣವನ್ನ ಓಂಕಾರದೊಂದಿಗೆ ಸ್ವಾಗತಿಸಲಿಕ್ಕೆ ಸಜ್ಜಾಗ್ತವಲ್ಲ, ಇದು ಭಾರತದ ಹೊಸ ದಿಕ್ಕಿನ ಆಲೋಚನೆ ಅಂತ. ಭಾರತ ಹೊಸ ದಿಕ್ಕಿನ ಕಡೆ ನಡೆಯುವಂತ ಪ್ರಯತ್ನ ಅಂತ. ಎಷ್ಟು ಸುಂದರವಾಗಿದೆ ಅಂತಂದ್ರೆ, ನೀವು ಯಾವ ಹಾಡನ್ನು ಇವತ್ತು ಹಾಡಿರಲ್ಲ, ಬಾಯಲ್ಲಿ ಸಂಭವಿಸುವ ಹಿಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಕುವೆಂಪುದು. ಅದೇ ಕಲ್ಪನೆಯ ವಾಕ್ಯಗಳು ಉಪನಿಷತ್ನಲ್ಲಿ ಬರುತ್ತಲ್ಲ, ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾತೃತಕ್ಕಸ್ಯ ಸ್ವಿದ್ದನಂ ಈಶಾವಾಸ್ಯವಿದಂ ಜಗತ್. ಆ ಮಣ್ಣಿನಲ್ಲಿ, ಮರದಲ್ಲಿ, ಮಿಗದಲ್ಲಿ, ಖಗದಲ್ಲಿ ಯಾವುದು ಇದೆಯೋ ಅದೆಲ್ಲವೂ ಈಶನ ಕಲ್ಪನೆ. ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಮಂತ್ರ. ಈ ಮೊದಲನೇ ಮಂತ್ರದಿಂದ ಈ ದೇಶದ ಪ್ರಧಾನಿಯನ್ನ ಐರ್ಲೆಂಡಿನ ಮಕ್ಕಳು ಸ್ವಾಗತಿಸ್ತಾರೆ. ಏನನ್ಕೊಂಡಿದ್ದೀರಿ ಇವತ್ತು ಭಾರತವನ್ನ? ಇವತ್ತು ಭಾರತ 68 ವರ್ಷಗಳ ಹಿಂದಿನ ಭಾರತ ಅಲ್ಲ. ಸ್ವಾತಂತ್ರ್ಯ ಬಂದಾಗ ಹೊಟ್ಟೆಗೆ ಹಸಿವಿನಿಂದ ನರಳುತ್ತಾ ಇದ್ದ ಭಾರತ ಅಲ್ಲ. ಇವತ್ತು ಭಾರತ ಆಫ್ರಿಕಾದ ಅನೇಕರನ್ನ ಕರ್ಕೊಂಡು ಬಂದು, ಆಫ್ರಿಕಾದ ಪ್ರಮುಖರನ್ನೆಲ್ಲ ಕರ್ಕೊಂಡು ಬಂದು ಅವ್ರದೊಂದು ಸಮಿಟ್ ಮಾಡಿಸುತ್ತೆ. ಈ ಸಮಿಟ್ ನಲ್ಲಿ ಭಾರತ ಹಿರಿಯಣ್ಣನಾಗಿ ನಿಂತುಕೊಳ್ಳುತ್ತೆ. ಇಷ್ಟು ದಿನ ಆಫ್ರಿಕನ್ಸ್ ಭಾರತಕ್ಕೆ ಬಂದ್ರೆ ಅವರು ಸುಮ್ಮನೆ ಮಾತನಾಡ್ತಿದ್ರು, ಈ ರಾಷ್ಟ್ರ ಜೊತೆ ಏನೋ ಮಾತಾಡ್ಲಿಕ್ಕೆ ಉಪಯೋಗ ಇಲ್ಲ ಅಂತ. ನಾನು ಮೊನ್ನೆ ಆಫ್ರಿಕಾದ ಸಮಿಟ್ ನಲ್ಲಿ, ಆಫ್ರಿಕಾ ಮತ್ತು ಭಾರತದ ಸಮಿಟ್ ನಲ್ಲಿ ಏನ್ ಡಿಸ್ಕಷನ್ ಆಗಿದೆ ಅಂತ ಕೇಳಿದ್ರೆ, ನೈಜೀರಿಯಾ ಏನ್ ಹೇಳುತ್ತಾ ಗೊತ್ತಾ? ಬೋಕೋ ಹರಾಮ್ನಿಂದ ಸಾಕಾಗೋಗಿದೆ ನಮಗೆ, ಇದರಿಂದ ಹೊರಗೆ ಬರೋದು ಹೇಗೆ ಅನ್ನೋದಕ್ಕೆ ನೀವು ಮಾರ್ಗದರ್ಶನ ಮಾಡಬೇಕು ಅಂತ ನನ್ನ ಭಾರತದಿಂದರಿಗೆ ಮಾರ್ಗದರ್ಶನಕ್ಕೋಸ್ಕರ ನೈಜೀರಿಯಾದ ಅಧ್ಯಕ್ಷರು ಕೈ ಮುಗಿದು ನಿಲ್ತಾರಲ್ಲ, ನನ್ನ ಭಾರತದ ರೋಲ್ ಏನಿವತ್ತು ಅಂತ ಅಂದಾಜು ಮಾಡ್ಕೊಳ್ಳಿ. ಇವತ್ತು ಭಾರತದ ರೋಲ್ ಏನಾಗಿದೆ ಅಂತಂದ್ರೆ, ಇವತ್ತು ಭಾರತ ಪ್ಲೇ ಮಾಡಬೇಕಾಗಿರೋ ರೋಲು ಜಗತ್ತಿಗೆ ಗುರುವಾಗಿ ನಿಲ್ಬೇಕಾಗಿರುವಂತ ರೋಲ್ ಅಂತ ನಿಧಾನವಾಗಿ ಒಂದೊಂದೇ ಹಂತದಲ್ಲಿ ಪ್ರೂವ್ ಆಗ್ತದೆ. ನನ್ಗೆ ಬಹಳ ಹೆಮ್ಮೆ ಇದೆ ಭಾರತ ಹೋಗ್ತಿರುವಂತ ದಿಕ್ಕು. ಎಷ್ಟು ಖುಷಿ ಅಂತಂದ್ರೆ, ಸುಮ್ಮನೆ ನಿಮ್ ಜೊತೆ ಹಂಚ್ಕೊಳ್ತೀನಿ. ಈ ದೇಶದ ಪ್ರಧಾನಿ ಮೊದಲನೇ ಬಾರಿ ಪ್ರಧಾನಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ಎಲ್ಲಿಗೆ ಹೋಗ್ತಾರೆ ಅಂತ ನಾವೆಲ್ಲ ತಲೆ ಕೆಡಿಸ್ಕೊಂಡಿದ್ವಿ. ನಾವಲ್ಲ, ಇಡೀ ಜಗತ್ತೇ ತಲೆ ಕೆಡಿಸ್ಕೊಂಡಿತ್ತು. ಚೈನಾ ಅನ್ಕೊಂಡಿತ್ತು ಮೊದಲು ನಮ್ಮ ಹತ್ರ ಬರಬೇಕು, ನಾನೇ ತಾನೇ ಕಿರಿಕಿರಿ ಮಾಡ್ತಿರೋದು. ನಾನು ಸೆಟ್ಲ್ ಆದ್ರೆ ಮಾತ್ರ ಭಾರತ ಡೆವಲಪ್ ಆಗುದು ಅಂತ ಚೈನಾ ಅನ್ಕೊಂಡಿತ್ತು. ದಿಮಾಕು. ಅಮೆರಿಕ ಅನ್ಕೊಂಡಿತ್ತು ಚೈನಾ ಕಂಟ್ರೋಲ್ ಮಾಡಬೇಕು ಅಂದ್ರೆ ನನ್ನ ಹತ್ರ ಬರಬೇಕು. ಇವರಿಬ್ಬರು ಇದೇ ದಿಮಾಕಲ್ಲಿ ಕೂತಿದ್ರೆ ಈ ದೇಶದ ಪ್ರಧಾನಿ ಎರಡಕ್ಕೂ ಹೋಗ್ಲಿಲ್ಲ. ಈ ದೇಶದ 99% ಜನ ಕೇಳದೆ ಇರೋ ಭೂತಾನ್ ಅನ್ನೋ ರಾಷ್ಟ್ರಕ್ಕೆ ಹೋಗ್ಬಿಟ್ಟು ಹೆಂಗಿರ್ಬೇಕು? ನಾನು ತಮಾಷೆ ಮಾಡ್ತಿದ್ದೆ ಯಾವಾಗಲೂ. ಬರಾಕ್ ಒಬಾಮಾ ಕರ್ನಾಟಕಕ್ಕೆ ಬಂದು ಅಥವಾ ಬೆಂಗಳೂರಿಗೆ ಬಂದು, ಅವರು ಬೆಂಗಳೂರಿನಲ್ಲಿ ಎಲ್ಲಿಗೂ ಹೋಗದೆ ಯಾವುದೋ ಬಸವನಗುಡಿಲಿರುವಂತ ಒಂದು ವಿದ್ಯಾರ್ಥಿ ಭವನ್ಗೆ ಹೋಗಿ ದೋಸೆ ತಿಂದ್ಬಿಟ್ರೆ ವಿದ್ಯಾರ್ಥಿ ಭವನ್ ಕಥೆ ಏನಾಗ್ತದೆ? ಆವಾಗ ಹಾರ್ಟ್ ಅಟ್ಯಾಕ್ ಸತ್ತೇ ಹೋಗ್ಬಿಡ್ತಾರೆ. ಇಷ್ಟು ದಿನ ಲೋಕಲ್ ಪುರಾಣಿಗಳು ಬಂದಿರೋದನ್ನೇ ಪೇಪರ್ ಅಲ್ಲಿ ಹಾಕೊಂಡು ಪ್ರಚಾರ ತಗೊಂಡಿರೋ ವಿದ್ಯಾರ್ಥಿ ಭವನ್ ಏಕಾಏಕಿ ಬರಾಕ್ ಒಬಾಮಾ ಡೈರೆಕ್ಟ್ ತನ್ನ ಮನೆಗೆ ಬಂದ್ಬಿಟ್ರೆ ಕಥೆ ಏನಾಗ್ಬಿಡ. ವಿದ್ಯಾರ್ಥಿ ಭವನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಬರಾಕ್ ಒಬಾಮಾ ಒಂದು ಫೋಟೋ ಹಾಕಿ ನೆಕ್ಸ್ಟ್ ಎಲೆಕ್ಷನ್ ಬರಾಕ್ ಒಬಾಮಾಗೆ ಓಟ್ ಹಾಕಿರ್ತಾರೆ. ನಿಂತ್ಕೊಳ್ಳಿ ಬಿಡ್ಲಿ, ಓಟ್ ಹಾಕ್ರಿ, ಒಳ್ಳೆ ಮನುಷ್ಯ ಅಂತ. ಈ ಮನುಷ್ಯ ಏನ್ ಮಾಡಿದ್ರು, ಆ ಕಡೆ ಚೈನಾಕ್ಕೂ ಹೋಗ್ಲಿಲ್ಲ, ಆ ಕಡೆ ಅಮೆರಿಕಕ್ಕೂ ಹೋಗ್ಲಿಲ್ಲ, ನೇರವಾಗಿ ಭೂತಾನ್ಗೆ ಹೋದ್ರು. ಭೂತಾನ್ ಎಲ್ಲಿದೆ ಗೊತ್ತೇನು? ಸುಮ್ಮನೆ ಯೋಚನೆ ಮಾಡಿ. ರಿಸರ್ಚ್ ನಡುವೆ ಒಂದು ಸಣ್ಣ ಟ್ವಿಸ್ಟ್. ಯಾಕಂದ್ರೆ ರಿಸರ್ಚ್ ಒಂದು ಶಕ್ತಿ ಬರಬೇಕಲ್ಲ. ಯಾವಾಗ ಆತ್ಮಬಲ ಜಾಸ್ತಿ ಆಗುತ್ತೋ ನಮ್ಮ ರಿಸರ್ಚ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೀವಿವತ್ತು ಆರ್ಡಿನರಿ ರಾಷ್ಟ್ರದ ಪ್ರಜೆಗಳಲ್ಲ. ನಿಮ್ಮ ರಿಸರ್ಚ್ಗೆ ಒಂದು ವೇದಿಕೆ, ನೀವು ಮಾಡಿಕೊಡುವಂತ ನಿಮ್ಮ ಕಲ್ಪನೆಗಳಿಗೆ ಒಂದು ವೇದಿಕೆ ಕೊಡಬಲ್ಲಂತ ರಾಷ್ಟ್ರ ನಿರ್ಮಾಣ ಆಗಿದೆ. ಇನ್ ಮುಂದೆ IIT ಇಂದ ಹೊರಗೆ ಬಂದವರು ಯಾರು ಅಮೆರಿಕಾದಲ್ಲೇ ಕೆಲಸ ಮಾಡಬೇಕು ಅಂತಿಲ್ಲ. ಸ್ಟಾರ್ಟ್ಅಪ್ ಪ್ರಾಜೆಕ್ಟ್ ಗಳಿಗೆ ಭಾರತವೇ ಬೇಕಾದಷ್ಟು ಅವಕಾಶಗಳನ್ನ ಕಲ್ಪಿಸಿಕೊಡುತ್ತೆ. ಈ ದೇಶ ಹೆಂಗಾಗ್ಲಿಕ್ಕಿದೆ ಅಂತಂದ್ರೆ, IIT ಇಂದ ಬರುವಂತ ಪ್ರತಿಯೊಂದು ಬುದ್ಧಿವಂತ ತಲೆಯೂ ಕೂಡ, IIM ಇಂದ ಬರುವಂತ ಪ್ರತಿಯೊಂದು ಯೋಜನೆಗೂ ಕೂಡ ಭಾರತವೇ ವಿಶ್ವದ ವೇದಿಕೆಯಾಗಲಿಕ್ಕೆ ನಿರ್ಮಾಣ ಆಗುವಂತ ವಾತಾವರಣ ರೂಪಿಸಿಕೊಳ್ಳಲಿಕ್ಕಿದೆ ಅಂತ ನನಗಂತೂ ಆ ವಿಚಾರದ ಬಗ್ಗೆ ಹೆಮ್ಮೆ ಇದೆ. ಭೂತಾನಿಗೆ ಹೋದ್ರು. ಭೂತಾನ್ ಎಲ್ಲಿದೆ ಅಂದ್ರೆ ಚೈನಾ ಮತ್ತು ಭಾರತದ ನಡುವೆ ಬಫರ್ ಕಂಟ್ರಿ. ಭೂತಾನಿಗೆ ಹೋದಾಗ ಭೂತಾನ್ ಅವರು ತಲೆಗೆಡ್ಸ್ಕೊಂಡ್ಬಿಟ್ರು, ಅಲ್ಲಿಗೂ ಹೋಗಿಲ್ಲ ಕತೆ ಭೂತಾನದ್ದು. ಭೂತಾನಿನ ರಾಜ ತನ್ನ ಸಂಸತ್ನಲ್ಲಿ ಕರೆಸಿ ಇವರಿಗೆ ಮಾತನಾಡಿಸಿ ನಿಂತ್ರೆ ಈ ದೇಶದ ಪ್ರಧಾನಿಗೆ, ಇದು ಯಾವುದೋ ವ್ಯಕ್ತಿಗಾಗಿದ್ದಲ್ಲ, ಇಡೀ ದೇಶಕ್ಕಾಗಿದ್ದ. ನನಗೆ ಯಾಕೆ ಹೆಮ್ಮೆ ಅಂತಂದ್ರೆ, ಈ ದೇಶದ ಪ್ರಧಾನಿ ಗೌರವ ಸಿಗುತ್ತೆ ಅಂದ್ರೆ ಅದು ದೇಶದ ಪ್ರಧಾನಿಗೆ ಅಂತ ನಾನು ಭಾವಿಸಲ್ಲ, ನನಗೆ ಸಿಗ್ತಿರೋ ಗೌರವ ಅಂತ ನಾನು ಭಾವಿಸ್ತೇನೆ. ಅಫ್ಕೋರ್ಸ್ ಅದೇ ಈ ದೇಶದ ಪ್ರಧಾನಿ ಎಲ್ಲಾದ್ರೂ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡೆ ನಾನು ಅನ್ಕೋತೀನಿ, ನಾನೇ ನಿಂತ್ಕೊಂಡಿದ್ದೀನಿ ಅಂತ. ನನಗೆ ಆ ಗೌರವ ಸಿಕ್ಕಾಗ ಎಸ್ ನಾನು ಸ್ವಲ್ಪ ಕಾಲರ್ ಟೈಟ್ ಮಾಡ್ಕೋತೀನಿ, ನನಗೆ ಸಿಕ್ತು.
ಭೂತಾನ್ನ ರಾಜ ಸಂಸತ್ನಲ್ಲಿ ಮಾತನಾಡ್ತಾ ಇವ್ರ ಮಾತು ಮುಗಿಸೋ ವೇಳೆಗೆ ಭೂತಾನ್ನ ರಾಜ ಸಂಸತ್ನಲ್ಲಿ ರಾಜನಿಗೆ ಹೈಯೆಸ್ಟ್ ಗೌರವ, ಚಪ್ಪಾಳೆ ಕೂಡ ಹೊಡೆಯಲ್ಲ, ಅಲ್ಲಿನ ಎಲ್ಲ ಎದ್ದಿದ್ಕೊಂಡು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಬಿಟ್ರು ಈ ದೇಶದ ಪ್ರಧಾನಿ. ಭೂತಾನ್ ಹೇಳ್ತು, ಇಷ್ಟು ದಿನ ಚೈನಾ ಜೊತೆಗಿದ್ವಿ, ಕಲ್ಚರಲಿ ಭಾರತಕ್ಕೆ ಹತ್ರ ಇದ್ದೀವಿ, ನಾವು ಯಾವ ಕಾರಣಕ್ಕೂ ಆ ರಾಷ್ಟ್ರ ಜೊತೆಗಿರಲ್ಲ, ಇನ್ನು ಮುಂದೆ ಭಾರತದ ಜೊತೆಗಿರ್ತೀವಿ ಅಂತ ಒಂದೇ ದಿನಕ್ಕೆ ಚೈನಾದ ಜೊತೆ ಇದ್ದಂತ ನಮ್ಮ ಒಂದು ನೆರೆಯ ರಾಷ್ಟ್ರ ನಮ್ಮ ಪಕ್ಕಕ್ಕೆ ಬಂದಿತ್ತು. ಈಗಲಾದ್ರೂ ಬರ್ಬೇಕಂತ ಅನ್ಕೊಂಡಿತ್ತು ಚೈನಾ, ಬರ್ಲಿಲ್ಲ. ಅಲ್ಲಿಂದ ನೇಪಾಳಕ್ಕೆ ಹೋದ್ರು, ನೇಪಾಳದ ರಾಜನನ್ನ, ನೇಪಾಳದ ಅಲ್ಲಿನ ಪ್ರಮುಖರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ್ರು. ಅಲ್ಲಿಂದ ಮುಂದಕ್ಕೆ ಎಲ್ಲಿ ಹೋಗ್ತಾರೆ ಅಂತ ಕಾಯ್ತಾ ಕೂತ್ರೆ ಈ ದೇಶ ಚಾಣಕ್ಯನ ತಂತ್ರಗಾರಿಕೆಯನ್ನು ಉಪಯೋಗಿಸ್ತು. ಸುಮ್ಮನೆ ಹಳೆಯದನ್ನ ರೀಕ್ಯಾಪ್ ಮಾಡಿ ನೋಡಿ ಒಂದ್ಸಲ, ಎಲ್ಲಿ ಹೋಯ್ತು ಗೊತ್ತೇ? ಈ ದೇಶ ನೇರವಾಗಿ ಜಪಾನ್ಗೆ ಹೋಯ್ತು. ಯಾಕೆ ಜಪಾನಿಗೆ ಹೋಯ್ತು ಗೊತ್ತಾ? ಹೇಗೆ ನಾವು ಪಾಕಿಸ್ತಾನ ಕಿತ್ತಾಡ್ತೀವಿ, ಅವ್ನು ಚೈನಾ ಮತ್ತು ಜಪಾನ್ ಕಿತ್ತಾಡ್ತಾರೆ. ಹೆಂಗೆ ಚೈನಾ ಪದೇ ಪದೇ ಪಾಕಿಸ್ತಾನಕ್ಕೆ ಹೋಗಿ ನಮ್ಗೆ ಇರಿಟೇಟ್ ಮಾಡ್ಬೋದು, ನಾಳೆ ನಾವು ಜಪಾನಿಗೆ ಹೋಗ್ಬೋದು. ದಿಸ್ ಈಸ್ ದ ಶಿಫ್ಟ್. ಜಪಾನಿಗೆ ಹೋಗಿ ಸುಮ್ಮನಿರ್ಲಿಲ್ಲ. ಜಪಾನ್ ಒಂದು ಗುಡ್ಡಕ್ಕೋಸ್ಕರ ಕಿತ್ತಾಡುತ್ತೆ, ಸೇನ್ಕಾಪುಗೋಸ್ಕರ. ಆ ಗುಡ್ಡ ನಾವು ಅವರು ಅಂತಾರೆ, ಇವ್ರು ನಮ್ದು ಅಂತ ಹೇಳ್ತಾರೆ, ಕಿತ್ತಾಡ್ತಿದ್ದಾರೆ. ಈ ದೇಶದ ಪ್ರಧಾನಿ ಹೇಳಿದ್ರು, ವಿಸ್ತರಣವಾದ ಒಳ್ಳೇದಲ್ಲ, ಯಾರಾದ್ರೂ ವಿಸ್ತರಣಾ ದೃಷ್ಟಿಯಿಂದ ಬೇರೆ ರಾಷ್ಟ್ರದ ಮೇಲೆ ಕಣ್ಣು ಹಾಕಿದ್ರೆ ನಾವು ಜಪಾನಿನ ಪರವಾಗಿ ನಿಲ್ತೀವಿ. ಜಪಾನ್ಗೆ ಎಷ್ಟು ಖುಷಿ. ಇಷ್ಟು ದಿನಗಳ ನಂತರ ಯಾರೊಬ್ರು ಇಷ್ಟು ಗಟ್ಟಿದೆ ಮಾತಾಡ್ತಿದಾರಲ್ಲ, ಕೂಡಲೇ ಜಪಾನ್ ಹೇಳ್ತು, ಅಕಸ್ಮಾತ್ ಯಾರಾದ್ರೂ ಅರುಣಾಚಲ ಪ್ರದೇಶದ ಮೇಲೆ ಕಣ್ಣು ಹಾಕಿದ್ರೆ ಜಪಾನ್ ಯಾವ ಮೆಸೇಜ್ ಜಗತ್ತಿಗೆ ಕನ್ನೆ ಹಾಕಿದ್ದೆಲ್ಲ ಕನ್ನೆ ಆಯ್ತು. ಎಲ್ಲಿವರೆಗೂ ಆಗ್ಬಿಡ್ತು ಅಂತಂದ್ರೆ, ಚೈನಾ ಒಂದು ಕ್ಷಣ ಹೆದರ್ಕೊಳ್ತು, ಈ ಮನುಷ್ಯ ವಿಯೆಟ್ನಾಮಲ್ಲಿ ಕೈ ಹಾಕೋದು, ಆ ನಂತರ ಟಿಬೆಟಿಗೆ ಚೂ ಬಿಟ್ಟು ನಮ್ಮನ್ನು ಎದ್ದು ನಿಲ್ಸೋದು, ಎಲ್ಲರೂ ಬದಲು ನಾವೇ ಒಂದ್ಸಲ ಹೋಗಿ ಬಂದ್ಬಿಡೋದು ಒಳ್ಳೇದು ಅಂತ ಚೈನಾದ ಅಧ್ಯಕ್ಷರು ಕೇಳಿದ್ರು. ನಾನು ಶ್ರೀಲಂಕಾಗೆ ಹೋಗ್ತಾ ಇದ್ದೀನಿ, ಹಂಗೆ ಬಂದು ಹೋಗೋದು. ಚೈನಾದ ಅಧ್ಯಕ್ಷರು ಭಾರತಕ್ಕೆ ಬಂದು ಹೋಗ್ಬೇಕಾಗ್ ಬಂತು ಅಂತ ಎಲ್ಲಿತ್ತು ಇದೆಲ್ಲ ಸ್ಟ್ರೆಂತ್ ಅಂತ. ನನ್ನ ನೆಚ್ಚಿನ ಮಿತ್ರರು ಇದ್ಯಾವುದು ಏಕಾಏಕಿ ಆಕಾಶದಿಂದ ಕೆಳಗೆ ಉದುರ್ಲಿಲ್ಲ. ಇದೆಲ್ಲವೂ ನಮ್ಮೊಳಗೆ ಅಡಕವಾಗಿತ್ತು. ಯಾರೋ ಒಬ್ರು ಇದನ್ನ ಹೊರಗೆ ತರಬೇಕಾದಂತ ಅಗತ್ಯ ಇಷ್ಟು ಬಂದ್ಬಿಟ್ಟಿದೆ. ಇನ್ಯಾಕೆ ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕು, ಈಗ ಎದೆ ಎತ್ಕೊಂಡು ನಿಂತ್ಕೋಬೇಕು ಅಷ್ಟೇ. ಈಗ ಮಾಡೋದೆಲ್ಲವೂ ಯಾವ ಹಂತಕ್ಕೆ ಬೆಳೆದು ನಿಲ್ಬೇಕು ಅಂತಂದ್ರೆ, ಇಡೀ ಜಗತ್ತಿಗೆ ಬೆಳಕು ತೋರಬಲ್ಲಂತ ಕಲ್ಪನೆಯ ಹಂತಕ್ಕೆ ನಾವು ಭಾರತವನ್ನ ಕೊಂಡೊಯ್ಯೋದಷ್ಟೇ ಬಾಕಿ. ಇವತ್ತಿನ ಸ್ಥಿತಿಗತಿಗಳಂತ ಹೇಳ್ತೀನಿ. ಚೈನಾ ಯಾವ ಸ್ಟೇಟಿಗೆ ಬಂದಿದೆ ಗೊತ್ತೇನು? ಸ್ವಲ್ಪ ಗಮನಿಸಿ. ಇದನ್ನು ಗಮನಿಸಿದ ಮೇಲೆ ಇವತ್ತು ಭಾರತದ ಸ್ಟ್ರೆಂತ್ ಏನು ಅಂತ ಅರ್ಥ ಆಗುತ್ತೆ ನಿಮಗೆ. ಯಾವ ಸ್ಥಿತಿಗೆ ಇವತ್ತು ಚೈನಾ ಬಂದು ನಿಂತಿದೆ ಅಂತಂದ್ರೆ, ಚೈನಾ ಜಗತ್ತಿನ ಮುಂದೆ ಗೋಗರ್ ನಿಲ್ತಾ ಇದೆ. ಪ್ಲೀಸ್ ನನ್ನ ದೇಶವನ್ನು ಬಿಟ್ಟು ಹೋಗ್ಬೇಡಿ, ನಾವು ಕೂಡ ಸ್ಟ್ರಾಂಗ್ ಆಗಿದ್ದೀವಿ. ಯಾವ ಅಮೆರಿಕ ಚೈನಾದ ತಂಟೆಗೆ ಬರ್ಲಿಕ್ಕೆ ಹೆದರ್ತಿತ್ತೋ, ಕಳೆದ 5 ದಿನಗಳ ಹಿಂದೆ ಅದೇ ಅಮೆರಿಕ ಸೌತ್ ಚೈನಾ ಸೀ ನಲ್ಲಿ ತನ್ನ ಹಡಗುಗಳನ್ನ ಓಡಾಡಿಸ್ಬಿಡ್ತು. ಚೈನಾ ಪ್ರತಿಭಟನೆ ವ್ಯಕ್ತಪಡಿಸಿ ನೀವು ಇಲ್ಲಿ ಬರಬಾರ್ದಿತ್ತು ಅಂತ ಹೇಳಿದ್ರೆ ಅಮೆರಿಕ ಏನ್ ಹೇಳ್ತಾ ಗೊತ್ತೇನು? ಪಕ್ಕದ ರಾಷ್ಟ್ರಗಳೊಂದಿಗೆ ವ್ಯಾಪಾರದ ಸಂಬಂಧ ನಡೆಯಿದ್ರೆ ನಾನು ಹೋಗ್ತೀನಿ, ಅದೇ ಮಾಡ್ಕೊಳ್ತೇ ಮಾಡ್ಕೋ ಅಂತ. ಯಾಕೆ ಅಂದ್ರೆ ಅಮೆರಿಕ ಗೊತ್ತು, ಚೈನಾ ಎದುರು ಹಾಕೊಂಡ್ರೆ ಭಾರತ ನನ್ನ ಪರವಾಗಿ ನಿಲ್ಲುತ್ತೀಗ ಅಂತ. ಹೀಗಾಗಿ ಚೈನಾ ವೀಕ್ ಆಗಿದೆಯಲ್ಲ, ನಾನು ಯಾವುದೇ ರಾಷ್ಟ್ರ ವೀಕ್ ಮಾಡ್ಬೇಕು ಅಂತ ಕಲ್ಪನೆ ಇಲ್ಲ. ಕೆಲವೊಂದ್ಸಲ ತುಂಬಾ ಮೆರೆಯೋರ್ಗೆ ಒಂದೆರಡು ಪಾಠ ಕಲಿಸ್ಲಿಲ್ಲ ಅಂತಂದ್ರೆ ನೀವು ಬೆಳಿಲಿಕ್ಕೆ ಆಗಲ್ಲ ಅಂತ. ಈಗ ಚೈನಾದ ಸ್ಥಿತಿಗತಿ ಹೆಂಗಿದೆ ಅಂತಂದ್ರೆ, ಚೈನಾ ಈಗ ನನಗೆ ಪಾಕಿಸ್ತಾನ ಬೇಡ, ಭಾರತದಲ್ಲೇ ಫ್ರೆಂಡ್ಶಿಪ್ ಅದಾಗ್ಲೇ ಅಮೆರಿಕ ಪಾಕಿಸ್ತಾನ ಕೈ ಬಿಟ್ಟಾಯ್ತು. ಮೊನ್ನೆ ಅಮೆರಿಕಕ್ಕೆ ಹೋಗಿದ್ದಂತ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಭಾಷಣ ಮಾಡ್ತಿದ್ರೆ, ಆ ಪಾಕಿಸ್ತಾನದ ನವಾಜ್ ಶರೀಫ್ನ ಭಾಷಣಕ್ಕೆ ಪ್ರತಿರೋಧ ವ್ಯಕ್ತ ಆಯ್ತು. ಅವ್ರು ಹೋಗಿ ಕಾಶ್ಮೀರದ ಇಶ್ಯೂನಲ್ಲಿ ನೀವು ನಮ್ಮ ಪರವಾಗಿ ಮಾತನಾಡಬೇಕು ಅಂತ ಕೇಳಿದ್ರೆ ಅಮೆರಿಕ ಹೇಳ್ತು, ನೋವೇ, ನಾನು ಮಧ್ಯಸ್ಥಿಕೆಗೂ ಬರಲ್ಲ, ನೀವಿಬ್ರು ಮಾತನಾಡಿ, ಭಾರತ ಕೇಳ್ಕೊಂಡ್ರೆ ಒಪ್ಕೊಳ್ತೀನಿ ಅಂತ. ನಮಗೂ ವೈಟೇಜ್ ಪ್ರಶ್ನೆ ಮಾಡ್ತಿದ್ದೀರಾ? 10 ವರ್ಷಗಳ ಹಿಂದೆ ಇಲ್ಲದ, 5 ವರ್ಷಗಳ ಹಿಂದೆ ಇಲ್ಲದ ಭಾರತ ಸೃಷ್ಟಿಯಾಗಿದೆ. ಹೀಗಾಗಿ ನೀವು ಲಕ್ಕಿ ಅಂತ ನಾನು ಹೇಳ್ತಿರೋದು. ಎಂತ ಅವಕಾಶ ನಿಮ್ಗೆ ಸಿಕ್ಕಿದೆ ಅಂತಂದ್ರೆ, ಎಂತ ಭಾರತದಲ್ಲಿ ಇದ್ದೀವಿ ಅಂತಂದ್ರೆ, ಯಾವ ಭಾರತವನ್ನ ಜಗತ್ತು ನೋಡುವ ದೃಷ್ಟಿಕೋನ ಬದಲಾಗಿದೆಯೋ ಅಂತ ಭಾರತದಲ್ಲಿ ನಾವು ಇದ್ದೀವಿ. ಇದನ್ನ ಮೈಗೂಡಿಸಿಕೊಂಡ್ರೆ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಒಂದು ಹೊಸ ಉತ್ಸಾಹ. ನನ್ನ ನೆಚ್ಚಿನ ಮಿತ್ರರೇ, ಈ ಹೊತ್ತಿನಲ್ಲಿ ಕನ್ನಡಿಗರಾಗಿರುವಂತ ನಾವು ಒಂದು ಹೊಸ ರೋಲ್ ಪ್ಲೇ ಮಾಡಬೇಕು. ಈ ರೋಲ್ ಹೆಂಗಿರ್ಬೇಕು ಅಂತಂದ್ರೆ, ಇದು ಬರೀ ಕರ್ನಾಟಕವನ್ನ ಕನ್ನಡವನ್ನು ಕಟ್ಟೋದಷ್ಟೇ ಅಲ್ಲ, ಅದನ್ನೂ ಕಟ್ಟಬೇಕು. ಅದರ ಜೊತೆಗೆ ಭಾರತಕ್ಕೆ ನಮ್ಮಿಂದ ಆಗಿರುವಂತಹ ದೊಡ್ಡ ಕೊಡುಗೆಯನ್ನು ಕೊಡ್ಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡಿ. ಈ ಪ್ರಯತ್ನಕ್ಕೆ ನಾವೆಲ್ಲರೂ ಸಜ್ಜಾಗ್ತೀವಿ, ನಾವೆಲ್ಲರೂ ಒಟ್ಟಾಗ್ತೀವಿ ಅಂತ ನಿಂತ್ಕೊಂಡ್ರೆ ಒಂದು ಹೊಸ ಭಾರತ ಸದ್ಯದಲ್ಲೇ ಮೈದಳಿಯಲಿದೆ. ಆ ಹೊಸ ಭಾರತ ಮೈದಳಿಯೋದ್ರಿಂದ ಇಡೀ ಜಗತ್ತಿಗೆ ಒಳಿತಾಗುತ್ತೆ. ಅಂತ ಒಳಿತಾಗುವಂತ ದಿನಕ್ಕೋಸ್ಕರ ನಾವು ನೀವು ಕಾತರದಿಂದ ಕಾಯ್ತಿದ್ದೀವಿ. ನನಗೆ ಗೊತ್ತು, ನೀವೆಲ್ಲರೂ ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ದೀರಿ. ಈ ಕೆಲಸವನ್ನ ಇನ್ ಸ್ವಲ್ಪ ವಿಸ್ತರಿಸಿಕೊಳ್ಳೋಣ, ಈ ಕೆಲಸವನ್ನ ಇನ್ ಸ್ವಲ್ಪ ಹಬ್ಬಿಸಿಕೊಳ್ಳೋಣ. ಈ ಕೆಲಸ ಹೇಗಾಗಲಿ ಅಂತಂದ್ರೆ, ನಮ್ಮ ಕಣ್ಣೆದುರಿಗೆ ನಮ್ಮ ಭಾರತವನ್ನು ಕಂಡು ಇಡೀ ಜಗತ್ತು ಗೌರವಿಸುವಂತಹ ವಾತಾವರಣಕ್ಕೆ ಬರಲಿ. ಗೌರವ ಹೇಗಿದೆ ಅಂತಂದ್ರೆ, ಇವತ್ತು ಅರಬ್ ರಾಷ್ಟ್ರಗಳಲ್ಲೂ ಕೂಡ ಭಾರತದ ಬಗ್ಗೆ ಅಪಾರವಾದ ಗೌರವ. ಈ 40 ರಾಷ್ಟ್ರಗಳು
ಈ ಜೂನ್ 21ಕ್ಕೆ ಯೋಗ ಡೇ ಮಾಡುವಾಗ ಮುಸಲ್ಮಾನ್ ರಾಷ್ಟ್ರಗಳಿದ್ದು ನಾನು ಸುಮ್ಮನೆ ಕೇಳಿದೆ, ಮುಸಲ್ಮಾನ್ ರಾಷ್ಟ್ರಗಳು ಯೋಗ ಡೇ ಯಾಕೆ? ಅಲ್ಲಿದ್ದು ಒಬ್ಬರು ನನಗೆ ಏನು ಹೇಳಿದ್ರು ಗೊತ್ತಾ? ಆರೋಗ್ಯ ನಮಗೆ ಬೇಡವಾ, ಅದಕ್ಕೋಸ್ಕರ ಆರೋಗ್ಯ ಬೇಕು. ನಾನು ಕೇಳಿದೆ ಯಾಕೆ ಹಿಂಗೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಜಗತ್ತಿಗೆ ಭಾರತ ಯಾವತ್ತೂ ಏನನ್ನು ಕೆಟ್ಟದನ್ನು ಕೊಟ್ಟಿಲ್ಲ, ಹೀಗಾಗಿ ಭಾರತ ಏನನ್ನು ಕೊಟ್ಟರು ಸ್ವೀಕಾರ ಮಾಡೋ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ. ಯಾವ ಸ್ಟೇಜನ್ನು ನಾವು ಆಲ್ರೆಡಿ ಇದ್ದೀವಿ ಅಂತಂದ್ರೆ ಈ ಸ್ಟೇಜ್ನಿಂದ ಇನ್ನು ಮೇಲಕ್ಕಷ್ಟೇ ಹೋಗ್ಬೇಕು, ಇದಕ್ಕಿಂತ ಕೆಳಕ್ಕೆ ಬರೋ ಸ್ಥಿತಿಯಲ್ಲಿ ಇಲ್ಲ ಅಂತ. ನನ್ನ ಹೆಚ್ಚಿನ ಮಿತ್ರರೇ, ಈ ದಿಕ್ಕಿನಲ್ಲಿ ಸ್ವಲ್ಪ ಆಲೋಚನೆ ಮಾಡೋಣ. ಈ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾ ಮಾಡ್ತಾ ನಮ್ಮೆಲ್ಲ ಚಿಂತನೆಗಳು ಇದಕ್ಕೆ ಪೂರಕವಾಗಿ ನಡೆಯುತ್ತೆ. ನಾನು ಅತ್ಯಂತ ಕಳಕಳಿಯಿಂದ ಒಂದು 2-3 ಸಂಗತಿಗಳನ್ನು ಕೇಳ್ಕೊಳ್ತೀನಿ. ಭಾರತ ಇವತ್ತು ತನ್ನ ಒಟ್ಟಾರೆ ಕಲ್ಪನೆಯನ್ನ ಈ ದಿಕ್ಕಿನಿಂದ ತಗೊಂಡು ಹೋಗ್ಬೇಕು. ಈ ದೇಶದ ಪ್ರಧಾನಿ ಒಮ್ಮೆ ಮಾತನಾಡ್ತಾ ಒಂದು ಪರ್ಸನಲ್ ಮೀಟಿಂಗ್ ಅಲ್ಲಿ ಹೇಳಿದ್ರು, ಇನ್ಫೋಸಿಸ್ ತರದ ಕಂಪನಿಗಳನ್ನ ಅನೇಕರು ಕಟ್ರಪ್ಪ, ಒಪ್ಕೋತೀನಿ ನಾನು, ಆದ್ರೆ ಕೆಲವರಾದ್ರೂ ವಾಟ್ಸಪ್ ತರದ ಕಂಪನಿಗಳನ್ನು ಕಟ್ಟರಪ್ಪ. ನಂಗೆ ಮೊದಲು ಗೊತ್ತಾಗ್ಲಿಲ್ಲ, ಇಷ್ಟು ಬ್ರಿಲಿಯಂಟ್. ನಾನು ಕೇಳಿದ್ರೆ ಯಾಕೆ ಹಿಂಗೆ ಹೇಳ್ತಾರೆ ಅಂತ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಇನ್ಫೋಸಿಸ್ ಅನೇಕರಿಗೆ ಕೆಲಸ ಕೊಡುತ್ತೆ, ಒಪ್ಕೋತೀನಿ ನಾನು, ಆದ್ರೆ ವಾಟ್ಸಪ್ 6x6 ರೂಮ್ ನಲ್ಲಿ ಶುರುವಾಗಿದ್ದು. ವಾಟ್ಸಪ್ ಅನ್ನ ಡಿಸೈನ್ ಮಾಡಿದಂತವನು ಅವ್ನು ಫೇಸ್ಬುಕ್ ಕೆಲಸ ಕೇಳ್ಕೊಂಡು ಹೋಗಿದ್ದಂತೆ, ಅವ್ರು ರಿಜೆಕ್ಟ್ ಮಾಡಿದ್ರು. ಟ್ವಿಟರ್ ನಲ್ಲಿ ಕೆಲಸ ಕೇಳ್ಕೊಂಡು ಹೋಗಿದ್ರು, ಅವರು ರಿಜೆಕ್ಟ್ ಮಾಡಿದ್ರು. ಇವನು ತನ್ನ ಕಂಪ್ಯೂಟರ್ ತಾನೇ ಹಿಡ್ಕೊಂಡು ವಾಟ್ಸಪ್ ಅನ್ನು ಡಿಸೈನ್ ಮಾಡಿದ. ಹೆಂಗ್ ಆಗೋಯ್ತು ಅಂತಂದ್ರೆ, ವಾಟ್ಸಪ್ ಇಲ್ಲದೆ ಹೋದ್ರೆ ವಾಟ್ಸಪ್ ಇಲ್ವಾ ಅಂತ ಕೇಳೋ ಮಟ್ಟಿಗೆ ಅವ್ನು ಎಷ್ಟರ ಮಟ್ಟಿಗೆ ಮಾಲಾಮಾಲ ಆಗೋದು ಅಂತಂದ್ರೆ, ಫೇಸ್ಬುಕ್ $24 ಬಿಲಿಯನ್ ವಾಟ್ಸಪ್ ಅನ್ನೋ ಪುಟ್ಟ ಕಂಪನಿ ಕೊಂಡುಕೊಳ್ತು. $24 ಬಿಲಿಯನ್. ಈ ದೇಶದ ಪ್ರಧಾನಿ ಹೇಳಿದ್ರು, $24 ಬಿಲಿಯನ್ ಯಾರಾದ್ರೂ ಕೊಂಡುಕೊಂಡ್ರೆ $24 ಮಿಲಿಯನ್ ಟ್ಯಾಕ್ಸ್ ಆದ್ರೂ ಬರುತ್ತಪ್ಪ ದೇಶಕ್ಕೆ, ಕಟ್ಟರಪ್ಪ ಈ ತರದ ಕಾನ್ಸೆಪ್ಟ್ ಅಂತ. ಎಷ್ಟು ಚೆನ್ನಾಗಿದೆ ಅಂತ. ಈ ಕಲ್ಪನೆ ಇದೆಯಲ್ಲ, ಈ ಕಲ್ಪನೆ ತುಂಬಾ ಸುಂದರವಾಗಿರುವಂಥದ್ದು. ಯೋಚನೆ ಮಾಡಬೇಕಾದಾಗ ಸ್ವಲ್ಪ ಅದ್ಭುತವಾಗಿ ಯೋಚನೆ ಮಾಡೋಣ. ಒಂದು ದಿಕ್ಕಲ್ಲ ಅದು. ಎರಡನೇದು, ಭೂಮಿಗೆ ಹತ್ತಿರವಾಗಿರುವಂತಹ ಕೆಲವೊಂದು ಯೋಚನೆಗಳನ್ನು. ನನ್ನ ರೈತ ತುಂಬಾ ಸಂಕಟದಲ್ಲಿದ್ದಾನೆ. ನಾವೆಲ್ಲರೂ ಭೂಮಿಗೆ ಹತ್ತಿರವಾಗಿರೋ ಯೋಚನೆ ಏನು ಅಂತಂದ್ರೆ, ಬೋರ್ವೆಲ್ ನ ತುಂಬಾ ಸುಂದರವಾಗಿ ಕೊರೆಯೋದು ಹೆಂಗೆ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಭೂಮಿ ಒಳಗೆ ನೀರಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನನ್ನ ದೇಶದಲ್ಲಿ ರೈತರಿಗೆ ನೀರನ್ನು ಕೊಡಿಸುವಂತ 24 ಗಂಟೆ ಕರೆಂಟ್ ಕೊಡಿಸಬಲ್ಲಂತ ಯೋಜನೆಗೆ ನಾವೆಲ್ಲರೂ ತಲೆನೇ ಕೆಡಿಸ್ಕೊತಿಲ್ಲ. ನಾವು ತುಂಬಾ ದಿಕ್ಕಲ್ಲಿ ಆಲೋಚನೆ ಮಾಡ್ತೀವಿ, ಆದ್ರೆ ಈ ದಿಕ್ಕಲ್ಲಿ ಪೂರ್ತಿ ಸೋತೋಗ್ಬಿಡ್ತೀವಿ. ಒಂದು ಹೊಸ ಕಲ್ಪನೆ ಈ ದಿಕ್ಕಲ್ಲಿ ಮೈಕಳಿದೆ. ಇದೊಂದು. ಮತ್ತು ಮೂರನೇದೊಂದು ಕೆಲಸ, ನಿಮ್ಮಿಂದ ತುಂಬಾ ಅಪೇಕ್ಷೆ ಇರೋದೇನು ಅಂದ್ರೆ, ಇದು ನನ್ನ ಕಡೆಯಿಂದ ನಾನು ಹೇಳೋದು, ಈ ದೇಶದಲ್ಲಿ ತುಂಬಾ ನಾಲೆಡ್ಜ್ ಬೇಸ್ ಇದೆ. ಒಬ್ಬ ರೈತನಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ಅನೇಕ ಸಂಗತಿಗಳು ಗೊತ್ತಿವೆ. ಅದನ್ನ ಟೆಕ್ನಿಕಲ್ ಆಗಿ ಹೇಳುವಂತ ಪರಿಸ್ಥಿತಿ ನಮಗಿಲ್ಲ. ಯಾರಾದ್ರೂ ರೈತರಿಗೆ ಅವರಿಗೆ ಸಾಥ್ ಕೊಡಬೇಕಾದಂತ ಅಗತ್ಯ ಇದೆ. ನೀವೆಲ್ಲ ಗಳಿಸಿದ ನಂತರ, ಎಲ್ಲವನ್ನು ಪಡ್ಕೊಂಡ ನಂತರ ಇದನ್ನೆಲ್ಲೋ ಹೊರಗಡೆ ಓಡೋದ್ರೆ ನಿಮ್ಮ ಜೀವನವನ್ನಾಗಲೂ ತ್ಯಾಗಕ್ಕೆ ಅಂತ ಸಮರ್ಪಣೆ ಮಾಡಿ ಒಂದ್ಸಲ ವಾಪಸ್ ಬನ್ನಿ. ನಮ್ಮ ಹಳ್ಳಿಗಳಿಗೆ ವಾಪಸ್ ಬಂದು ಅವರ ಜೀವನದಲ್ಲಿ ಶಕ್ತಿಯನ್ನು ತುಂಬುವಂತ ಒಂದು ಪುಟ್ಟ ಪ್ರಯತ್ನ ಮಾಡಿದ್ರೆ ನನಗನ್ಸುತ್ತೆ ಭಾರತ ಮತ್ತೊಮ್ಮೆ ಹೊಸ ದಿಕ್ಕಿನಲ್ಲಿ ಮೈತಳಿಯುತ್ತೆ ಅಂತ. ಈ ಕೆಲಸ ಇವತ್ತು ಅಗತ್ಯ ಇದೆ. ಈ ಕೆಲಸವನ್ನು ಮಾಡುವಂತ ಅನೇಕರು ಕೂಡ ಮರಳಿ ಬರ್ತಾ ಇರೋದನ್ನು ಕಂಡಾಗ ನನಗೆ ಬಹಳ ಖುಷಿ. ಇತ್ತೀಚೆಗೆ ನಾನು ಓದಿದೆ, ಯಾವ ದೇಶ ಅಂತ ಮಾತ್ರ, ಆ ದೇಶದಲ್ಲಿ ಉದ್ಯೋಗದಲ್ಲಿದ್ದು ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ತಾ ಇದ್ದ ವ್ಯಕ್ತಿ ಎಲ್ಲವನ್ನು ಬಿಟ್ಟು ತನ್ನ ಊರಿಗೆ ಬಂದು ಕೃಷಿ ಕೆಲಸ ಶುರು ಮಾಡಿದ್ದಾನೆ ಅಂತ ನಂಗೆ ಬಹಳ ಹೆಮ್ಮೆ ಅನಿಸ್ತು. ವೆರಿ ಗುಡ್, ಒಳ್ಳೆ ಕೆಲಸ. ಎಲ್ಲರೂ ಕೃಷಿ ಮಾಡಬೇಕು ಅಂತಲ್ಲ, ಆದ್ರೆ ಟೆಕ್ನಿಕಲಿ ಸೌಂಡ್ ಇರುವಂತ ಮನುಷ್ಯ ಕೃಷಿಗೆ ಬಂದ್ರೆ ಹೊಸ ದಿಕ್ಕಿನಲ್ಲಿ ಆಲೋಚನೆ ಮಾಡೋದಿಲ್ಲ, ಹೊಸ ಉತ್ಪನ್ನಗಳನ್ನ ಸಮಾಜಕ್ಕೆ ಕೊಡೋದಲ್ಲ. ಈ ಕಲ್ಪನೆ ಬೇಕು ಅಷ್ಟೇ. ಭಾರತವನ್ನ ಪೂರ್ಣ ಸ್ವಾವಲಂಬಿ ಮಾಡೋಣ, ಪೂರ್ಣ ಸ್ವಾಭಿಮಾನಿ ಮಾಡೋಣ. ಭಾರತ ಜಗತ್ತಿನಲ್ಲಿ ಯಾರ ಮುಂದೆ ಕೈ ಚಾಚಿಕೊಂಡು ನಿಂತಿರುವಂತ ರಾಷ್ಟ್ರ ಆಗದೇ ಇರಲಿ. ಭಾರತದ ಜನ ಮುಂದೊಂದು ದಿನ ₹1 1 kg ಅಕ್ಕಿ ಕೇಳುವಂತ ಜನ ಆಗೋದಲ್ಲ. ಈ ದೇಶದ ಜನ ₹50 kg ಅಕ್ಕಿ ಕೊಂಡುಕೊಂಡು ತಿಂತೀವಿ ಅಂತ ಹೇಳುವಂತ ವಾತಾವರಣವನ್ನ ನಾವು ಎಂತ ಸುಂದರವಾದ ವಾತಾವರಣ ಇದೆ ಅಂತಂದ್ರೆ, ಈ ದೇಶದಲ್ಲಿ ಕಳೆದ 1.5 ವರ್ಷದಲ್ಲಿ, 1.5 ವರ್ಷವೂ ಆಗ್ಲಿಲ್ಲ, ಅದಕ್ಕಿಂತ ಕಡಿಮೆಯೇ 32 ಲಕ್ಷ ಜನ ನಮಗೆ ಗ್ಯಾಸ್ ಸಬ್ಸಿಡಿ ಬೇಡ ಅಂತ ಸಬ್ಸಿಡಿ ಬಿಟ್ಟಿದ್ದಾರೆ ಅಂತ. ಕ್ಯಾನ್ ಯು ಎವರ್ ಇಮ್ಯಾಜಿನ್? ನಾನು 8ನೇ ಕ್ಲಾಸಲ್ಲಿ ಇರುವಾಗ ನನ್ನ ಮೇಷ್ಟ್ರು ಹೇಳೋರು, ಸೈನ್ಸ್ ಮೇಷ್ಟ್ರು, ನಮ್ಮ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ, ಬಿಟ್ಟಿ ಕೊಟ್ರೆ ನನ್ನ ಹೆಸರಿಗೆ ಒಂದಿರ್ಲಿ, ನಮ್ಮ ಅಪ್ಪನ ಹೆಸರಿಗೆ ಒಂದಿರ್ಲಿ ಅಂತ ಕೇಳೋ ಜನ ನಾವು ಮುಂತ. ನನಗೆ ಅದೇ ತಲೆಯಲ್ಲಿತ್ತು. ಆದ್ರೆ 32 ಲಕ್ಷ ಜನ ನಮಗೆ ಗ್ಯಾಸ್ ಸಬ್ಸಿಡಿ ಬೇಕಿಲ್ಲ ಅಂತ ವಾಪಸ್ ಕೊಟ್ಟರಲ್ಲ. ನಾನು ಮೊನ್ನೆ ಕೂಡ ಪೇಪರ್ ರಿಪೋರ್ಟ್ಸ್ ಓದ್ತಿದ್ದೆ, ನಂಗೆ ಇನ್ನೂ ಕನ್ಫರ್ಮ್ ಮಾಡ್ಕೋಬೇಕು, ನಾನು ಬಿಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದ್ರಲ್ಲಿ ಏನ್ ಹೇಳಿದೆ ಅಂತಂದ್ರೆ, 2016 ಫಸ್ಟ್ ಕ್ವಾರ್ಟರ್ ನಲ್ಲಿ 3 ಕ್ವಾರ್ಟರ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಕ್ವಾರ್ಟರ್ 4 ಕ್ವಾರ್ಟರ್ಸ್ ನಲ್ಲಿ, ಮೊದಲನೇ ಕ್ವಾರ್ಟರ್ ನಲ್ಲಿ ಈ ದೇಶ ಗ್ಯಾಸ್ ಸಬ್ಸಿಡಿಯ ಕಾರಣದಿಂದಾಗಿ ಉಳಿಸಿರೋದು 4,500 ಕೋಟಿ ರೂಪಾಯಿ ಅಂತ. ಈ ಸಲ ಗ್ಯಾಸ್ ಸಬ್ಸಿಡಿಗೆ ಮೊದಲನೇ ಕ್ವಾರ್ಟರ್ ಅಲ್ಲಿ ದೇಶ ಕೊಡ್ತಾ ಇರೋದು 4 ಕೋಟಿ ರೂಪಾಯಿ ಮಾತ್ರ. 4,500 ಕೋಟಿ ರೂಪಾಯಿ ಅರ್ನಿಂಗು. ಈ 4 ಕ್ವಾರ್ಟರ್ಸ್ ಸೇರಿದ್ರೆ ಒಂದು ವರ್ಷಕ್ಕೆ 16 ರಿಂದ 18 ಸಾವಿರ ಕೋಟಿ ರೂಪಾಯಿ ಅರ್ನಿಂಗು.
ಈ 5 ವರ್ಷ ಕಳೆಯೋದ್ರ ವೇಳೆಗೆ ಟೋಟಲ್ ಅರ್ನಿಂಗ್ ಎಷ್ಟು ಗೊತ್ತಾ? ಹೆಚ್ಚು ಕಡಿಮೆ ಕರ್ನಾಟಕ ರಾಜ್ಯದ ಬಜೆಟ್ ನಷ್ಟು ಅರ್ನಿಂಗು ಈ ದೇಶದ 32 ಲಕ್ಷ ಜನ ಬೇಡ ಅಂತ ಕೊಟ್ಟಿದಾರಲ್ಲ, ಸ್ವಾಭಿಮಾನಿ ಭಾರತ ಅಂತ ಯಾವ ಭಾರತವನ್ನು ಬಯಸ್ತಾರೆ? ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸ್ವಾಭಿಮಾನಿಯಾಗುವಂತಹ ಕಲ್ಪನೆ ಇಟ್ಕೊಂಡೇ ಇದ್ದಾನೆ. ಅದನ್ನು ಸ್ವಲ್ಪ ಕಿಂಡಲ್ ಮಾಡಬೇಕು, ಆ ಫೈಲ್ ಅನ್ನು ಜಾಗೃತಗೊಳಿಸಬೇಕು. ಮತ್ತು ನನಗೆ ಸ್ಪಷ್ಟವಾದ ನಂಬಿಕೆ ಇದೆ, ವಿಶ್ವಾಸ ಇದೆ, ಇದನ್ನ ನಾವು ನೀವು ಸೇರಿ ಜಾಗೃತಗೊಳಿಸುವುದು ಸಾಧ್ಯ ಆಗುತ್ತೆ ಅಂತ ಆ ಕಲ್ಪನೆಯನ್ನ ಕಟ್ಟಿಕೊಳ್ಳೋಣ, ಅದನ್ನು ಜಾಗೃತಗೊಳಿಸಿಕೊಳ್ಳೋಣ. ವಿವೇಕಾನಂದ ಇದೇ ಮಾತನ್ನು ಯಾವಾಗಲೂ ಹೇಳ್ತಿರ್ತಾರೆ, ತುಂಬಾ ಚೆನ್ನಾಗಿರೋ ಮಾತು. ಸಾಧ್ಯ ಆದರೆ ಇದನ್ನು ಮತ್ತೆ ಮತ್ತೆ ಕೂತ್ಕೊಂಡು ಆಲೋಚನೆ ಮಾಡಿ. ನನ್ನ ಅನೇಕ ದಿನಗಳ ನಿದ್ದೆಯನ್ನ ಹಾಳು ಮಾಡಿದ ಮಾತು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾನು ಯುರೋಪಿಗೆ ಹೋದಾಗ ಯುರೋಪಿನ ಜನ ನನ್ನ ಬೂಟುಗಾಲಿಗೆ ನಮಸ್ಕಾರ ಮಾಡ್ತಿದ್ರು. ಏನ್ ವಿಶೇಷ ಇದೆ? ನಾನು ಯುರೋಪಿಗೆ ಹೋಗಿದ್ದಾಗ ಯುರೋಪಿನ ಜನ ನನ್ನ ಬೂಟುಗಾಲಿಗೆ ನಮಸ್ಕಾರ ಮಾಡ್ತಿದ್ರು. ಆದ್ರೆ ನಾನು ನಿಮ್ಮ ನಡುವಿಂದನೇ ಬಂದಿರೋನು ಅಂತ ನೀವು ಮರ್ತೋಗಿದ್ದೀರಲ್ಲ. ಎಷ್ಟು ಚೆನ್ನಾಗಿದೆ ಮಾತು. ನಿಮ್ಮ ನಡುವಿಂದ ಬಂದಿರೋ ನನಗೆ ಯುರೋಪ್ನಲ್ಲಿ ಯುರೋಪಿನ ಜನ ಬೂಟುಗಾಲಿಗೆ ನಮಸ್ಕಾರ ಮಾಡ್ತಾರೆ, ಅದೇ ಯುರೋಪಿನ ಜನ ಬಂದು ನಿಮ್ಮನ್ನ ಬೂಟುಗಾಲಿಂದ ಒದಿತಾರೆ. ಯಾಕೆ ಹೀಗೆ? ಸ್ವಾಮೀಜಿ ಹೇಳ್ತಾರೆ, ನನ್ನೊಳಗೆ ಸ್ವಾಭಿಮಾನ ಅವ್ಯಾಹತವಾಗಿ ಹರಿತಾ ಇದೆ, ಅದಕ್ಕೋಸ್ಕರ ಜಗತ್ತೆಲ್ಲ ನನ್ನ ಕಾಲಿಗೆ ಬಂದು ಬೀಳುತ್ತೆ. ಸ್ವಾಭಿಮಾನ ಯಾರೊಳಗಿದೆಯೋ ಅವನ ಜಗತ್ತನ್ನು ಆಳ್ತಾನೆ, ಯಾರು ಸ್ವಾಭಿಮಾನ ಶೂನ್ಯನೋ ಅವನನ್ನ ಜಗತ್ತೇ ಆಳುತ್ತೆ. ಭಾರತ ಹಂಗಿತ್ತು. ಹೊಸ ಭಾರತವನ್ನು ಕಟ್ಟೋಣ, ಸ್ವಾಭಿಮಾನಿ ಭಾರತವನ್ನು ಕಟ್ಟೋಣ. ಈ ಭಾರತ ಹೆಂಗಿರ್ಲಿ ಅಂತಂದ್ರೆ, ಈ ಭಾರತವನ್ನು ನೋಡ್ತಾ ನೋಡ್ತಾ ಮೈ ಮರಿಬೇಕು. ಈ ಭಾರತವನ್ನು ನೋಡ್ತಾ ನೋಡ್ತಾ ಎದೆಯುಬ್ಬಿಸಿ ನಡೆಯುವಂತ ಅಂಥದ್ದೊಂದು ಭಾರತವನ್ನು ಕಟ್ಟಲಿಕ್ಕೆ ನಾವು ನೀವು ಕಾರಣರಾಗ್ತೀವಿ ಅಂತಂದ್ರೆ ಇಷ್ಟು ಶಿಕ್ಷಣ ಪಡೆದಿದ್ದು ಸಾರ್ಥಕ ಅಂತ ನಾನಂತೂ ಭಾವಿಸ್ತೀನಿ. ನನ್ನ ನೆಚ್ಚಿನ ಮಿತ್ರರೇ, ಅತ್ಯಂತ ಪ್ರೀತಿಯಿಂದ ಕನ್ನಡ ಸಾಂಸ್ಕೃತಿಕ ಸಂಘದ ಮೂಲಕ ನೀವು ಮಡ್ರಾಸ್ವರೆಗೂ ಕಳಿಸಿದ್ರಿ. ನನಗಂತೂ ಬಹಳ ಹೆಮ್ಮೆ ಇದೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು. ನಿಮ್ಮೊಂದಿಗೆ ಇದೇ ತರ ಮಾತನಾಡುವಂತ ಅವಕಾಶವನ್ನು ಮತ್ತೆ ಮತ್ತೆ ಬಯಸ್ತೇನೆ. ನನ್ನೊಂದು ಆಲೋಚನೆ ಇದೆ, ನಾವು ಪ್ರತಿ ವರ್ಷ ಒಂದು 2 ಕಡೆ ತೀರ್ಥಯಾತ್ರೆ ಮಾಡ್ತೀವಿ. ನೀವು ಮಾಡ್ತೀರಿ ತೀರ್ಥಯಾತ್ರೆ ಅಂತಂದ್ರೆ ನಮ್ಮಲ್ಲಿ ಅನೇಕರು ತಿರುಪತಿಗೆ ಹೋಗೋದು, ರಾಮೇಶ್ವರಕ್ಕೆ ಹೋಗೋದು, ಕಾಶಿಗೆ ಹೋಗೋದು ನಾವು ಪ್ರಸ್ತಾಪ ಅಲ್ಲ, ಅದನ್ನ ಸಮರ್ಥಿಸ್ಕೊಳ್ತೀನಿ. ಆದ್ರೆ ತಾರುಣ್ಯದಲ್ಲಿ ತೀರ್ಥಯಾತ್ರೆಗಳು ಹೆಂಗಿರ್ಬೇಕು ಅಂತಂದ್ರೆ, ಹುತಾತ್ಮರು ಯಾರಿದ್ರು ಅವ್ರ ಜಾಗವನ್ನು ನೋಡ್ಕೊಂಡು ಹೋಗೋದ್ರಿಂದ. ಹೀಗಾಗಿ ಈ ಸಲ 110 ಜನರನ್ನ ಕರ್ನಾಟಕದಿಂದ ಲೈನ್ ಆಫ್ ಕಂಟ್ರೋಲ್ ಕರ್ಕೊಂಡು ಹೋಗಿದ್ವಿ. ಅಮನ್ ಕಮಾನ್ ಅನ್ನುವಂತ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಬಾರ್ಡರ್ ನಿಂದ ಹಿಡಿದು ಕರ್ದುಂಗಾ ಪಾಸ್ ಅನ್ನುವಂತ 17,500 ಅಡಿ ಎತ್ತರದ ದೊಡ್ಡ ಪರ್ವತದವರೆಗೂ, ಇನ್ನು 100 ಕಿಲೋಮೀಟರ್ ಹೋಗಿದ್ರೆ ಸಿಯಾಚಿನ್ ಬೇಸ್ ಕ್ಯಾಂಪಿಗೆ ಹೋಗಿ ಸೇರ್ಬಿಡ್ತಿದ್ವಿ. ಆ ಜಾಗದವರೆಗೂ ಉದ್ದಕ್ಕೂ ಕರ್ಕೊಂಡು ಹೋಗಿ ಸೈನಿಕರ ಜೊತೆ ಕಾಲ ಕಳಿಸಿದ ಮೇಲೆ ನನ್ನೊಂದು ಕಲ್ಪನೆ ಇದೆ, ಅಂಡಮಾನಿಗೆ ಹೋಗ್ಬೇಕು ಅಂತ. ಕರ್ನಾಟಕದ ಒಂದು 100 ಜನರನ್ನ ಅಂಡಮಾನಿಗೆ ಕರ್ಕೊಂಡು ಹೋಗ್ಬೇಕು. ನಾನು ಶ್ರೀನಿಧಿ ಜೊತೆಗೆ ಮಾತಾಡಿದ್ರೆ, ಅಂಡಮಾನಿಗೆ ಹೋಗೋಕ್ಕಿಂತ ಮುಂಚೆ ನಾವೊಂದು 50-60 ಜನ ಕರ್ನಾಟಕದಿಂದ ಪ್ರಬೋಧೋ ಅವ ಒಂದು ಇಂಟ್ರಾಕ್ಷನ್ ಸೆಷನ್ ಇಟ್ಕೊಂಡು ಇಲ್ಲಿ ಕರ್ಕೊಂಡು ಬರ್ತೀವಿ. ಅವೆಲ್ಲ ಸೇರೋಣ ಮತ್ತೊಂದ್ಸಲ. ಸಾಮಾನ್ಯ ಜನ, ಸಾಮಾನ್ಯ ತರುಣರು ಮತ್ತು ಬುದ್ಧಿವಂತ ಜನಾಂಗ ಇವೆರಡರ ನಡುವೆ ಒಂದು ಕಾಮನ್ ಬೇಸ್ ನಿರ್ಮಾಣ ಆಗಲಿ. ಅವರ ಕಲ್ಪನೆಗಳೇನು, ನಮ್ಮ ಕಲ್ಪನೆಗಳೇನು, ಒಂದು ಇಂಟ್ರಾಕ್ಷನ್ ಮಾಡೋಣ, ಒಂದು ಥಾಟ್ಸ್ ಎಕ್ಸ್ಚೇಂಜ್ ಆಗಲಿ. ಅದಕ್ಕೆ ಹೇಳ್ತಾರಲ್ಲ, ನಾನು ದುಡ್ಡು ಕೊಟ್ರೆ ನೀವು ₹1, ನಾನು ₹1 ಕೊಟ್ರೆ ನನ್ನ ಜೇಬಲ್ಲಿ ₹1, ನಿನ್ನ ಜೇಬಲ್ಲಿ ₹1. ಏನ್ ಡಿಫ್ರೆನ್ಸ್ ಆಗಲ್ಲ. ಆದ್ರೆ ನಾನೊಂದು ಥಾಟ್ ಕೊಟ್ಟು ನೀವೊಂದು ಥಾಟ್ ನನಗೆ ಕೊಟ್ರೆ ನನ್ನ ಹತ್ರನೂ 2 ಥಾಟು, ನಿಮ್ಮ ಹತ್ರನೂ 2 ಥಾಟ್ ಎಕ್ಸ್ಚೇಂಜ್ ಆಗಬೇಕು. ಈ ಕಲ್ಪನೆ ನಾನು ಮಾತಾಡಿದ್ದೀನಿ. ಅಕಸ್ಮಾತ್ ಏನಾದ್ರು ಕಾಂಕ್ರೀಟ್ ಆಗುತ್ತೆ ಅನ್ನೋದರ ಯೋಚನೆ ಬಹುಶಃ ಮಾರ್ಚಿನ ಮೊದಲನೇ ವಾರದಲ್ಲಿ ನಾವೊಂದ್ಸಲ ಸೇರೋಣ, ಮತ್ತೊಮ್ಮೆ ಈ ಚಿಂತನೆಗಳನ್ನ ನಮ್ಮ ನಡುವೆ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡೋಣ. ಒಟ್ಟಾರೆಯಾಗಿ ರಾಷ್ಟ್ರದ ಅಭಿವೃದ್ಧಿಗೆ ಕನ್ನಡಿಗರಾಗಿ ನಾವು ಒಂದು ದಿಕ್ಸೂಚಿ ಪಾತ್ರವನ್ನು ನಿರ್ವಹಿಸೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುವಂತ ಅವಕಾಶಕ್ಕೋಸ್ಕರ ಕಾಯ್ತಾ ನನ್ನ ಮಾತುಗಳನ್ನ ಕನ್ನಡಾಂಬೆಯ ಪಾದಗಳಿಗೆ ಸಮರ್ಪಿಸ್ತೇನೆ. ವಂದೇ ಮಾತರಂ. ಜೈ ಹಿಂದ್.